All right, that's correct. Ethics. ಎಥಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ಸೊ ಈ ಸಬ್ಜೆಕ್ಟ್ ಕೆಪಿಎಸ್ಸಿ ಮತ್ತೆ ಯುಪಿಎಸ್ ಅಲ್ಲಿ 250 ಮಾರ್ಕ್ಸ್ ಗೆ ಬರುತ್ತೆ. 250 ಮಾರ್ಕ್ಸ್. ಯುಪಿಎಸ್ಸಿ ಮತ್ತೆ ಕೆಪಿಎಸ್ಸಿ ಎರಡು ಡಿಫ್ರೆನ್ಶಿಯೇಟ್ ಹೇಳಿದ್ರು. ಹೇಗೆ ಬರುತ್ತೆ ಪೇಪರ್ ಅಂತ. ಕೆಪಿಎಸ್ಸಿ ಅಲ್ಲಿ ಪ್ರಿಲಿಮ್ಸ್ ಆಗಿ ಮೇನ್ಸ್ ಬರೀತಿರಲ್ಲ, ಅವಾಗ ಕೆಪಿಎಸ್ಸಿ ಅಲ್ಲಿ GS4 ನ ಪೇಪರ್ ಅಲ್ಲಿ 18 ಕ್ವಶನ್ಸ್ ಬರುತ್ತೆ ಸರ್. ಎಷ್ಟು? ಈ 250 ಮಾರ್ಕ್ಸ್ ಗೆ ಕೆಪಿಎಸ್ಸಿ ಅಲ್ಲಿ 18 ಕ್ವಶನ್ ಬರ್ತದೆ. 18 ಕ್ವಶನ್ ನ ಯಾವ ರೀತಿ ಡಿವೈಡ್ ಮಾಡ್ತಾನೆ ಅಂದ್ರೆ ಕೆಪಿಎಸ್ಸಿ 6 ಕೇಸ್ ಸ್ಟಡಿ, 6 ಕೇಸ್ ಸ್ಟಡಿ, and 12 ಕ್ವಶನ್ಸ್. ಪ್ರತಿ ಕೇಸ್ ಸ್ಟಡಿ 20 ಮಾರ್ಕ್ಸ್ ಬರುತ್ತೆ. ಏನ್ ಗೊತ್ತಾ ಕೇಸ್ ಸ್ಟಡಿ ಅಂತ ಹೇಳಿದ್ರೆ? ಸಿಂಪಲ್ ಆಗಿ ಬ್ಯಾಂಗ್ಳೂರಲ್ಲಿ ಮೊನ್ನೆ ಸ್ಟ್ಯಾಂಪೇಜ್ ಆಗಿದೆ. ಇಲ್ಲಿ ಚಿನ್ನಸ್ವಾಮಿ ಹೊರಗಡೆ ಅದೇ ಒಂದು ಕೇಸ್. ರಾಯಲ್ ಚಾಲೆಂಜ್ ಗೆದ್ರು, ಇಲ್ಲಿ ಬಂದ್ರು, ಸೆಲೆಬ್ರೇಷನ್ ವಿಧಾನಸೌಧದಲ್ಲಿ ಗಲಾಟೆ ಆಯಿತು. ಚಿನ್ನಸ್ವಾಮಿ ಹತ್ರ ಡೋರ್ ಓಪನ್ ಮಾಡಕ್ ಹೋಗಿ ಆಗ್ಲಿಲ್ಲ, ಸ್ಟ್ಯಾಂಪೇಜ್ ಆಯ್ತು. ಹೌದಾ? ಸತ್ರು. ಅದಾದ್ಮೇಲೆ ಸೆಲೆಬ್ರೇಷನ್ ಮಾಡಿದ್ರು, ಮುಗೀತು, ಕೇಸ್ ಆಯ್ತು. ಇದು ಒಂದು ಕೇಸ್. ಇಲ್ಲಿ ಯಾರಿಗೂ ಸರಿ, ಯಾರಿಗೂ ತಪ್ಪು. ಅದನ್ನೇ ನಾವು ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನ ಓದ್ಬೇಕು, ಕ್ವಶನ್ಸ್ ನ ಆನ್ಸರ್ ಮಾಡ್ಬೇಕು. ಅದನ್ನೇ ನಾವು ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಆ ರೀತಿ ಕ್ವಶನ್ಸ್ 6 ಕ್ವಶನ್ಸ್ ಬರುತ್ತೆ. ಎಷ್ಟಾಗುತ್ತೆ ಇಲ್ಲಿ? 120 ಮಾರ್ಕ್ಸ್. ಇನ್ನು 12 ಕ್ವಶನ್ಸ್ ನಾವು ಏನ್ ಮಾಡ್ತಾನೆ ಅಂದ್ರೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಇದರಲ್ಲಿ ಹೋಗ್ತಾ ಸಿಲೆಬಸ್ ಅಲ್ಲಿ ಗೊತ್ತಾಗುತ್ತೆ ಯಾವ ಟಾಪಿಕ್ ಮೇಲೆ ಕೇಳ್ತಾನೆ ಅಂತ. 10 ಮಾರ್ಕ್ಸ್ 10 ಕ್ವಶನ್, 15 ಮಾರ್ಕ್ಸ್ 2 ಕ್ವಶನ್. ಟೋಟಲ್ ಎಷ್ಟಾಯ್ತು? 250 ಮಾರ್ಕ್ಸ್ ಆಯ್ತು. ಹೌದಾ? 6 ಕೇಸ್ ಸ್ಟಡಿ, 12 ಕ್ವಶನ್, 10 ಮಾರ್ಕ್ಸ್ 10 ಕ್ವಶನ್, 15 ಮಾರ್ಕ್ಸ್ 2 ಕ್ವಶನ್. ಇದು ಕೆಪಿಎಸ್ಸಿ ಫಾರ್ಮ್ಯಾಟ್ ಇರುತ್ತೆ ಕೇಳುವಂತದ್ದು. ಏನಾ? ಅದೇ ನಾವು ಯುಪಿಎಸ್ಸಿ ಬಂದ್ರೆ ಇಲ್ಲಿ ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತಾರೆ ಯುಪಿಎಸ್ಸಿ ಜರ್ನಿ. ಸಿಂಪಲ್. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಒಂದನೇ ಕ್ವಶನ್ ಆಗಿರುತ್ತೆ, ಎರಡನೇ ಕ್ವಶನ್ ಕೇಸ್ ಸ್ಟಡಿ ಬಂದ್ಬಿಡುತ್ತೆ. ಆರ್ಗನೈಸ್ ಆಗಿಲ್ಲ ಇಲ್ಲಿ ಕ್ವಶನ್ಸ್ ಕೆಪಿಎಸ್ಸಿ, ಬಟ್ ಯುಪಿಎಸ್ಸಿ ಆರ್ಗನೈಸ್ ಮಾಡ್ತಿದ್ದಾನೆ. ಸೆಕ್ಷನ್ ಬಿ ಕಂಪ್ಲೀಟ್ಲಿ ಕೇಸ್ ಸ್ಟಡಿ. ಇಲ್ಲಿ ಕೂಡ 6 ಕ್ವಶನ್ ಇಂಟು 20 ಮಾರ್ಕ್ಸ್, 120 ಮಾರ್ಕ್ಸ್ ಇಲ್ಲಿ ಕೇಸ್ ಸ್ಟಡಿ ಕುತ್ಕೊಂಡ್ಬಿಡುತ್ತೆ. ಅದಾದ ನಂತರ ಸೆಕ್ಷನ್ ಎಲಿ 6 ಕ್ವಶನ್ಸ್ ಇರುತ್ತೆ. ಇಲ್ಲಿ ಇದು 130 ಮಾರ್ಕ್ಸ್ ಇರುತ್ತೆ ಟೋಟಲಿ. ಇಲ್ಲಿ ಕೂಡ 250, ಇಲ್ಲಿ ಕೂಡ 250. ಇದು ಫಾರ್ಮ್ಯಾಟ್ ಆಫ್ ಕ್ವಶನ್ ಪೇಪರ್ ಇಲ್ಲಿ ಯುಪಿಎಸ್ಸಿ ಅಂಡ್ ಕೆಪಿಎಸ್ಸಿ. ಅರ್ಥ ಆಯ್ತಾ? ಅವು ಎಥಿಕ್ಸ್ ಪೇಪರ್ ಇನ್ ಯುಪಿಎಸ್ಸಿ ಅಂಡ್ ಕೆಪಿಎಸ್ಸಿ ಅನ್ನೋದಕ್ಕೆ ಆನ್ಸರ್ ಸಿಗ್ತಾ ನಿಮಗೆ. ಫಸ್ಟ್ ಎಕ್ಸಾಮಿನೇಷನ್ ಹೋಗೋಕ್ಕಿಂತ ಮುಂಚೆ ಗೊತ್ತಿರ್ಬೇಕಲ್ಲ ಹೇಗಿರುತ್ತೆ ಪೇಪರ್ ಅಂತ. ತಿಳಿತಾ? ಇದಾದ್ಮೇಲೆ ಬೆನಿಫಿಟ್ಸ್ ಏನು? ಎಥಿಕ್ಸ್ ಪೇಪರ್ ಓದೋದ್ರಿಂದ ಬೆನಿಫಿಟ್ ಏನು? ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ನಿಂತಿರ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೆಯದು ಅನ್ನೋ ಕಾನ್ಶಿಯಸ್ ಇವಾಗಿಂದ ಬೆಳೀತಾ ಹೋಗುತ್ತೆ. ನಿಮಗೆ ಗೊತ್ತಿರುತ್ತೆ, ಅದನ್ನ ನಾನು ಸ್ವಲ್ಪ ಎಬ್ಬಿಸ್ತಾನೆ ಈ 24 ಕ್ಲಾಸಸ್ ಅಲ್ಲಿ. ಅರ್ಥ ಆಯ್ತಾ? ಆ ರೀತಿ ಆದ್ರೆ ಬಾಕಿ ಎಕ್ಸಾಮಿನೇಷನ್ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಬಂದ ತಕ್ಷಣ ಕೇಳಿದೆ GS1, GS2, GS3, GS4 ಇದೆ ಅಲ್ಲ ಎಥಿಕ್ಸ್ ಪೇಪರ್. ಎಸ್ಸೆ ಅಂತ ಒಂದು ಪೇಪರ್ ಇದೆಯಾ? ಎಷ್ಟು ಮಾರ್ಕ್ಸ್ ಬರುತ್ತೆ? 250. ಪರ್ಸನ್ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಬರುತ್ತೆ?
75. ಟೋಟಲ್ ಎಷ್ಟು ಮಾರ್ಕ್ಸ್? ಈ ಪೇಪರ್ ಓದೋದ್ರಿಂದ ಎಸ್ಸೆ ತುಂಬಾ 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 ಹೆಲ್ಪ್ ಆಗುತ್ತೆ. ಬಿಕಾಸ್ ಎಸ್ಸೆಸ್ ನೋಡಿದಿರ ಪೇಪರ್ ಅಲ್ಲಿ 4 ಕ್ವಶನ್ ಎಥಿಕಲ್ ಬೇಸ್ಡ್ ಎಸ್ಸೆ ಇರುತ್ತೆ. ಒಂದು ಎನ್ವೈರನ್ಮೆಂಟಲ್, ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಒಂದು ಆರ್ಟ್ ಅಂಡ್ ಕಲ್ಚರ್. ಈ ರೀತಿ ಎಸ್ಸೆಗಳನ್ನ ವಿಂಗಡಿಸಿರ್ತಾನೆ. ಎಥಿಕ್ಸ್ ಚೆನ್ನಾಗಿದ್ರೆ ಎಸ್ಸೆ ತುಂಬಾ ಚೆನ್ನಾಗುತ್ತೆ. ಇವೆರಡು ಚೆನ್ನಾಗಾದ್ರೆ ಪರ್ಸನಲ್ ಇಂಟರ್ವ್ಯೂ ಚೆನ್ನಾಗಾಗುತ್ತೆ. ನಾನು ಹೇಳಿದೆ ಗೊತ್ತಾ, ಪರ್ಸನಲ್ ಇಂಟರ್ವ್ಯೂ ನಿಮ್ಮನ್ನ ನೀವೆಷ್ಟು ಕಾನ್ಫಿಡೆಂಟ್ ಇದ್ದೀರಾ, ನೀವು ಯಾವ ತರ ಸಿವಿಲ್ ಸರ್ವೆಂಟ್ ಆಗ್ತೀರಾ, ನೀವೆಷ್ಟು ಸುಳ್ಳು ಹೇಳ್ತೀರಾ, ಈ ತರ ಎಲ್ಲ ತಿಳ್ಕೊಳ್ಳೋದೆಲ್ಲ ಪರ್ಸನಲ್ ಇಂಟರ್ವ್ಯೂ. ಸೈಕಾಲಜಿಸ್ಟ್ ಇರ್ತಾರೆ ಅಂತ ಹೇಳಿದ್ದೆ ಗೊತ್ತಾ ಲಾಸ್ಟ್ ಕ್ಲಾಸ್ ಅಲ್ಲಿ, ಪರ್ಸನ್ಸ್ ಇರ್ತಾರೆ ಅಂತ ಹೇಳಿದ್ದೆ ಗೊತ್ತಾ ಲಾಸ್ಟ್ ಕ್ಲಾಸ್ ಅಲ್ಲಿ. ಹಾಗಾದ್ರೆ ಎಥಿಕ್ಸ್ ಓದೋದ್ರಿಂದ ನಿಮಗೆ 775 ಮಾರ್ಕ್ಸ್ ನೀವು ಟಾರ್ಗೆಟ್ ಮಾಡಬಹುದು. ಈಸಿ ಅಪ್ರೋಚ್ ಈ 3 ಸಬ್ಜೆಕ್ಟ್ಗೆ. ಬಾಕಿ ಯಾವ ಸಬ್ಜೆಕ್ಟ್ ಓದೋದ್ರಿಂದ ಬೆನಿಫಿಟ್ ಇರಲ್ಲ, ಎಥಿಕ್ಸ್ ಓದೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇದೆ. ಸೊ ಇದು ಒನ್ ಆಫ್ ದ ಕ್ರೂಷಿಯಲ್ ಸಬ್ಜೆಕ್ಟ್. UPSC ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ಬೇಕು ಅಂದ್ರೆ ಇದು ಕ್ರೂಷಿಯಲ್. ಆವರೇಜ್ ಆಗಿ ಎಷ್ಟು ತೆಗಿತಾರೆ ಅಂದ್ರೆ 140 ಅಬೌವ್, ಅಲ್ಲ ಸಾರಿ 140 ಗುಡ್ ಮಾರ್ಕ್ಸ್, 120 ಟಚ್ ಮಾಡ್ಬೇಕು. ನಮ್ಗೆ ಇದ್ರಲ್ಲಿ 50% ಮಾರ್ಕ್ಸ್ ಬಂದಿದೆ ಸರ್ ಲಿಸ್ಟ್ ಅಲ್ಲಿ ಇರ್ತೀವಿ ನಾವು. ಅದ್ರ ಜೊತೆ ಈ 3 ಸಬ್ಜೆಕ್ಟ್ಸ್ GS2 ನಡೀತಾ ಇಲ್ಲ ಅನ್ಕೋತೀನಿ, ಮುಗಿತಾ ಆಲ್ರೆಡಿ. ಹಾಗಾದ್ರೆ ಗೊತ್ತಾಯ್ತು ಎಥಿಕ್ಸ್ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ. ಸೊ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಎಸ್ಸೆ, ಪರ್ಸನಲ್ ಇಂಟರ್ವ್ಯೂ ಅಂಡ್ GS4. ಇದ್ರ ಜೊತೆ ಆಪ್ಷನಲ್ಸ್ ವೆರಿ 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 ಇಂಪಾರ್ಟೆಂಟ್. ಹೇಳ್ತಾರೆ ಅದನ್ನ ಯಾವಾಗಲೂ ಬಿಗ್ 3 ಅಂತ ಹೇಳ್ತಾರೆ. ಬಿಗ್ 3 ಅಂತ ಹೇಳಿದ್ರೆ ಆಪ್ಷನಲ್ಸ್, ಎಸ್ಸೆ, ಎಥಿಕ್ಸ್. ಈ 3 ಪೇಪರ್ ಯಾರು ಚೆನ್ನಾಗಿ ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ಲಿಸ್ಟ್ ಅಲ್ಲಿ ಇರ್ತಾರೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಬಿಗ್ 3. ಒಂದು ನೀವು ರೆಡಿ ಮಾಡ್ಕೊಂತ ಇದ್ದೀರಾ ಆಪ್ಷನಲ್ಸ್, ಇನ್ನೊಂದು ಎಸ್ಸೆ ಫ್ಯೂಚರ್ ಕ್ಲಾಸ್ ಅಲ್ಲಿ ಆಗುತ್ತೆ, ಎಥಿಕ್ಸ್ ಇವತ್ತಿಂದ ಶುರುವಾಗುತ್ತೆ. ರೆಡಿ ಸಿಗ್ತಾ ಎಥಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಏನು ಡೌಟ್ಸ್ ಇಲ್ಲ. ಹಾಗಾದ್ರೆ ಸಿಲೆಬಸ್ ಹೆಂಗಿದೆ? ಸಿಲೆಬಸ್ 8 ಯೂನಿಟ್ಸ್ ಇದೆ ಎಥಿಕ್ಸ್ ಅಲ್ಲಿ. 8 ಯೂನಿಟ್ ಗಳಿದೆ. ಮೊದಲನೇ ಯೂನಿಟ್ ಹೇಳಿದ್ರೆ ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫೇಸ್. ಅಂದ್ರೆ ಆ ಎಥಿಕ್ಸ್ ಇಟ್ಕೊಂಡು ನಾವು ಸೊಸೈಟಿ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತೀವಿ, ಅದರಿಂದ ಎಷ್ಟು ಒಳ್ಳೇದಾಗುತ್ತೆ, ಎಷ್ಟು ಕೆಟ್ಟದಾಗುತ್ತೆ, ಆ ಡಿಟರ್ಮಿನೆಂಟ್ಸ್ ಏನು, ಸೋರ್ಸ್ ಎಲ್ಲಿ ಎಥಿಕ್ಸ್, ಅದನ್ನೆಲ್ಲ ನಾವು ಫಸ್ಟ್ ಯೂನಿಟ್ ಅಲ್ಲಿ ಓದ್ತೀವಿ. ಅದೇ ಫಸ್ಟ್ ಯೂನಿಟ್ ನಮ್ದು ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫೇಸ್. ಈ ಚಾಪ್ಟರ್ ಇಂದ 20 ಮಾರ್ಕ್ಸ್ ನ ಪ್ರತಿ ಸತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. UPSC 20 ಮಾರ್ಕ್ಸ್ ಮಿನಿಮಮ್ ಬಂದೇ ಬರುತ್ತೆ ಈ ಯೂನಿಟ್ ಇಂದ. ಅದಾದ್ಮೇಲೆ ಸೆಕೆಂಡ್ ಒನ್ ಹೇಳಿದ್ರೆ ಆಟಿಟ್ಯೂಡ್ ಅಂತ. ಕೇಳಿದೀರಾ? ನಿಮ್ಗೆ ಆಟಿಟ್ಯೂಡ್ ಜಾಸ್ತಿ ಇದೆ ಈ ತರ ಕೇಳಿರ್ತೀರ ಕಾಮನ್ ಆಗಿ. ಆಟಿಟ್ಯೂಡ್ ಅಂದ್ರೆ ಪರ್ಸನಾಲಿಟಿ. ಹೇಗೆ ನಿಮ್ಮ ಬೆಳವಣಿಗೆ ಆಗುತ್ತೆ, ಹೇಗೆ ನಿಮ್ಮ ಕಲ್ಚರ್ ನಿಮ್ಗೆ ಹೇಳ್ಕೊಟ್ಟಿರುತ್ತೆ, ಆಟಿಟ್ಯೂಡ್ ನೀವು ತೋರಿಸ್ತೀರಾ. ಕೇಳಿದ್ದೀರಾ? ದುರ್ಯೋಧನ, ರಾಮ, ಡಿಫ್ರೆಂಟ್ ರಾವಣ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಬೆಳೆದು ಬಂದ ರೀತಿಗೆ ಅವ್ರು ಪ್ರೆಸೆಂಟೇಶನ್ ಆಗ್ತಾರೆ. ಅದನ್ನೇ ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್ ಫಾರ್ ಸಿವಿಲ್ ಸರ್ವೆಂಟ್. ಒಬ್ಬ ಸಿವಿಲ್ ಸರ್ವೆಂಟ್ ಆಗೋನ್ಗೆ ಯಾವ ಯಾವ ಕ್ವಾಲಿಟೀಸ್ ಇರಬೇಕು, ಯಾವ ರೀತಿ ಅವ್ನು ಕಂಪ್ಯಾಷನೇಟ್ ಆಗಿರ್ಬೇಕು, ಅವನ ಇಂಟಿಗ್ರಿಟಿ ಹೇಗಿರ್ಬೇಕು, ಅವ್ನ ಟಾಲರೆನ್ಸ್ ಲೆವೆಲ್ ಹೇಗಿರ್ಬೇಕು, ಯಾರು ಬೈದ್ರೂ ಕೇಳಿಸ್ಕೊಂಡು ಕೆಲಸ ಮಾಡೋ ತರ ಇರ್ಬೇಕು. ಅದನ್ನೇ ನಮ್ದು ಇಲ್ಲಿ ಹೇಳುತ್ತೆ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್. ಇದು 3rd ಯೂನಿಟ್. 4th ಯೂನಿಟ್ ಇಮೋಷನಲ್ ಇಂಟೆಲಿಜೆನ್ಸ್. ಯಾರಾದ್ರೂ ಒಂದು ಪ್ರಶ್ನೆ ಹೇಳ್ತಾ ಇದ್ದಾಗ ಪ್ರಶ್ನೆ ಕರೆಕ್ಟ್ ಕಿತ್ತು ಕೊಡೋದಲ್ಲ, ಯೋಚನೆ ಮಾಡ್ಬೇಕು, ಎಷ್ಟು ಕೊಡ್ಬೇಕು ಇವ್ರಿಗೆ, ಎಷ್ಟು ಕೊಡಬಾರ್ದು. ಆ ರೀಸನಿಂಗ್ ಡೆವಲಪ್ ಆಗಿರ್ಬೇಕು. ಓಕೆನಾ? ಅದನ್ನೇ ನಾವು ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇದಕ್ಕೆಲ್ಲ ಒಂದು ಬೇಕಲ್ಲ ಎಕ್ಸಾಂಪಲ್ಸ್ ಹೇಳ್ತಾರಲ್ಲ ಮನೇಲಿ, ಏನಾದ್ರು ನೋಡಿ ಅವ್ರು ನೋಟ್ ಕಲ್ತ್ಕೊಳ್ಳಿ, ಇವ್ರು ನೋಟ್ ಕಲೀರಿ ಅಂದ್ರೆ ಒಳ್ಳೆ ಒಳ್ಳೆ ವಿಷಯಗಳನ್ನ. ಅದೇ ರೀತಿ ನಾವು ಎಥಿಕ್ಸ್ ನ ಕೆಲವು ಮಾರಲ್ ಥಿಂಕರ್ಸ್, ಫಿಲಾಸಫರ್ಸ್ ವರ್ಲ್ಡ್ ಮತ್ತೆ ಇಂಡಿಯಾದಿಂದ ನೋಡಿ ಕಲಿತೀವಿ. ಓಕೆನಾ? ಅದೇ ನಮ್ಮ 5th ಯೂನಿಟ್. ಇದೆಲ್ಲ ಏನ್ ಗೊತ್ತಾ, ಇಷ್ಟು 5 ಯೂನಿಟ್ ಕಲಿತೀವಲ್ಲ, ಇದು ಸಬ್ಜೆಕ್ಟಿವ್ ನಾಲೆಡ್ಜ್. ಇಲ್ಲಿ ನಾವು ಸಬ್ಜೆಕ್ಟ್ ನ ಕಲಿತೀವಿ, ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು, ಯಾರಿಂದ ನಾವು ಏನೇನ್ ತಗೋಬಹುದು. ಇದನ್ನ ಫಸ್ಟ್ 5 ಯೂನಿಟ್ ಅಲ್ಲಿ
ಕಲ್ತೀವಿ. ಇಟ್ ಇಸ್ ಎ ಸಬ್ಜೆಕ್ಟಿವ್. ನೆಕ್ಸ್ಟ್, ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದು ಅಪ್ಲಿಕೇಶನ್. ಈ 5 ಯೂನಿಟ್ ಕಲಿತೀರಲ್ಲ, ಈ 5 ಯೂನಿಟ್ ಕಲಿತಾದ್ಮೇಲೆ ಸಿವಿಲ್ ಸರ್ವೆಂಟ್ ಹೇಗೆ ಅವನು ಕಾನ್ಸ್ಟಿಟ್ಯೂಷನ್ ಓದಿರ್ತಾರಲ್ಲ, ತುಂಬಾ ವಿಷಯಗಳು ಬರುತ್ತೆ ಇಲ್ಲಿ. ಕಾನ್ಸ್ಟಿಟ್ಯೂಷನ್ ಇವೆರಡು ಚಾಪ್ಟರ್ ಅಲ್ಲಿ, ಆಡಿಟಿಂಗ್ ಗವರ್ನೆನ್ಸ್ ಮತ್ತೆ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಹೇಗೆ ನಿಮ್ಮ ಎಥಿಕ್ಸ್ ನ ಅಪ್ಲೈ ಮಾಡ್ತೀರಾ, ಅಪ್ಲಿಕೇಶನ್ ಹಿಂಗೆ ಇರುತ್ತೆ ಅಂತ ನೋಡ್ತಾರೆ. ಏನಾ ಅದು ಇಷ್ಟೆಲ್ಲ ಕಲಿತ ಮೇಲೆ ನೀವು ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ತೀರಾ, ಅಥವಾ ಬೆಟರ್ ರೀಸನಿಂಗ್ ಯಾವ್ದು ಕೊಡ್ತೀರಾ, ಇದು ಸರಿ ಇದು ತಪ್ಪು ಎಕ್ಸಾಂಪಲ್ ಕಲಿಬೇಕಲ್ಲ, ಹಿಂಗಂತೂ ಇಡಂಗಿಲ್ಲಲ್ಲ. ಒಂದ 0 ಒಂದ 1 ಅದನ್ನ ಟೆಸ್ಟ್ ಮಾಡ್ತಾನೆ ನಿಮ್ಮ ಕೇಸ್ ಸ್ಟಡಿಲಿ. ಇದು ಹೈಯೆಸ್ಟ್ ಮಾರ್ಕ್ಸ್ ಆಫ್ ಪೇಪರ್. ಸಪರೇಟ್ ಆಗಿ ಓದ್ಬೇಕಾ ಕೇಸ್ ಸ್ಟಡಿ ಇಲ್ಲ. ಓದ್ತಾ ಸಬ್ಜೆಕ್ಟ್ ಅನಾಲಿಸಿಸ್ ತಗೊಂತ ಇದು ಸರಿ ಇದು ತಪ್ಪು, ನಿಮ್ಮ ಸೈಕಾಲಜಿ ಒಪ್ಬೇಕು. ಎಥಿಕ್ಸ್ ನಥಿಂಗ್ ಬಟ್ ನಿಮ್ಮ ಸೈಕಾಲಜಿ ಒಪ್ಪಿ ಆನ್ಸರ್ ಮಾಡ್ಬೇಕು. ಯಾವ್ದೋ ಬುಕ್ ಅಲ್ಲಿ ಆನ್ಸರ್ ನ ಕೂರ್ಸಿದ್ರೆ ಮಾರ್ಕ್ಸ್ ಕೊಡಲ್ಲ. ಯಾಕಂದ್ರೆ ಒಂದ್ ಕ್ವಶನ್ ಆನ್ಸರ್ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮ ಪರ್ಸನಾಲಿಟಿ ಏನು ಅಂತ. ಎಥಿಕ್ಸ್ ಆನ್ಸರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕ್ವಶನ್ ಚೆನ್ನಾಗಿರುತ್ತೆ, ಬುಕ್ ಇಂದ ಓದಿರ್ತೀರಾ, ಇನ್ನೊಂದ್ ಕ್ವಶನ್ ಗೊತ್ತಿರಲ್ಲ, ಆಗ ನಿಮ್ಮ ಸ್ವಂತ ಇಂಟರ್ಪ್ರಿಟೇಷನ್ ಬರೀತೀರಾ, ಹೈಲಿ ಕಾಂಟ್ರಾಸ್ಟಿಂಗ್ ಕುತ್ಕೊಂಡ್ಬಿಡುತ್ತೆ. ಅವಾಗ ಗೊತ್ತಾಗುತ್ತೆ ನಿಮ್ ಪರ್ಸನಾಲಿಟಿ ಅಲ್ಲ ಇದು ಬಿಲ್ಡ್ ಪರ್ಸನಾಲಿಟಿ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವ್ನಿಗೆ ಎಲಿಮಿನೇಟ್ ಮಾಡಕ್ ಸಖತ್ ಈಸಿ. ಬಾಕಿ ಸಬ್ಜೆಕ್ಟ್ಸ್ ಹಂಗಲ್ಲ, ನಾಲೆಡ್ಜ್ ಏನೋ ನೋಡ್ಕೊಂಡು ಬರ್ತಿರ್ತೀರಾ. ಇದಂಗಲ್ಲ, ಪ್ಯೂರ್ಲಿ ಪರ್ಸನಾಲಿಟಿ. ಅದಕ್ಕೆ ಹೇಳಿದ್ದು ಇದು ನಿಮ್ಗೆ 775 ಮಾರ್ಕ್ಸ್ ಸ್ಕೆಚ್ ಮಾಡ್ಕೊಡುತ್ತೆ. ಎಥಿಕ್ಸ್, ಎಸ್ಸೆ ಅಂಡ್ ಪರ್ಸನಲ್ ಇಂಟರ್ವ್ಯೂ, ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಆಯ್ತಾ? ಸೊ ಥಿಯರಿ ಹೇಳಿದೆ ನಾನು, ಯೂನಿಟ್ 1 to ಯೂನಿಟ್ 5 ಇದು ಥಿಯರಿ ಇನ್ ಎಥಿಕ್ಸ್. ಅಪ್ಲಿಕೇಶನ್ ಅಂತ ಹೇಳಿದ್ನಲ್ಲ, ಯೂನಿಟ್ 6 and 7 is application. Entirely 130 marks. Case studies 120. Yes, question per 6 questions per. Right? ನಾನು ಫಸ್ಟ್ ಕ್ಲಾಸ್ ಕರೆಂಟ್ ಅಫೇರ್ಸ್ ತಗೋಬೇಕಾದ್ರೆ ಹೇಳಿದ್ದೆ 5 ಪಿಲ್ಲರ್ಸ್ ನ ಫಾಲೋ ಮಾಡ್ಬೇಕು, ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೇಕು ಅಂತ. ನನ್ನ ಫಸ್ಟ್ ಇಯರ್ ಪಿಲ್ಲರ್ ಯಾವ್ದಾಗಿತ್ತು? ಸಿಲೆಬಸ್ ಕಾಪಿ, ಅದಾದ್ಮೇಲೆ PYQ. ನೀವು ಯಾರ ಮೇಲೆ ಎಕ್ಸಾಮ್ ಮಾಡಕ್ ಹೋಗ್ಬೇಕಾದ್ರು ಅಥವಾ ಯಾವ ಬಗ್ಗೆ ತಿಳ್ಕೊಳಕ್ ಹೋಗ್ಬೇಕಾದ್ರು ಫಸ್ಟ್ ತಿಳ್ಕೊಂತೀರಲ್ಲ ಹೇಗಿದೆ ಅಂತ. ಎಥಿಕ್ಸ್ ಕ್ಲಾಸ್ ಹೋಗ್ತಿಂತ ಮುಂಚೆ ನಮ್ಗೆ ಅದ್ರ ವಿವರಣೆ ಗೊತ್ತಿರುತ್ತೆ. ಇದು ಸಿಲೆಬಸ್. ಹೋಗ್ತಾ ನಾವು PYQ ಡಿಸ್ಕಸ್ ಮಾಡ್ತೀವಿ, ಕೆಲವು ಆನ್ಸರ್ಸ್ ಬರ್ಸಿಸ್ತೀವಿ. ಗೊತ್ತಾಯ್ತಾ? ಈಗ ಎಥಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ಕ್ಲಾಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದ್ ಸ್ಟೋರಿ ಹೇಳ್ತೀನಿ, ಬಟ್ ಅದಕ್ಕೆ ಆನ್ಸರ್ ಕೊಡಲ್ಲ. ಕ್ಲಾಸ್ ಮುಗಿಬೇಕಾದ್ರೆ ನಿಮ್ಗೆ ಬರ್ಬೇಕು ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ಅನ್ನೋದು. ಅದೇ ಎಥಿಕ್ಸ್. ಎಥಿಕ್ಸ್ ಇಲ್ಲಿ ಫೀಡ್ ಮಾಡಕ್ ಬಂದಿಲ್ಲ, ನಾನು ತಿಳ್ಸಕ್ ಬಂದಿದ್ದೀನಿ ಏನ್ ಸರಿ ಏನ್ ತಪ್ಪ ಅನ್ನೋದನ್ನ ಗ್ರಹಿಕೆ ಮಾಡಿ ಕೂತ್ಕೊಂಡು ಸರಿನೋ ತಪ್ಪ ಅನ್ನೋದನ್ನ ನೀವ್ ಅನಾಲಿಸಿಸ್ ಮಾಡ್ತೀರಾ. ಓಕೆನಾ? ಫಸ್ಟ್ ಸ್ಟೋರಿ ಏನ್ ಸರ್ ಆರ್ಗನ್ಸ್ ನ ಕಾಟ್ಬಿಟ್ಟಿದ್ದೀರಾ? ಯಾವ ತರ ಸ್ಟೋರಿ ಇದು? ಈಗ ನೀವೆಲ್ಲರೂ ಕೂಡ ಡಾಕ್ಟರ್ಸ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ತೀರಾ. ಒಂದ್ ಕೇಸ್ ಬರುತ್ತೆ, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಒಬ್ಬರಿಗೆ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಇಲ್ಲ. ಕೇಸ್ ನೋಡ್ತೀರಾ, ನೋಡಿದಾಗ ಅನ್ಸುತ್ತೆ ಬದುಕೋ ಚಾನ್ಸು ಇದೆ, ಇಲ್ದಿರ ಸೆಕೆಂಡ್ ಚಾನ್ಸು ಇದೆ. ಸೊ ಒಬ್ಬ ಡಾಕ್ಟರ್ ಏನ್ ಮಾಡ್ತಾನೆ, ಬದುಕ್ಸಕ್ ಹೋಗ್ತಾನೆ. ಹೌದಾ? ಅವನ ಲಿಮಿಟ್ಸ್ ಮೇಲೆ ಬದುಕ್ಸಕ್ ಹೋಗ್ತಾನೆ. ಬಟ್ ಅವ್ನ್ ಬದುಕ್ಸಿಲ್ಲ ಅಂದ್ರೂ ಅವನ ಯಾರು ಕ್ವಶನ್ ಮಾಡಕ್ ಆಗಲ್ಲ. ಹೌದಾ? ಯಾರು ಕ್ವಶನ್ ಮಾಡ್ತಾರೆ? ಇದು ಸರಿ ಯಾರು ತಪ್ಪು ಅಂತ ಯಾರು ಕ್ವಶನ್ ಮಾಡಕ್ ಆಗುತ್ತಾ? ಯಾರು ಕ್ವಶನ್ ಮಾಡಕ್ ಆಗಲ್ಲ. ಇನ್ನೊಂದು ಸೈಡ್ ಅಲ್ಲಿ 5 ಜನ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಆರ್ಗನ್ ಪ್ರಾಬ್ಲಮ್ ಇರುತ್ತೆ, ಆರ್ಗನ್ ಡೊನೇಷನ್ ನೀಡ್ ಬೇಕಾಗಿರುತ್ತೆ. ಬಟ್ 5 ಜನಕ್ಕೆ ಆರ್ಗನ್ ಸಿಗ್ಲಿಲ್ಲ ಅಂತಂದ್ರೆ 5 ಜನ ಸತ್ತೋಗ್ತಾರೆ. ಡಾಕ್ಟರ್ ಇಗ್ನೋರ್ ಮಾಡಿ ಈ ಪೇಷಂಟ್ ನ ಸತ್ತೋಗಿ ಈ ಆರ್ಗನ್ಸ್ ನ 5 ಜನಕ್ಕೆ ಹಾಕಿದ್ರೆ 5 ಜನ ಬದುಕ್ತಾರೆ. ಒಬ್ಬ 5 ಜನ.
ಈಗ ನಿಮಗ್ ಬಿಡ್ತೀನಿ, ಯಾರು ಸರಿ ಯಾರು ತಪ್ಪು ಆನ್ಸರ್ ಮಾಡ್ಬೋದಾ? ಡಾಕ್ಟರ್ ಯೋಚನೆ ಮಾಡ್ತಾನೆ, ಈ ಒಂದ್ ಜೀವ ಬದುಕುತ್ತಲ್ಲ ಗೊತ್ತಿಲ್ಲ, ಬಟ್ ಸತ್ರೆ ಈ 5 ಆರ್ಗನ್ಸ್ ನ ತೆಗೆದು ನಾನು 5 ಜನ ಬದುಕಿಸ್ತೀನಿ. ಬಟ್ ಈ 5 ಜನಕ್ಕೆ ಆರ್ಗನ್ಸ್ ಎಲ್ಲ ಸತ್ತೋಗ್ಬಿಡ್ತಾರೆ. ಇವಾಗ ನಿಮ್ಮ ಆನ್ಸರ್ ನನಗೆ ಬೇಕು. ಯಾರು ಸರಿ ಯಾರು ತಪ್ಪು? ಯಾಕೆ ಸರಿ? ಪ್ರೈವಸಿ ಹೇಳ್ತಾ ಇದಿಲ್ಲ. ಅಂದ್ರೆ ಅವನು ಆರ್ಗನ್ಸ್ ಅವನ್ ಪರ್ಮಿಷನ್ ಇದೆ ತೆಗಿಯಂಗಿಲ್ಲ ಅಂತ. ಪರ್ಮಿಷನ್ ಅದೇ ನಥಿಂಗ್ ಗುಡ್, ಅದೇ ಡಿಗ್ನಿಟಿ ಅವ್ನು ತೆಗಿಯಂಗಿಲ್ಲ, ಹೌದಾ? ಅದೇ ನಿಮ್ ರೀಸನಿಂಗ್. ಬಟ್ ಇಲ್ಲಿ 5 ಜನ ಉಳಿತಾರೆ, ಅವ್ನು ಬದುಕ್ತಾನೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ 5 ಜನ ಬದುಕ್ಬಿಡ್ತಾರೆ, ಹಾಕಿದ್ರೆ ಅದು 100% ಅದು 100% ಇಲ್ಲ. ಅವ್ರು ಇನ್ನು ಬದುಕಿದ್ದಾರೆ ಅಂದ್ರೆ ಹ್ಯಾಸ್ ನೋ ರೈಟ್ಸ್ ಟು ರಿಮೂವ್ ಎನಿ ಆರ್ಗನ್ಸ್. ಹಾಗಾಗಿ ಅವರು ಏನ್ ಅವ್ರನ್ನ ಬದುಕಿಸ್ಬೇಕು ಆ ಪ್ರಯತ್ನ ಮಾಡ್ಬೇಕು ಫಸ್ಟ್. ಅಟ್ ಲಾಸ್ಟ್ ಆಗ್ಲಿಲ್ಲ ಅಂದ್ರೆ ದೇ ಕ್ಯಾನ್ ಡೊನೇಟ್ ಇಟ್ ಫಾರ್ ಅದರ್. ಓಕೆ, ಬಟ್ ಇಲ್ಲಿ ಏನಂತಂದ್ರೆ ಡಾಕ್ಟರ್ ಡಿಸ್ಕ್ರಿಪ್ಷನ್ ಇದೆ, ಯಾರು ಅವನ್ನ ಕ್ವಶನ್ ಮಾಡಂಗಿಲ್ಲ, ಅವನು ಕಾನ್ಶಿಯಸ್ ಇಲ್ಲ, ಬದುಕ್ತಾನೆ ಹೇಳಕ್ಕಾಗಲ್ಲ 100%. ಬಟ್ ಒಂದ್ ಗೊತ್ತಿದೆ ಡಾಕ್ಟರ್ಗೆ, ಅವ್ನು ಬದುಕ್ತಾನೆ ಗ್ಯಾರಂಟಿ ಇಲ್ಲ. ಬಟ್ ಈ 5 ಆರ್ಗನ್ಸ್ ತೆಗೆದು ಬೇರೆಯವ್ರಿಗೆ ಹಾಕಿದ್ರೆ 100% ಬದುಕ್ತಾರೆ. ಹಂಗಂದ್ರೆ ತಪ್ಪು ಡಾಕ್ಟರ್ ಉಂಟು, ಅಂದ್ರೆ ತೆಗಿಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ. ನೀವು ಕೂಡ ತೆಗಿಬಾರ್ದು ಅಂತ ಹೇಳ್ತಾ ಇದ್ದೀರಾ. ಯುಟಿಲಿಟೇರಿಯನ್ ಅಲ್ಲ, ಅಂದ್ರೆ ಒಬ್ಬನಿಗಿಂತ 5 ಜನ ಉಳಿಸಬಹುದು, ಒಂದ್ ಜೀವದಿಂದ 5 ಜೀವ ಮುಖ್ಯ ಅಂತ. ಓಕೆ, ಹೌದು, ಆ ತರ ರೀಸನಿಂಗ್. ಲಾಸ್ಟ್ ಬೆಂಚ್ 5 ಮೆಂಬರ್ಸ್ ಇಡ್ತೀರಾ. ಹೆಂಗಂದ್ರೆ ಕೆಲವ್ರು ಹೇಳ್ತಾ ಇದಾರೆ, ಸರ್ ಅವನ್ ಜೀವ ತೆಗಿಯೋ ಹಕ್ಕು ನಮ್ಗಿಲ್ಲ, ನಮ್ಗೆ ಯಾವ ರೈಟ್ಸ್ ಇಲ್ಲ, ಅದನ್ನ ನಾವು ಮಾಡ್ಬಾರ್ದು. ಅವ್ನ್ ಸತ್ತ ಹೋಗ್ಬೇಕು ನೋಡ್ಬಿಡ ನಾನು ಅಂತರ ಹೇಳ್ತಾ ಇದ್ದಾರೆ ಮಾಡಕ್ ಅಲ್ಲ ಮ್ಯಾಮ್. ಇವ್ರು ಹೇಳ್ತಾ ಇದ್ದಾರೆ, ಸರ್ ಅವ್ನ್ ಬದುಕ್ತಾರೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ, ಸೊ ನಾವು ಇವ್ನ 5 ಜನ ಬದುಕಿಸ್ಬಿಡ್ತೀವಿ, ಅದು ನಮ್ಮ ಪ್ರಯಾರಿಟಿ ಆಗಿ ಇವ್ರು ಹೇಳ್ತಾರೆ. ನೋಡೋಣ, ಸಬ್ಜೆಕ್ಟ್ ಮುಗಿಬೇಕಾದ್ರೆ ಇದಕ್ಕೊಂದು ಆನ್ಸರ್ ಸಿಗುತ್ತೆ. ಏನ್ ಸರಿ ಏನ್ ತಪ್ಪು ಎಲ್ಲದಕ್ಕೊಂದು ಡೆಫಿನಿಷನ್ ಇದೆ. ನೀವ್ ಹೇಳಿದ್ದು ಕರೆಕ್ಟ್, ನೀವ್ ಹೇಳಿದ್ದು ಕರೆಕ್ಟ್ ಅಂತ ಜಸ್ಟಿಫೈ ಮಾಡುವಂತ ಜಸ್ಟಿಫಿಕೇಶನ್ ಸಿಗುತ್ತೆ ಹೋಗ್ತಾ ಹೋಗ್ತಾ ಎಥಿಕ್ಸ್ ಅಲ್ಲಿ ನಿಮಗೆ. ಅದು ಯಾವ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕನ್ನೋದನ್ನೇ UPSC ಎಕ್ಸಾಮಿನರು ನಿಮ್ಮನ್ನ ಕ್ವಶನ್ ಮಾಡ್ತಾರೆ. ನಾನು ಎಲ್ಲದಕ್ಕೂ ಆನ್ಸರ್ ಕೊಟ್ಬಿಟ್ರೆ ನಾಳೆ ದಿನ ಇದೇ ರೀತಿ ಕ್ವಶನ್ಸ್ ಬಂದ್ರೆ ನೀವ್ ಹೆಂಗ್ ಆನ್ಸರ್ ಮಾಡ್ತೀರಾ? ಕ್ವಶನ್ ತಲೆಯಲ್ಲಿ ಓಡ್ತಾ ಇರ್ಬೇಕು ದಿನ, ಯಾವ್ದು ಸರಿ ಯಾವ್ದು ತಪ್ಪು. ಸಬ್ಜೆಕ್ಟ್ ಓದ್ತಾ ಓದ್ತಾ ಇದು ಸರಿ ಅದು ತಪ್ಪು, ಕೊನೆಗೆ ಒಂದ್ ಬರ್ತೀರಾ, ಅವತ್ತು ನೀವು ಆಫೀಸರ್ ಕ್ವಾಲಿಟಿ ಆಗಿ ಇಟ್ಕೊಂತೀರಿ. ಅವಾಗ ನಿಮ್ಮ ಪರ್ಸನಲ್ ಇಂಟರ್ವ್ಯೂ ಕೂಡ ಚೆನ್ನಾಗಾಗುತ್ತೆ, SI ಕೂಡ ಚೆನ್ನಾಗುತ್ತೆ, ಎಥಿಕ್ಸ್ ಕೂಡ ಚೆನ್ನಾಗುತ್ತೆ. ಆಯ್ತಾ? ಸ್ಟೋರಿ ತಲೆ ಕೂತಿದ್ಯಾ? ನೆಕ್ಸ್ಟ್ ಸ್ಟೋರಿ, ನಾನು 3 ಸ್ಟೋರಿ ಮಾತಾಡುವ. ನೆಕ್ಸ್ಟ್ ಸ್ಟೋರಿ, ಯಾವ್ದೋ ಡಿಗ್ರಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಮುಗಿಸಿ ಒಬ್ಬ IT ಎಂಪ್ಲಾಯ್ ಆಗ್ತಾನೆ. ಆಫ್ಟರ್ 10 years he becomes a team leader one of the project. ಅವನು ಒಂದು ಕ್ಲೈಂಟ್ಸ್ ನ ಭೇಟಿ ಮಾಡ್ಬೇಕು ಅವತ್ತು. ಶಾರ್ಪ್ 10 AM ಗೆ ಗೊತ್ತಲ್ಲ, ಕಾರ್ಪೊರೇಟ್ ಕಲ್ಚರ್ ಒಂಚೂರು ಆಚೆ ವ್ಯತ್ಯಾಸ ಆದ್ರೆ ಪ್ರಾಜೆಕ್ಟ್ ಹೋಗ್ಬೇಕು. ಶಾರ್ಪ್ 10 AM ಹೋಗ್ಬೇಕು. ಮದುವೆ 2 ಮಕ್ಕಳಾಗಿದೆ, ಸ್ಕೂಲ್ ಬಿಡ್ಬೇಕು, ತರಲೆಗಳು ರೆಡಿ ಆಗ್ತದೆ. ಹೆಂಗೋ ಹೊಡಿಸ್ಕೊಂಡು ಕರ್ಕೊಂಡು ಸ್ಕೂಲ್ ಬಿಟ್ಟು ಆಫೀಸ್ ಹೋಗ್ಬೇಕು, ಟೈಮ್ ತುಂಬಾ ಕಮ್ಮಿ ಇದೆ. ಅವ್ನ್ ಗ್ರಾಹಕತೆಗೆ ಏನಾಗ್ತಿದೆ ಅಂದ್ರೆ ಎಲ್ಲೆಲ್ಲ ಹೋಗ್ತಾ ಇದ್ದಾನೆ ಸಿಗ್ನಲ್ಗೆ ಎಲ್ಲ 90 seconds 120 seconds 90 seconds 120 seconds ಕೂತ್ಕೊಂತ ಇದೆ. ಬಟ್ ಒಂದು ಅನಿವಾರ್ಯ ಕಂಡೀಷನ್ ಏನ್ ಮಾಡ್ತಾರೆ, ಸಿಗ್ನಲ್ ಜಂಪ್ ಮಾಡ್ಬಿಡ್ತಾರೆ. ಸಿಗ್ನಲ್ ಜಂಪ್ ಮಾಡಿ ಮಕ್ಳಿಗೆ ಹೇಳ್ತಾನೆ, ಯಾರು ಬೆಳ್ಬೇಡಿ, ಜಂಪ್ ಮಾಡಿ ಆಫೀಸ್ ಹೋಗಿ ಮುಗಿಸ್ಕೊಂಡು ಆ ಪ್ರಾಜೆಕ್ಟ್ ಅಪ್ರೂವಲ್ ತಗೊಂಡು ಅದಾದ್ಮೇಲೆ 1 ವಾರ ಆದ್ಮೇಲೆ ಬೆಳಿಗ್ಗೆ ಕಾಫಿ ಕುಡ್ಕೊಂತ ನ್ಯೂಸ್ ಪೇಪರ್ ಓದಾಗ್ಬೇಕು ಅನ್ಸಿದ್ರೆ ಟೆಕೀಸ್ ಯೂಶುವಲಿ ಸ್ಯಾಟರ್ಡೆ ಸಂಡೇಸ್ ಟ್ರಿಪ್ ಹೊಡಿತಾರಲ್ಲ, ಅನ್ಕೊಳ್ಳೋಣ ಕೊಡಗಕ್ಕೆ ಹೋಗಿ ಬರ್ತಾ ಇದಾರೆ. ಏನಾಗಿದೆ, ಎಕ್ಸ್ಪ್ರೆಸ್ ವೇಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಟ್ರೈನ್ ಔಟ್ ಆಗಿರ್ತಾರಲ್ಲ, ಪಾರ್ಟಿ ಮತ್ತೊಂದೆಲ್ಲ ಮಾಡಿ ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಅಲ್ಲಿ ಅವ್ನಿಗೆ ಸಿಗ್ನಲ್ ಜಂಪ್ ಮಾಡಕ್ ಹೋದಾಗ ಆಕ್ಸಿಡೆಂಟ್ ಆಗಿ ಎಲ್ಲ ಹಾಸ್ಪಿಟಲೈಸ್ ಆಗ್ಬಿಡ್ತಾರೆ. ಯಾರು? ಅದರ್ 4 ಮೆಂಬರ್ಸ್ ಬೇರೆ ಕಾರಲ್ಲಿ. ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ ಈ ಕಥೆನ, ಅಂದ್ರೆ ಹಿಂಗಾಗ್ತದೆ ಅಂತ. ಅವಾಗ ಬೈತಾನೆ, ಏನ್ ನಿಮ್ಗೆ ಬುದ್ಧಿ ಇಲ್ವಾ, ಒಂದ್ ಸ್ವಲ್ಪ ಕಾರು ಹೋದ್ರೆ ಜೀವ ಉಳಿತಾ ಇರ್ಲಿಲ್ವಾ ಅಂತ ಬೈತಾನೆ. ಇಲ್ಲಿ ಯಾರು ಸರಿ ಯಾರು ತುಂಬಾ ಈಸಿ ಇರಲ್ಲ, ಈ ತರ ಕ್ವಶನ್ ಬರುತ್ತೆ.
ಒಟ್ಟು ತಲೆ ಮೇಲೆ ಹೊಡಿತಾ ಇರ್ತಾನೆ. ಇಲ್ಲಿ ಯಾರು ಸರಿ ಯಾರು ತಪ್ಪು, ಅವ್ನು ಮಾಡಿ ಸರಿನಾ ಅವತ್ತು ಸಿಗ್ನಲ್ ಜಂಪ್ ಮಾಡಿದ್ದು, ಬಟ್ ಜಂಪ್ ಮಾಡಿದ್ರೆ ಅದು ಪ್ರಾಜೆಕ್ಟ್ ಸಿಗಲ್ಲ ಸರ್. ಅದು ಅವ್ನಿಗೊಂದು ಮೋಟಿವ್ ಇತ್ತು, ಆ ಪ್ರಾಜೆಕ್ಟ್ ಇಂದ ಏನೋ ವೆಲ್ಫೇರ್ ಆಗಿದೆ ಸೊಸೈಟಿಲಿ ಅಂತ, ಅದಕ್ಕೋಸ್ಕರ ಅವ್ನು ಹೋಗಿದ್ದು. ಆ ಮೋಟಿವ್ ಹಿಂದೆ ಇದೆ. ಲೈಫ್ ಪ್ರಾಜೆಕ್ಟ್ ಎಸ್, ಬಟ್ ಆ ಪ್ರಾಜೆಕ್ಟ್ ಇದೆಯಲ್ಲ, ಆ ಪ್ರಾಜೆಕ್ಟ್ ಅವ್ನು ಹೋಗೋದ್ರಿಂದ ಎಷ್ಟು 500+ ಮಕ್ಕಳಿಗೆ ಒಳ್ಳೇದಾಗುತ್ತೆ, ಅಂದ್ರೆ ತಂದೆ ತಾಯಿ ಇರೋ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಆ ಪ್ರಾಜೆಕ್ಟ್ ಸ್ಕಿಪ್ ಮಾಡ್ಲೇಬೇಕು, ಅವ್ರನ್ನ, ಬಿಕಾಸ್ ಈಸ್ ದ ಬೆಸ್ಟ್ ಇನ್ ದಟ್ ಪ್ರಾಜೆಕ್ಟ್. ಅಪ್ರೂವಲ್ ತಗೊಂಡ್ರೆ ಮಾಡ್ತೀನಿ ಅನ್ನೋದಿದೆ, ಹೌದಾ? ಎರಡು ಮೈಂಡ್, ಅವ್ನು ಮಾಡಿದ್ರೆ ಸರಿನಾ ತಪ್ಪು. ಮತ್ತಾದ್ಮೇಲೆ ಅವನೇ ಕೂತ್ಕೊಂಡು ಬೈದಿರ್ತಾನೆ, ಈ ತರ ಮಾಡ್ಬಾರ್ದಿತ್ತು, ಈ ಮಾಡಿರೋದ್ರಿಂದ 4 ಜನ ಹಾಸ್ಪಿಟಲೈಸ್ ಆಗಿದ್ದಾರೆ, ಹೌದಾ? ಇದು ಸೆಕೆಂಡ್ ಸ್ಟೋರಿ. ಆನ್ಸರ್ ಒಳ್ಳೇದಾಗ್ಬೇಕು, ಅದಕ್ಕೆ ಸಿಗ್ನಲ್ ಜಂಪ್ ಮಾಡೋದು ತಪ್ಪಲ್ಲ. ಈ ಎರಡು ಆನ್ಸರ್ ಬರ್ತದೆ ಒಂದೇ ಕ್ಲಾಸ್ ಅಲ್ಲಿ, 2 ತರ ಆನ್ಸರ್ ಬರ್ತಾ ಇದೆ. ಹಂಗಂದ್ರೆ 2 ಸರಿ ಇರ್ಬೋದು, 2 ತಪ್ಪು ಇರ್ಬೋದು ಅಲ್ಲ. ಇದೇ ಎಥಿಕ್ಸ್ ಅನ್ನೋದು ಎಲ್ಲರಿಗೂ ಒಂದೇ ತರ ಬರ್ಬಾರ್ದಲ್ಲ. ಎ ಫಾರ್ ಆಪಲ್ ಅಂತಾನೆ ಬರ್ಬಾರ್ದು ಎಲ್ಲರಿಗೂ. ಎಥಿಕ್ಸ್ ಅಲ್ಲಿ ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಇರ್ಬೇಕು, ಅದು ಡಿಫ್ರೆಂಟ್ ಪರ್ಸನಾಲಿಟಿನ ತೋರಿಸುತ್ತೆ. ಅದೇ ನಮ್ಮ ಅಪ್ಕಮಿಂಗ್ ತೋರಿಸುತ್ತೆ, ನಮ್ಮ ಬಿಲೀಫ್ ಸಿಸ್ಟಮ್, ವ್ಯಾಲ್ಯೂ ಸಿಸ್ಟಮ್ ತೋರಿಸುತ್ತಲ್ಲ. ಶೋ ಕ್ಲಾಸ್ ಅಲ್ಲಿ ಕೂಡ 2 ಆನ್ಸರ್ ಸಿಕ್ಕಿದೆ. ಮೊದಲನೇ ಆನ್ಸರ್ ಹೌದು ಸರ್, ನಾವು ಸಿಗ್ನಲ್ ಜಂಪ್ ಮಾಡೋದು ಸರಿ. ಎರಡನೇದು ತಪ್ಪು ಸರ್, ಅವನ್ ಲೈಫ್ ಇಂಪಾರ್ಟೆಂಟ್, ಅದಾದ್ಮೇಲೆ ಪ್ರಾಜೆಕ್ಟ್ ಅಂತ ಮೇಡಮ್ ಹೇಳಿ. ಓಕೆ, ನೋಡುವ ಕ್ಲಾಸಸ್ ಹೋಗ್ತಾ ಯಾವ್ದು ಸರಿ ಯಾವ್ದು ತಪ್ಪು ಇಬ್ಬರು ಮಾಡೋದು ಸರಿನಾ? ಲಾಸ್ಟ್ ಮಂತ್ ಇಲ್ಲೇನು ಅಂತಂದ್ರೆ, ಆಫೀಸ್ ಮುಗಿಸ್ಕೊಂಡು ತಲೆ ಕೆಡ್ಸ್ಕೊಂಡು, ಅಥವಾ ನೀವು ಕಾಂಪಿಟೇಟಿವ್ ಓದ್ತಿರೋರು ಬೆಳಿಗ್ಗೆಯಿಂದ ಸಂಜೆ ಲೈಬ್ರರಿ ಕೂತಿರ್ತೀರ, ಓದಿ ಸುಸ್ತಾಗಿರುತ್ತೆ, ಮನೆಗೆ ಹೋಗ್ತಾ ಇರ್ತೀರ, 4 ವೀಲರ್ ಹೋಗ್ತಾ ಇರ್ತೀರ, ಮುಂದ್ಗಡೆ ಒಂದು ಕಾರು ನಿಂತೋಗ್ಬಿಟ್ಟಿದೆ ಟ್ರಾಫಿಕ್ ಮಧ್ಯದಲ್ಲಿ. ರೀಸನ್ ಗೊತ್ತಿಲ್ಲ ನಿಮ್ಗೆ. ಯಾರಾದ್ರೂ ಫ್ರೀ ರೋಡ್ ಮಾಡ್ತಾರೆ, ನನ್ಗೆ 1000 ಟೆನ್ಷನ್ ಇದೆ, ನಾ ಹೊರಡ್ಬಿಡ್ತೀನಿ ಅಂತ ನೋಡ್ಬಿಟ್ಟು, ಅದೇ ನೆಕ್ಸ್ಟ್ ದಿನ ಕರ್ಮ ಅಂತವಲ್ಲ ನಮಗ್ ಬಿಟ್ಬಿಡುತ್ತೆ. ನಮ್ ಗಾಡಿ ನಿಂತೋಗುತ್ತೆ, ಯಾರು ಹೆಲ್ಪ್ ಮಾಡಕ್ ಬರಲ್ಲ, ಯಾರು ಹೆಲ್ಪ್ ಮಾಡಕ್ ಬರಲ್ಲ. ಅವಾಗ ಅನ್ಸುತ್ತೆ, ನಾನು ಉಪಕಾರ ನೆನ್ನೆ ಮಾಡಿದ್ರೆ ಯಾರೋ ಬಂದಿರೋರು ಅಂತ ನಮ್ಗೆ ಇನ್ನರ್ ಕಾನ್ಶಿಯಸ್ ಹೇಳಿದ್ದಲ್ಲ, ಹೇಳಿದ್ದಲ್ವಾ ಇದು. ಹಾಗಾದ್ರೆ ಇಲ್ಲಿ ಇನ್ನರ್ ಕಾನ್ಶಿಯಸ್ ತರ ವರ್ಕ್ ಮಾಡ್ಬೇಕಾ, ಅಥವಾ ಬೇಡ ಯಾರೋ ನೋಡ್ಕೊಳ್ಳಿ ಹೋಗ್ಲಿ ಅನ್ನೋದನ್ನ ವರ್ಕ್ ಮಾಡ್ಬೇಕಾ? ಅಂದ್ರೆ 2 ತರ ಬರುತ್ತೆ ಮೈಂಡ್. ಒಂದು ಹೇಳ್ತಾ ಇದೆ ಮೈಂಡ್, ಅವ್ನಿಗೆ ಮುಂಚೆನೆ ಹೆಲ್ಪ್ ಮಾಡು ಅಂತ, ಬಟ್ ಸುಸ್ತಾಗಿದೆ, ಯಾರೋ ಬೇರೆಯವ್ರು ಇಗ್ನೋರೆನ್ಸ್ ಮಾಡ್ಬಿಟ್ಟು ಹೋಗ್ತಾನೆ. ಯಾವ್ದು ಸರಿ ಯಾವ್ದು ತಪ್ಪು? ಅವ್ನು ಸುಸ್ತಾಗಿದೆ, ಮನೆಗೆ ಹೋಗ್ಬೇಕು, ಅವ್ನು ಕಾಫಿ ಕುಡಿಬೇಕು, ಅವ್ನು ಇಲ್ಲ ಅಂತಂದ್ರೆ ತಲೆ ಕೆಡುತ್ತ. ಅವ್ನಿಗೆ ಬೆಳಿಗ್ಗೆಯಿಂದ ಪೊಲಿಟಿ ಓದಿದಾನೆ, ಫಂಡಮೆಂಟಲ್ ಆರ್ಟಿಕಲ್ಸ್, ಫಂಡಮೆಂಟಲ್ ರೈಟ್ಸ್ ಇದೆಲ್ಲ ಓದಿ ತಲೆ ಕೆಟ್ಟ ಹೋಗಿರುತ್ತೆ. ಶೋ ಇಲ್ಲಿ ಅವ್ನು ಮಾಡಿದ್ ಸರಿನಾ? ಬಿಟ್ಟೋಗಿದ್ದು ರೋಡಲ್ಲಿ ಯಾರೋ ಟ್ರಬಲ್ ಅಲ್ಲಿ ಇದ್ದಾರೆ, ಕಾರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರ್ಬೋದು ಯಾರಿಗಾದ್ರು. ಸರಿನಾ ತಪ್ಪು ಅಂತ ಹೇಳ್ತೀರಾ? ಕೆಲವ್ರು ಹೇಳ್ತಾರೆ, ನಿನ್ ಕೆಲಸ ನೋಡ್ಕೊಂಡು ಮುಂದೆ ಹೋಗ, ಯಾಕೆ ಜೀವನ ಯಾಕೆ ಬೇಕು ಊರು ಉಸ್ತುವಾರಿ, ಫಸ್ಟ್ ನೀನ್ ಉದ್ಧಾರ ಆಗೋದ್ ನೋಡು, ಅದಾದ್ಮೇಲೆ ನೀನ್ ಪ್ರಪಂಚ ಉದ್ಧಾರ ಮಾಡು. ಹೇಳಿದ್ದೀರಾ ಮನೇಲಿ ಸ್ಪೆಷಲಿ ಅಂಬಿರು ಬಿಡಲ್ಲ, ಅವರು ಅಪ್ಪಿರಾದ್ರು ಹೇಳ್ಬಿಡ್ತಾರೆ ಮಾಡುದು. ಫಸ್ಟ್ ನಿನ್ ಕೆಲ್ಸ ನೀನ್ ಮಾಡು, ಹೇಳಿದ್ದೀರಾ ಇದನ್ನ. ಯಾವ್ದು ಸರಿ ಆಯ್ತು? ಇವ್ರು ಹೇಳೋದು ಸರಿನೇ ಅಲ್ವಾ? 2 ಡೈಲಾಗ್ ಇದೆ ಎಲ್ಲೂ. ಈ ಸ್ಟೋರಿಯಲ್ಲಿ 3 ಸ್ಟೋರಿಯಲ್ಲಿ ಕೂಡ ಡೈಲಾಗ್ಸ್ ಇದೆ, ಹೌದಾ? ನೀವ್ ಮಾಡಿದ್ ಸರಿನಾ, ನೀವ್ ಮಾಡಿದ್ ತಪ್ಪಾಗಿದ್ರೆ ಹೇಗ್ ಜಸ್ಟಿಫೈ ಮಾಡ್ತೀರಾ, ಅಥವಾ ನಿಮ್ಮ ಆನ್ಸರ್ನ ಹೇಗ್ ಜಸ್ಟಿಫೈ ಮಾಡ್ತೀರಾ? ಅದೇ ಕೇಸ್ ಸ್ಟಡೀಸ್. ಈಗ ಹೇಳಿದ್ನಲ್ಲ 3 ಕ್ವಶನ್ 120 ಮಾರ್ಕ್ಸ್ ಬರುತ್ತೆ ಅಂದಲ್ಲ, ಇದೇ ರೀತಿ ಕೇಸ್ ಸ್ಟಡಿ ಬರುತ್ತೆ. ನೀವ್ ಮಾಡೋದನ್ನ ಜಸ್ಟಿಫೈ ಮಾಡ್ಬೇಕಷ್ಟೇ ಆನ್ಸರ್ ಅಲ್ಲಿ. ಸರಿ, ನಾನ್ ಮಾಡಿದ್ ಸರಿ ಅಂತ ಪ್ರೂವ್ ಮಾಡ್ಬೇಕು. ಡೈಲಾಮದಲ್ಲಿ ಕೂರಿಸ್ಬೇಡಿ ಆನ್ಸರ್ನ. ಡೈಲಾಮಲ್ಲಿ ಕೂತ್ಕೊಂಡ್ರೆ ಒಬ್ಬ ಪ್ರಾಪರ್ ಪರ್ಸನಾಲಿಟಿ ಅಲ್ಲ ಅನ್ಸ್ಬಿಡುತ್ತೆ. ಬಿಕಾಸ್ ನಿಮ್ಮನ್ನ UPSC ಟ್ರೈನ್ ಮಾಡ್ತಾನ, ಅವನು ಹೆಂಗ್ ಬೇಕು ಅವ್ನು ಟ್ರೈನ್ ಮಾಡ್ತಾನೆ. ಎಲ್ಲಿ ಮಾಡ್ತಾನೆ ಟ್ರೈನ್? ಡೆರಾಡೂನ್, ಲಕ್ಷಣ ಅಲ್ಲಿ ಕೂರ್ಸ್ಕೊಂಡೆಲ್ಲ ಕಲಿಸ್ತಾರೆ ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಇಲ್ಲಿ ನೀವು ಓದಿ ತಿಳ್ಕೊಳ್ಳೋದು. UPSC ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದು, ಎಲ್ಲಾರು ಬರಿಬಹುದು, ಎಲ್ಲಾರು ಓದ್ಬೋದು. ಸೊ ಅವ್ನು ಹೇಳೋ ಮೆಟೀರಿಯಲ್ ನಾನು NCERT ಸಾಕು, ಇದನ್ನ ನ್ಯೂಸ್ ಪೇಪರ್ ಮತ್ತೊಂದು ಮಾರಲ್ ಸೈನ್ಸ್ ಎಲ್ಲ ಓದ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಅದ್ ಸುಟ್ಕೊಂಡು ಇದು ಕೋಚಿಂಗ್ ಸೆಂಟರ್ ಗಳ ಅವರ UPSC ಹೇಳಿದಾರ ಸಿಲೆಬಸ್ ಕೊಟ್ಟು ಓದ್ಬೇಕು ಅಂತ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಸಿಂಪಲ್ ರೀಸನಿಂಗ್ ಅಲ್ಲಿ ಏನ್ ಆನ್ಸರ್ ಮಾಡ್ತೀರ ಅನ್ನೋದನ್ನೇ ಅವ್ನು ಎಕ್ಸ್ಪೆಕ್ಟ್ ಮಾಡೋದು. ಹಳ್ಳಿಯಿಂದ ಬಂದವನಾಗಿ ಅಥವಾ ಐಷಾರಾಮ್ ಮನೆಯಿಂದ ಬಂದಾಗ 2 ಕಾಮನ್ ಪೇಪರ್ ಇರುತ್ತೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರುತ್ತೆ UPSC.
ಅದನ್ನ ತಿಳ್ಕೊಳ್ಳಿ ಫಸ್ಟ್ ನೀವು. ಬುದ್ಧಿವಂತಿಕೆ ಜಾಣತನದಿಂದ UPSC ಮಾಡೋದು. ದುಡ್ಡು ಐಷಾರಾಮಿ ಜೀವನ ನಿಮ್ಮನ್ನ UPSC ಜರ್ನಿ ಕಂಟಿನ್ಯೂ ಮಾಡೋದು. ಆಯ್ತಾ? ಸೊ ಅವನು ಒಬ್ಬ ಬೇಸಿಕ್ ಪರ್ಸನ್, ಒಬ್ಬ ರೀಸನಿಂಗ್ ಇರೋ ಪರ್ಸನ್ ಏನ್ ಆನ್ಸರ್ ಮಾಡ್ತಾನೆ ಅಂತ ತಿಳಿಯಕ್ ಹೊರಡ್ತಾನೆ. ಅದಕ್ಕೆ ಈ 3 ಕಥೆಗಳಿವೆ. ಇದೇ ರೀತಿ ಕೇಸ್ ಸ್ಟಡಿ ಬರುತ್ತೆ, 6 ಕೇಸ್ ಸ್ಟಡಿಗಳು ಬರುತ್ತೆ. UPSC ಅಂಡ್ KPSC ಎಷ್ಟು ಮಾರ್ಕ್ಸ್ಗೆ? 20 ಮಾರ್ಕ್ಸ್ಗೆ. ಇದಕ್ಕೆಲ್ಲ ಆನ್ಸರ್ ಎಲ್ಲಿ ಸಿಗುತ್ತೆ? ನಾವು ಆ 7 ಚಾಪ್ಟರ್ಸ್ ಓದ್ತೀವಲ್ಲ, 7 ಅನ್ನೋದಕ್ಕಿಂತ ಫಸ್ಟ್ 5 ಚಾಪ್ಟರ್ಸ್ ಥಿಯರಿ, ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಹುಡುಕೋಬೇಕು ನೀವು. ಪ್ರತಿಯೊಬ್ಬರು ಒಂದು ಯೋಚನೆ ಬಂದಿದೆ, ಪ್ರತಿಯೊಬ್ರು ಡಿಫ್ರೆಂಟ್ ಪರ್ಸನಾಲಿಟಿ ಇರ್ತೀರಾ ಅಂತ ನೀವು ಹುಡ್ಕೋಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್, ಇದು ನಮ್ಮ ಸಬ್ಜೆಕ್ಟ್ ಹೇಳಿದಲ್ಲ. ಸೊ ಫಸ್ಟ್ ಡಿಸ್ಕಸ್ ಮಾಡುವ ವಾಟ್ ಈಸ್ ಆಪ್ಟಿಟ್ಯೂಡ್. ವಾಟ್ ಈಸ್ ಆಪ್ಟಿಟ್ಯೂಡ್ ಅನ್ನೋದನ್ನ ನಾ ಬರೆಸ್ತೀನಿ, ಕೇಳಿಸ್ಕೊಳ್ಳಿ, ಆರಾಮ್ಸೆ ಕೇಳಿಸ್ಕೊಳ್ಳಿ. ಆಪ್ಟಿಟ್ಯೂಡ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಸ್ಕಿಲ್. ಸ್ಪೆಷಲೈಸ್ಡ್ ಸ್ಕಿಲ್ ಅದು ಆಪ್ಟಿಟ್ಯೂಡ್. ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರೆ ಈ ಪ್ರಾಬ್ಲಮ್ ಅಲ್ಲದೆ ಕೆಲವು ಅಪ್ಲಿಕೇಶನ್ ಅಲ್ಲಿ ಹೆಂಗೆ ಬಳಸಬೇಕು ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ ಸರ್. ಲೆಮನ್ ಟ್ರೀಯಲ್ಲಿ ಲೆಮನ್ ಬಿಡುತ್ತಾ ಮ್ಯಾಂಗೋ ಬಿಡುತ್ತೆ, ಮ್ಯಾಂಗೋ ಟ್ರೀಯಲ್ಲಿ ಮ್ಯಾಂಗೋ ಬಿಡುತ್ತಾ ಲೆಮನ್ ಬಿಡುತ್ತಾ? ಇದೇ ಆಪ್ಟಿಟ್ಯೂಡ್, ಇದೇ ಆಪ್ಟಿಟ್ಯೂಡ್. ಆಯ್ತಾ? ಇದನ್ನೇ ಎಕ್ಸಾಮ್ ಅಲ್ಲಿ ನಿಮಗೆ ಕೊಡ್ತಾನಲ್ಲ, ಆಪ್ಟಿಟ್ಯೂಡ್ ಅಂತ ಟೆಸ್ಟ್ ಕೊಡ್ತಾನಲ್ಲ, ರೈಟ್ ಆನ್ಸರ್ ವೆರಿ ಸಿಂಪಲ್ ವೇಲಿ ಹೇಳ್ತಾರಲ್ಲ, ಆನೆ ಹಾರಕ್ಕಾಗಲ್ಲ, ಆನೆ ಹಾರ್ಬೋದಾ? ಹಾರಕ್ಕಾಗಲ್ಲ. ಪಕ್ಷಿಗಳು ಈಜಕ್ಕಾಗಲ್ಲ ಅಂತ ಹೇಳಿದ್ದೆ. ಇದು ಆಪ್ಟಿಟ್ಯೂಡ್. ಯಾವ್ದು ಏನ್ ಮಾಡುತ್ತೆ, ಯಾವ್ದು ಏನ್ ಮಾಡಲ್ಲ, ಯಾವಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಅದನ್ನ ಹೇಳದೆ ಆಪ್ಟಿಟ್ಯೂಡ್. ಅರ್ಥಾಯ್ತಾ? ಆ ಸ್ಪೆಷಲೈಸ್ ಸ್ಕಿಲ್ ಕೆಲವು ಟೈಮ್ ಏನಾಗುತ್ತೆ, ಬೈ ಬರ್ತ್ ಬರುತ್ತೆ ಕೆಲವ್ರಿಗೆ. ಈ ಸ್ಕಿಲ್ಗಳು ಬೈ ಬರ್ತ್ ಬರುತ್ತೆ. ಯಾವ್ದು? ಆಪ್ಟಿಟ್ಯೂಡ್. ಕೆಲವುದನ್ನ ಅವರು ಪ್ರೋಗ್ರೆಸಿವ್ ಆಗಿ ಲೈಫ್ ಅಲ್ಲಿ ಕಲಿತಾರೆ. ಆಯ್ತಾ? ಸೊ ಆಪ್ಟಿಟ್ಯೂಡ್ ಅಲ್ಲಿ ಇದಕ್ಕಾಗ್ಲೇ ಒಂದು ಎಕ್ಸಾಂಪಲ್ ಹೇಳಿದೆ ನಾನು. ಆಕ್ಚುಲಿ ಆ ಬ್ಯಾಂಗ್ಳೂರ್ ಸ್ಯಾಂಡ್ವಿಚ್ ಹೇಳಿದಲ್ಲ, ಸಿ ಆ ಬ್ಯಾಂಗ್ಳೂರ್ RCB ಸ್ಟಾಂಪೇಜ್ ಆಯ್ತು. ಅದಾದ್ಮೇಲೆ ಅಲ್ಲಿ IPS ಆಫೀಸರ್ಸ್ ಸಸ್ಪೆನ್ಷನ್ ಮಾಡಿದ್ರು. ಹೌದಾ? ಆ ಸಸ್ಪೆನ್ಷನ್ ನ ಟ್ರಿಬ್ಯುನಲ್ ಹೋದ್ರು ಕೆಲವರು, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅದಾದ್ರೂ ಸೆಂಟರ್ ಅಪ್ರೂವ್ ಮಾಡ್ತು, ಹೌದು ಸಸ್ಪೆನ್ಷನ್ ಕರೆಕ್ಟ್ ಆಗಿದೆ ಅಂತ. ಹಂಗಂದ್ರೆ ಅಲ್ಲೇನೋ ರೀಸನಿಂಗ್ ಇದೆ ಅಂತ ಅರ್ಥ ಆಯ್ತು. ಅಲ್ಲೇನಾಯ್ತು, 2 ಕೇಸ್ ಆಯ್ತು. ಒಂದು ವಿಧಾನ ಸೌಧದ ಮುಂದೆ ತುಂಬಾ ಜನ ಸೇರಿದ್ರು, ಜೊತೆಗೆ ಯಾರು ಸೇರಿದ್ರು ಅಲ್ಲಿ ಲೆಜಿಸ್ಲೇಚರ್ಸ್ ಇನ್ಕ್ಲೂಡಿಂಗ್ CM. ಹೌದಾ? ಇಲ್ಲಿ ಇದು ಗ್ರೌಂಡ್ ಅಲ್ಲಿ, ಇಲ್ಲಿ ಚಿನ್ನಸ್ವಾಮಿಲಿ ಜನ ಸೇರಿದ್ರು, ಪೀಪಲ್, ಪಬ್ಲಿಕ್. IPS ಆಫೀಸರ್ಸ್ ಅವ್ರು ಏನ್ ಮಾಡ್ತಾರಂದ್ರೆ ಜಾಸ್ತಿ ಪೊಲೀಸ್ ಮೆಂಬರ್ಸ್ ನ ಇಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಹೈ ಪ್ರೊಫೈಲ್ ವ್ಯಕ್ತಿಗಳಿದ್ದಾರೆ, ಸೊ ಪೊಲೀಸ್ ನ ಹೈ ಡಿಪ್ಲಾಯ್ ಮಾಡ್ತಾರೆ. ಇಲ್ಲಿ ಕಮ್ಮಿ ಜನ ಮಾಡ್ತಾರೆ ಲೋ ಪ್ರೊಫೈಲ್. ಪಬ್ಲಿಕ್ ಗಿಂತ ಪಬ್ಲಿಕ್ ಸರ್ವೆಂಟ್ಸ್ ಬಹಳ ಮುಖ್ಯ ಅನ್ಸ್ಬಿಟ್ಟು ಕೆಲವರು. ಇದು ಕೇಸ್ ಸ್ಟಡಿ. ಇದು ಡಿಪ್ಲಾಯ್ ಮಾಡ್ತಾರೆ. ತಪ್ಪು ಅಂತ ಹೇಳಕ್ಕಾಗಲ್ಲ, ಅವ್ರು ಹೇಳ್ತಾರೆ ಆ ರೀಸನಿಂಗ್ ನ ಈಗ ಮಾಡಿದ್ವಿ ಅಂತ. ಒಂದು ಪಾಸಿಬಿಲಿಟಿ ಇತ್ತು ಅವ್ರಿಗೆ. ಮೈಸೂರು KSRP ಅಂತ ಕೇಳಿದ್ದೀರಾ? ಅಲ್ಲಿಂದ ಫೋರ್ಸ್ ಗಳನ್ನ ತರಿಸ್ಕೊಂಡ್ಬೋದಿತ್ತು. ಗೊತ್ತಾಗ್ತಿಲ್ಲ ಬ್ಯಾಂಗ್ಳೂರ್ ಈಗ ಬರ್ತಾ ಇದೆ ಅಂದಾಗ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಂದ ಪೊಲೀಸ್ ಫೋರ್ಸ್ ತರಿಸ್ಕೊಂಡ್ಬೋದು. ರಿಸರ್ವ್ ಪೊಲೀಸ್ ಅಂತ ಹೇಳ್ತಾರೆ, ಗೊತ್ತಾ? ಆ ರಿಸರ್ವ್ ನ ತರಿಸ್ಕೊಂಡ್ಬೋದಿತ್ತು. ಆ ಕೆಲಸ ಆಗ್ಲಿಲ್ಲ ಕೆಲವು ಕಡೆ. ಹೌದಾ? ಅದಕ್ಕೆ ಸಸ್ಪೆನ್ಷನ್ ಮಾಡೋದು. ಇದಕ್ಕೆ ಹೈ ಇಂಟೆಲಿಜೆನ್ಸ್ ಬೇಕಾ? ಇಂಟೆಲಿಜೆನ್ಸ್ ಬೇಡ, ಆಪ್ಟಿಟ್ಯೂಡ್ ಬೇಕು. ಆ ಪರಿಸ್ಥಿತಿಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋ ಆಪ್ಟಿಟ್ಯೂಡ್ ಇರ್ಬೇಕು. ಅದನ್ನೇ ಸ್ಪೆಷಲೈಸ್ ಸ್ಕಿಲ್ ಅಂತ ಹೇಳ್ತಾರೆ.
ಅದೆಲ್ಲರಿಗೂ ಬರುತ್ತಾ? ಅದಕ್ಕೆ ತಾನೇ ನೀವು ನಾಳೆ ದಿನ ಸಿವಿಲ್ ಸರ್ವಿಸ್ ಆಗಿ ನೀವು ಕೂಡ SP IPS ಆಗ್ತಿರಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗ್ತಿರಲ್ಲ, IAS ಇಂದ IFS ಇಂದ ಫಾರಿನ್ ಸರ್ವಿಸ್ ಅಂಬಾಸಿಡರ್ಸ್ ಆಗ್ತಿರಲ್ಲ, ನಿಮ್ಗೆ ಈ ಸ್ಕಿಲ್ಸ್ ಇರ್ಬೇಕು ತಾನೆ. ಈ ಸ್ಕಿಲ್ಸ್ ನ ಅವನು ಎಕ್ಸಾಮ್ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆಪ್ಟಿಟ್ಯೂಡ್ ಅಂದ್ರೆ ಗೊತ್ತಾಯ್ತಾ? ಸ್ಪೆಷಲೈಸ್ ಸ್ಕಿಲ್ ನ ಯಾವ ಪರಿಸ್ಥಿತಿಯಲ್ಲಿ ಯೂಸ್ ಮಾಡ್ಬೇಕು ಅದನ್ನೇ ನಾವು ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಅದಕ್ಕೆ ಸಿಂಪಲ್ ಆಗಿ ಹೇಳಿದೆ, ನಿಂಬೆಹಣ್ಣು ಮರದಲ್ಲಿ ನಿಂಬೆಹಣ್ಣೆ ಬಿಡೋದು, ಮಾವಿನ ಹಣ್ಣು ಮರದಲ್ಲಿ ಮಾವಿನ ಹಣ್ಣೆ ಬಿಡೋದು, ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಬೇಸಿಕ್. ಅದಾಯ್ತಾ? ಅದೇ ರೀತಿ ಇದನ್ನ ಎಲ್ಲಿ ನೋಡ್ಬೋದು ನಾವು ಅಂತಂದ್ರೆ ಫಾರ್ಮರ್ಸ್. ಕೆಲವರು ಇದಾಯ್ತು, ಇದೇನೋ ಕಾನ್ಸಿಕ್ವೆನ್ಸಸ್ ಆಯ್ತು, ಥಿಯರಿ ಬಂತು. ಒಬ್ಬ ಫಾರ್ಮರ್ ಹೇಳ್ತಾನೆ ಈ ಟೈಮಲ್ಲಿ ಈ ಸಸಿ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಬಾಕಿ ಟೈಮ್ ಆದ್ರೆ ಬೆಳೆಯಲ್ಲ. ಹೌದಾ? ಅದು ಅವ್ನಿಗೆ ಸ್ಕಿಲ್ ನೋಡಿ 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 ಕಲ್ತಿರ್ತಾನೆ. ಹೌದಲ್ಲ? ನೋಡಿದೀರಾ ಹಳ್ಳಿ ಕಡೆ ಎಲ್ಲ ಅವ್ರು ಹೇಳ್ತಾರೆ ಇವತ್ತು ಮಳೆ ಬರುತ್ತೆ ನೋಡು. ಅವ್ನಿಗೆ ಯಾವ ಜಿಯೋಗ್ರಫಿ ಓದಿಲ್ಲ ಅವನು. ಅವ್ನಿಗೆ ಈ ಕಡೆ ಸೌತ್ ವೆಸ್ಟ್ ಮಾನ್ಸೂನ್ ಬರುತ್ತೆ, ಜಿಯೋಗ್ರಫಿ ಓದ್ತಿಲ್ಲ, ಸೌತ್ ವೆಸ್ಟ್ ಮಾನ್ಸೂನ್ ಬರುತ್ತೆ, ಈ ಕಡೆ ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತೆ, ಕ್ಲೌಡ್ಸ್ ಹಿಂಗಾಗುತ್ತೆ, ಓಕ್ಲೌಡ್ ಕ್ಲೌಡ್ ಅಂತೀವಿ, ಹಿಂಗೆಲ್ಲ ಅವ್ನಿಗೆ ಏನು ಗೊತ್ತಿರಲ್ಲ. ಬಟ್ ನೋಡಿ 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 ಆ ಸ್ಕಿಲ್ ಸೆಟ್ ಕಲ್ತಿರ್ತಾನೆ. ಅದ್ರ ರೀತಿ ಅವನು ಕ್ರಾಪ್ ಪ್ಯಾಟರ್ನ್ ಗಳನ್ನ ಬದಲಿಸ್ತಾ ಇರ್ತಾನೆ. ಹೌದಾ? ಇದು ಕೂಡ ಒನ್ ಆಫ್ ದ ಆಪ್ಟಿಟ್ಯೂಡ್. ಅರ್ಥ ಆಯ್ತಾ? ಆಪ್ಟಿಟ್ಯೂಡ್ ಅಂದ್ರೆ ಏನು ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮ್ CSAT ಅಲ್ಲಿ ಆಪ್ಟಿಟ್ಯೂಡ್ ಪೇಪರ್ ಅಂತ ಹೇಳ್ತಾರಲ್ಲ, ಅದು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು. ಕಾಂಪ್ರಹೆನ್ಸಿವ್ ಇಂಗ್ಲಿಷ್ ಕೊಟ್ಟಿರ್ತಾನೆ, ನೀವು ಒಂದು ಕರೆಕ್ಟ್ ರೀಸನಿಂಗ್ ಆನ್ಸರ್ ಹುಡುಕಿ ಅಂತ ಹೇಳ್ತಾನಲ್ಲ ಅವನು. ಈಗ ಅರ್ಥ ಆಯ್ತಾ ಏನು ಅಂತ? ಇನ್ಮೇಲೆ CSAT ಕೂಡ ಈಸಿ ಆಗುತ್ತೆ. ಈ ಪರ್ಸ್ಪೆಕ್ಟಿವ್ ಓದ್ತೀರಾ, ಈ ಕ್ವಶನ್ಗೆ ಏನ್ ಆನ್ಸರ್ ಹುಡುಕ್ಬೇಕು, ಕಷ್ಟದಲ್ಲಿ ಹೋಗ್ಬಾರ್ದು, ಖುಷಿಗೆ ಹೋಗ್ಬೇಕು ಕ್ವಶನ್ ಅಪ್ರೋಚ್. ದಟ್ ಈಸ್ ಕಾಲ್ಡ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಒನ್ ಎಥಿಕ್ಸ್. ಎಥಿಕ್ಸ್ ಅಂದ್ರೆ ಇಟ್ ಈಸ್ ಎ ಪ್ರಿಸ್ಕ್ರಿಪ್ಟಿವ್ ಕೋಡ್. ಯಾವ್ದು ರೈಟ್ ಯಾವ್ದು ರಾಂಗ್ ಅಂದ್ರೆ ಪ್ರಿಸ್ಕ್ರಿಪ್ಟಿವ್ ಕೋಡ್. ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು ಅಂತ ಒಂದು ಈಗ ಹೇಳ್ತಾರಲ್ಲ, ಮನೇಲಿ ಹೇಳ್ತಾರೆ ಇದು ಸರಿ ಇದು ತಪ್ಪು, ಇದನ್ನ ಎಥಿಕ್ಸ್ ಅಂತ ಹೇಳ್ಕೊಡ್ತಾರೆ ಯಾರಾದ್ರು. ಐದರ್ ಲಾ ಆರ್ ಪ್ರಿನ್ಸಿಪಲ್ಸ್ ಥ್ರೂ ಹೇಳುವಂತದ್ದೇ ಎಥಿಕ್ಸ್ ಅಂತ ಹೇಳ್ತೀವಿ. ಐದರ್ ಲಾ ಆರ್ ಪ್ರಿನ್ಸಿಪಲ್ಸ್ ಅಂತ ಹೇಳೋದು. ಈಗ ಅನ್ಕೊಳ್ಳೋಣ ಎಥಿಕ್ಸ್ ಎಲ್ಲಿ ಫಾಲೋ ಆಗುತ್ತೆ? ನೀವು ಡಾಕ್ಟರ್ ಆಗಿದ್ದೀರಾ, ವಾಪಸ್ ಡಾಕ್ಟರ್ ಆಗಿ ಅಲ್ಲಿ ಯಾವ್ದು ಮಾಬ್ ಗಲಾಟೆ ಮಾಡೋದು. ಅವರು ಸೋಷಿಯಲ್ ಟ್ರಾಮಾನೇ ಆ ಮಾಬ್, ಅನಾವಶ್ಯಕ ಜನನೇ ಅದು. ಅವಶ್ಯಕತೆಗೆ ಜಗಳ ಆಗಿರಲ್ಲ, ಬಟ್ ಏನಾಗಿರುತ್ತೆ, ಹೊಡೆದಾಡ್ಕೊಂಡು ಮಚ್ಚಲ್ಲಿ ಹೊಡೆದಾಡ್ಕೊಂಡು ಗಾಯಗಳಾಗಿರುತ್ತೆ, ಕೆಲವರು ಸಾಯುವ ಪರಿಸ್ಥಿತಿ ಇರ್ತಾರೆ. ಡಾಕ್ಟರ್ ಗೊತ್ತಿದೆ ಅವ್ರು ಎಂತವ್ರು ಅಂತ, ಕ್ರಿಮಿನಲ್ಸ್ ಅಂತಾನು ಗೊತ್ತಿದೆ. ಬಟ್ ಬಂದು ಅವ್ರ ನಿಂತಾಗ ಅವ್ನ ಕರ್ತವ್ಯ ಏನು, ಅವ್ರನ್ನ ಟ್ರೀಟ್ ಮಾಡ್ಬೇಕು. ಬಟ್ ಅವ್ನ ಮಾರಲ್ ಲೈಫ್ ಹೇಳ್ತಾ ಇದೆ ತಪ್ಪು, ಸತ್ತೋದ್ರೆ ಒಳ್ಳೇದು ಸೊಸೈಟಿಗೆ ಅಂತ ಹೇಳ್ತಾ ಇದೆ ಅವನು. ಹೌದಾ? ಕಾನ್ಶಿಯಸ್ ಹೇಳ್ತಾ ಇದೆ, ಬಟ್ ಅವ್ನ ಕರ್ತವ್ಯ ಏನು, ಟ್ರೀಟ್ ಮಾಡಬೇಕು. ಅದೇ ಎಥಿಕ್ಸ್. ಡಾಕ್ಟರ್ ಕೆಲಸ ಮಾಡ್ಲೇಬೇಕು. ಅದೇ ರೀತಿ ರೇಪ್ ವಿಕ್ಟಿಮ್ ಅದರ್ ಪರ್ಸನ್, ಅವನ್ ಬಂದು ಲಾಯರ್ ಹತ್ರ ನನ್ನ ಕಾಪಾಡು ಅಂತ ಕೇಳಿದಾಗ ಅವನ ಕರ್ತವ್ಯ ಏನು, ಕಾಪಾಡ್ಲೇಬೇಕು. ಅದೊಂದು ಕರ್ತವ್ಯ, ಅದೇ ಎಥಿಕ್ಸ್. ಬಟ್ ಒಳಗಡೆ ಅಂತ ಹೇಳ್ತಾ ಇರುತ್ತೆ ತಪ್ಪು ಮಾಡಿದ್ದಾರೆ ಸಾಯಿಲಿ ಬಿಡು, ಅದನ್ನೇ ಮಾರಲ್ ಅಂತ ಹೇಳ್ತೀವಿ. ಮಾರಲ್ ಯಾವುದು ಇಂಡಿವಿಜುವಲ್, ಎಥಿಕ್ಸ್ ಯಾವುದು ಸೊಸೈಟಿ. ಅದು ಲಾ ಮತ್ತೆ ಪ್ರಿನ್ಸಿಪಲ್ ಇಂದ ಫಾಲೋ ಮಾಡೋದನ್ನ ನಾವು ಎಥಿಕ್ಸ್ ಅಂತ ಹೇಳ್ತೀವಿ. ನಾಳೆ ದಿನ ಓದೋದು ಅದನ್ನೇ. ಸಿಂಪಲ್. ರಾಮಾಯಣ ಕೇಳಿದ್ದೀರಾ? ರಾಮಾಯಣದಲ್ಲಿ ಮೊನ್ನೆ ಮಾರೀಚ ಬಗ್ಗೆ ಮಾತಾಡಿದ್ವಿ. ಮಾರೀಚ ಏನ್ ಹೇಳಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ತರ ಅಂತ ಒಂದು ಪ್ರೋಟೋಟೈಪ್. ಅಲ್ಲಿ ರಾವಣ ಕೂಡ ತನ್ನ ಎಥಿಕ್ಸ್ ನ ಕರೀತಾನೆ. ಎಲ್ಲಿ ಗೊತ್ತಾ? ಯುದ್ಧಕ್ಕೆ ಕರಿಬೇಕಾದ್ರೆ ಯುದ್ಧ ಅಸೈನ್ ಮಾಡೋದು ಯಾರು? ಬ್ರಾಹ್ಮಣರು. ಅವನು ಒಬ್ಬ ಬ್ರಾಹ್ಮಣ. ಅವನತ್ರ ರಾಮ ಕಳಿಸ್ತಾನೆ ಯುದ್ಧ ಟೈಮ್ ಯಾವ್ದು ಫಿಕ್ಸ್ ಮಾಡುವಂತ. ಬಟ್ ರಾವಣ ಅವನ ಮೇಲೆ ಯುದ್ಧ ಮಾಡ್ಬೇಕಿರುತ್ತೆ, ರಾಮನ ಮೇಲೆ. ಬಟ್ ಟೈಮ್ ಫಿಕ್ಸ್ ಮಾಡೋದು, ಒಳ್ಳೆ ಟೈಮ್ ರಾಮನ್ಗೆ ಯಾವ್ದು ಅಂತ ಫಿಕ್ಸ್ ಮಾಡೋದು ಯಾರು? ರಾವಣ. ಅದೇನದು? ಅವನ ಎಥಿಕ್ಸ್. ಯಾವ್ದಕ್ಕೆ? ಅವನ ಬ್ರಾಹ್ಮಿಣಿಸಮ್ಗೆ, ಅವನ ಜನಿವಾರಕ್ಕೆ ಅವನ್ ಬೆಲೆ ಕೊಡ್ಬೇಕು, ಅದನ್ನ ಕೊಟ್ಟ. ಅದು ಕೂಡ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಎಥಿಕ್ಸ್. ಯುದ್ಧ ಮಾಡ್ದ ಬಿಡಿ, ಅದು ಬೇರೆ ವಿಷಯ.
ಬಟ್ ಅವನ ಬ್ರಾಹ್ಮಣತ್ವಕ್ಕೆ ಅವ್ನ ಬೆಲೆ ಕೊಟ್ಟ, ಅವ್ನು ಹೇಳಿದ ರಾಮಂಗೆ ಈ ಟೈಮ್ ಯುದ್ಧ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸ. ಅದು ಕೂಡ ಒನ್ ಆಫ್ ದ ಎಥಿಕ್ಸ್. ಅರ್ಥ? ಇದನ್ನೇ ನಾವು ಎಥಿಕ್ಸ್ ಅಂತ ಹೇಳ್ತೀವಿ. ಎಥಿಕ್ಸ್, ಆಪ್ಟಿಟ್ಯೂಡ್. ಇನ್ನೊಂದೇನಿದೆ? ಇಂಟಿಗ್ರಿಟಿ, ಪ್ರಾಮಾಣಿಕತೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಒಂದು ಪರ್ಸನಾಲಿಟಿನ ಯಾವುದೇ ಟೈಮ್ ಬಂದ್ರು ಪರ್ಸೀವ್ ಮಾಡೋದು. ಪರ್ಸೀವರೆನ್ಸ್ ಆಫ್ ಪರ್ಸನಾಲಿಟಿ, ಗುಡ್ ಪರ್ಸನಾಲಿಟಿ. ಯಾವ ರೀತಿ ಪರ್ಸನಾಲಿಟಿ ಇದೆ? ಲೀಡರ್ಶಿಪ್, ರೆಸ್ಪಾನ್ಸಿಬಿಲಿಟಿ, ಡೆಡಿಕೇಶನ್, ಒಂದು ಆರ್ಗನೈಸೇಷನ್ ವರ್ಕ್ ಮಾಡ್ಬೇಕು, ಇದೆಲ್ಲ ಇರ್ಬೇಕಾ? ಇಂಟಿಗ್ರಿಟಿ ಅನ್ನೋದು. ವೆರಿ ಫಸ್ಟ್ ಕೇಸ್ 1979 ಅಲ್ಲಿ ವಿಕ್ರಮ್ ಸಾರಾಭಾಯಿ ಅಂತ ಕೇಳಿದ್ದೀರಾ? ಅವ್ರು ಅವಾಗ ಚೇರ್ಮನ್ ಆಫ್ ಇಸ್ರೋ ಆಗಿರ್ತಾರೆ. ಇಸ್ರೋ ಹುಟ್ಟೋದು 1969 ಅಲ್ಲಿ. 1970 ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿರ್ತದೆ. ಅದನ್ನ ಹೆಡ್ APJ ಅಬ್ದುಲ್ ಕಲಾಂ ಲಾಂಚ್ ಮಾಡಿದ್ದಾರೆ. ಅದು ಹೋಗಿ ಒಡಿಶಾದಲ್ಲ, ಆಂಧ್ರದಲ್ಲಿ ಲಾಂಚ್ ಆಗಿ ಬೇ ಆಫ್ ಬೆಂಗಾಲ್ ಇತ್ತು. ಟೇಕ್ ಆಫ್ ಆಗಲ್ಲ, ಸ್ಪೇಸ್ ಹೋಗ್ಬೇಕಿತ್ತು. ಬಟ್ ಅವತ್ತು ಅಬ್ದುಲ್ ಕಲಾಂ ತುಂಬಾ ಯೂತ್ ಲೀಡರ್ ಆಗಿದ್ರು ಆ ಪ್ರಾಜೆಕ್ಟ್. ಪ್ರೆಸ್ ಮುಂದೆ ಬಂದು ಕುತ್ಕೊಳ್ಳೋದು ಯಾರು? ಸಾರಾಭಾಯಿ. ಕುತ್ಕೊಳ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಆಸ್ ಎ ಕ್ಯಾಪ್ಟನ್. ತಪ್ಪಾಗಿದೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಾವು ಸಕ್ಸಸ್ ಮಾಡ್ತೀವಿ ಅಂದ್ಬಿಟ್ಟು ಅಬ್ದುಲ್ ಕಲಾಂನ ಬರಕ್ಕಿಲ್ಲ. ಚಿಕ್ಕ ವಯಸ್ಸು, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ, ನಾನೇ ತಗೊಳ್ಳೋಣ ರೆಸ್ಪಾನ್ಸಿಬಿಲಿಟಿ. ಇದು ನನ್ನ ಆರ್ಗನೈಸೇಷನ್, ನನ್ ಕೆಳಗಡೆ ವರ್ಕ್ ಮಾಡ್ತಾರೆ, ಇವನ್ನ ನಾನ್ ಸೇವ್ ಮಾಡ್ತೀನಿ. ಅದೇನ್ ಬರುತ್ತೆ? ರೆಸ್ಪಾನ್ಸಿಬಿಲಿಟಿ ಆಸ್ ಎ ಲೀಡರ್. ನೆಕ್ಸ್ಟ್ ಏನ್ ಮಾಡ್ತಾರೆ? ವಾಪಸ್ ಲಾಂಚ್ ಮಾಡ್ತಾರೆ, ಸಕ್ಸಸ್ ಆಗುತ್ತೆ. ಅವಾಗ ತಂದು ಅಬ್ದುಲ್ ಕಲಾಂ ಅನ್ನು ಕೂರಿಸ್ತಾರೆ. ಹೀಗೆ ಎಕ್ಸ್ಪ್ಲೈನ್ ಮಾಡು, ನೀನು ಸಕ್ಸಸ್ ಆಗಿದೆಯಲ್ಲ, ಹೀಗೆ ಎಕ್ಸ್ಪ್ಲೈನ್ ಮಾಡು. ಇದು ಒಬ್ಬ ಲೀಡರ್ನ ಏನು ಕ್ವಾಲಿಟಿ. ಓಕೆನಾ? ಅದ್ಯಾವುದು? ಇಂಟಿಗ್ರಿಟಿ. ಇದೇ ರೀತಿ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ. 2012 ಇರ್ಬೇಕು. ಒಬ್ಬ ಕೀನ್ಯಾ ರನ್ನರ್ ಅಂಡ್ ಒಬ್ಬ ಸ್ಪ್ಯಾನಿಷ್ ರನ್ನರ್ ಕ್ರಾಸ್ ಕಂಟ್ರಿ ಅಂತ ಕೇಳಿದ್ದೀರಾ? ಕ್ರಾಸ್ ಕಂಟ್ರಿ ರನ್ನಿಂಗ್ ಅಂತ, ಮ್ಯಾರಥಾನ್ 22 ಕಿಲೋಮೀಟರ್ಸ್. ಅವನ ಹೆಸರು ಏಬಲ್ ಮುತಾಯ್ ಅಂಡ್ ಇವಾನ್ ಮಾಯೋ ಅಂತ. ಏಬಲ್ ಮುತಾಯ್ ಅನ್ನೋನು ಕೀನ್ಯಾದವನು, ಇನ್ನೊಬ್ಬ ಸ್ಪ್ಯಾನಿಷ್. ಕೀನ್ಯಾ ರನ್ನರು ಅನ್ಕೊಳ್ಳೋಣ ಆ ಗೋಡೆ ಇದೆ ಅಂತ, ಅವನ್ಗೆ ಎಲ್ಲಿ ನಿಲ್ಬೇಕು ಅಂತ ಗೊತ್ತಿಲ್ಲ. ಟಾರ್ಗೆಟ್ ಓಡ್ತಾ ಇದ್ದಾನೆ, ಆ ಗೋಡೆ ಫಿನಿಶ್ ಲೈನು, ಅವನು ಈ ಜಾಗದಲ್ಲಿ ನಿಂತ್ಬಿಡ್ತಾನೆ. ಫಸ್ಟ್ ಅವ್ನು ನಿಂತ್ಬಿಡ್ತಾನೆ. ಸ್ಪ್ಯಾನಿಷ್ ಅವನು ಈ ಕಡೆ ಬರ್ತಾ ಇರ್ತಾನೆ, ಒಂದಷ್ಟು ಲೀಡರ್ ಇರ್ತಾನೆ. ನಿಂತಿರ್ತಾನಲ್ಲ, ಅವನು ಗೊತ್ತಿರುತ್ತೆ ಟಾರ್ಗೆಟ್ ಅದು ಅಂತ. ಅವ್ನು ಈಸಿಲಿ ಬೈಪಾಸ್ ಮಾಡ್ಬೋದು, ನಿಂತ್ಬಿಟ್ಟಿದ್ದಾನ. ಅವ್ನು ಗೊತ್ತಿದ್ದ ನಿಂತಿರೋದು. ಬಟ್ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಅವನ ತಳ್ಳಿ ನೀನ್ ಮುಂದೆ ಓಡು ಅಂತ ಹೇಳ್ತಾನೆ. ಅವನ್ನ ತಳ್ಳಿ ನೀನ್ ಮುಂದೆ ಓಡು ಅಂತ ಹೇಳ್ತಾನೆ. ಆರ್ಟಿಕಲ್ ಬರುತ್ತೆ, ರನ್ನರ್ ಒನ್ ದ ರೇಸ್ ಆಫ್ ಇಂಟಿಗ್ರಿಟಿ. ಅವನ ರೇಸ್ ಗೆಲ್ಲಿಲ್ಲ, ಬಟ್ ಪ್ರಶಂಸೆ ಬಂತು. ಏನು? ದ ರನ್ನರ್ ಅಂದ್ರೆ ಸೆಕೆಂಡ್ ಪ್ಲೇಸ್ ಬಂದಿರ್ತಾರಲ್ಲ, ದ ರನ್ನರ್ ಒನ್ ದ ರೇಸ್ ಆಫ್ ಇಂಟಿಗ್ರಿಟಿ. ಕೇಳ್ತಾನೆ, ಯಾಕಂತ ಮಾಡಿದೆ? ನೀನೇ ಮಾಡ್ಬೋದಿತ್ತಲ್ಲ. ಇಟ್ ಈಸ್ ಎ ಕಮ್ಯುನಿಟಿ. ಸ್ಪೋರ್ಟ್ಸ್ ಅನ್ನೋದು ಒಂದು ಕಮ್ಯುನಿಟಿ. ಇಲ್ಲಿ ಒಂದು ಇಂಟಿಗ್ರಿಟಿ ಇರ್ಬೇಕು ನಮ್ಗೆ. ಅದಿಲ್ಲ ಅಂತಂದ್ರೆ ಯಾವ ಸ್ಪೋರ್ಟ್ ಆಗ್ಲಿ, ಯಾವ ಪ್ರೊಫೆಷನ್ ಆಗ್ಲಿ ಹೈ ಲೆವೆಲ್ ಅಲ್ಲಿ ಕುತ್ಕೊಳ್ಳಲ್ಲ. ಇನ್ ಕೇಸ್ ಅವ್ನು ಗೆದ್ದಿದ್ರೆ ಅವತ್ತು ಖುಷಿ ಪಟ್ಟಿರೋನು, ನಾಳೆ ದಿನ ಹೇಳಿರೋನು ನಿನ್ ಗೆಲುವು ಅಲ್ಲ ಅದು, ಆಕ್ಚುಲಿ ಅವ್ನ್ ಗೆಲುವು. ಅವ್ನ್ ಗೊತ್ತಾಗ್ಲಿಲ್ಲ, ಹೌದಾ? ಅದು ಕೂಡ ಒಂದು ಇಂಟಿಗ್ರಿಟಿಯ ಕ್ವೆಶ್ಚನ್. ಅರ್ಥ ಆಯ್ತಾ? ಇದು ನಾವು ಎಥಿಕ್ಸ್ ಒಳಗಡೆ ಹೋಗಿ ಮುಂಚೆ ಇದು ಇಂಟ್ರಡಕ್ಷನ್. ಇಷ್ಟೊತ್ತು ಮಾಡಿದ ಇಂಟ್ರಡಕ್ಷನ್ ಎಥಿಕ್ಸ್ ಸಬ್ಜೆಕ್ಟ್ ಗೆ. ಇನ್ ಹೋಗ್ತೀವಿ ನಾವು ಯೂನಿಟ್ 1 ಇಂದ ಸ್ಟಾರ್ಟ್ ಆಗಿ. ಅರ್ಥ ಆಯ್ತಾ? ಎಥಿಕ್ಸ್ ಅಂದ್ರೆ ಏನು ಅರ್ಥ ಆಯ್ತಾ? ಆಪ್ಟಿಟ್ಯೂಡ್ ಅಂದ್ರೆ ಇಂಟಿಗ್ರಿಟಿ. ಹೇಗೆ ಕೇಸ್ ಸ್ಟಡಿಗಳಿರ್ತವೆ, ಅಂದಾಜ್ ಸಿಗ್ತಾ ಎಲ್ಲರಿಗೂ? ಸಿಲೆಬಸ್ ಚೇಂಜ್, ಎಷ್ಟು ಮಾರ್ಕ್ಸ್ ಬರುತ್ತೆ, ಅದ್ರ ಜೊತೆ ಈ ಸಬ್ಜೆಕ್ಟ್ ಓದೋದ್ರಿಂದ ಎಸ್ಸೆಗೆ ಎಷ್ಟು ಹೆಲ್ಪ್ ಆಗ್ಬೋದು. ನೀವು ಎಸ್ಸೆ ಟಾಪಿಕ್ಸ್ ತಗೋತೀರ ಆಗುತ್ತೆ.
ಪರ್ಸನಲ್ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ಇದು ನಮ್ಮ ಎಥಿಕ್ಸ್ ಇಂಟ್ರಡಕ್ಷನ್. ಬರ್ಕೊಳ್ಳೋ ಸ್ವಲ್ಪ. ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಇಲ್ಲಿ ಸೆಕ್ಷನ್ ಎ ಅಲ್ಲ, ಸೆಕ್ಷನ್ ಎ ಅಲ್ಲಿ ಫಸ್ಟ್ ಒನ್ ಎಥಿಕ್ಸ್. ಅದು ಕೇಳಬೇಕು. It is defined as prescriptive code of conduct for an active in a situation with respect to rightness and wrongness of the action. ಕೆಳಗೆ ಬರ್ಕೊಳ್ಳಿ. ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಬರ್ಕೊಳ್ಳಿ. ಈ ತರ ಎಸೆನ್ಸ್ ಬ್ರಾಕೆಟ್ ಅಲ್ಲಿ ಮೀನಿಂಗ್ relationship with law, relationship with law, religion. Second bullet point, determinants. ಅದರಲ್ಲಿ ಬ್ರಾಕೆಟ್ ಅಲ್ಲಿ what's your approach to ethics? Third one, dimensions. Bracket is applied ethics. ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಒನ್ ಬರ್ಕೊಳ್ಳಿ. 3 sets of values. ಇದು 20 marks ಬರುತ್ತೆ ಸರ್. ಈ ಸ್ಪರ್ಸಿನಲ್ಲ ಈ ಏರಿಯಾದಲ್ಲಿ 20 marks, ಮಿನಿಮಮ್ 20 marks ಬ್ರಾಕೆಟ್ ಅಲ್ಲಿ ಹಾಕೊಂಡಿರಿ. ಫಸ್ಟ್ ಒನ್ ಎಥಿಕ್ಸ್ ಆಯ್ತು. ಸೆಕೆಂಡ್ ಒನ್ 3 sets of value. ಬ್ರಾಕೆಟ್ ಅಲ್ಲಿ ಹಾಕೋಬಿಡಿ. 40 marks ಅಂತ. ಅಪ್ರಾಕ್ಸಿಮೇಟ್ 40 marks ಈ ಟಾಪಿಕ್. ಅದ್ರಲ್ಲಿ ಫಸ್ಟ್ ಒನ್ human value. ಆಯ್ತಾ? ಬ್ರಾಕೆಟ್ ಅಲ್ಲಿ what makes us as a human. Second one, foundational. Bracket ಅಲ್ಲಿ ಫ್ಯಾಮಿಲಿ, ಸ್ಕೂಲ್, ಎಕ್ಸೆಟ್ರಾ. ಈ ಫೌಂಡೇಶನಲ್ ವ್ಯಾಲ್ಯೂಸ್ ಅಂತ ಪ್ರತಿ ವರ್ಷ ಇರುತ್ತೆ ಕ್ವಶನ್. ದ ನೆಕ್ಸ್ಟ್ ಒನ್ ಪಬ್ಲಿಕ್ ಸರ್ವಿಸ್. ಬ್ರಾಕೆಟ್ ಅಲ್ಲಿ ಪ್ರೊಫೆಷನಲಿಸಮ್. ಈ ವಿಷಯದ ಮೇಲೆ ಒಂದು ಕೇಸ್ ಸ್ಟಡಿ ಫಿಕ್ಸ್. ಫೋರ್ತ್ ಒನ್ ಕೇಸ್ ಸ್ಟಡಿ. ನಾನು ಯೂನಿಟ್ 1 ಎಂಟರ್ ಆಗಬೇಕಿಂತ ಮುಂಚೆ ಏನ್ ಕೇಳ್ತಾ ಇದ್ದಾರೆ, ಇಂಪಾರ್ಟೆನ್ಸ್ ಗೊತ್ತಿರ್ಬೇಕು ನಿಮಗೆ. ಬಂದಾಗ ನಿಮ್ ಜೊತೆಗೆ PYQs ತಗೊಂಡು ಹ್ಯಾಂಡಲ್ ಮಾಡ್ತಾ ಇರ್ಬೇಕು. ಎಥಿಕ್ಸ್ ನ ಹ್ಯಾಂಡಲ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಏನೋ ಒಂದು ಆನ್ಸರ್ ಮಾಡ್ಬೋದು ಎಥಿಕ್ಸ್ ಪೇಪರ್. ಏನಾ ಇದು ಸೆಕೆಂಡ್ ಆಯ್ತು. ಇಲ್ಲಿ ಎಷ್ಟು ಮಾರ್ಕ್ಸ್ ಆಯ್ತು? ಆಲ್ಮೋಸ್ಟ್ 120 ಅಲ್ಲ 60 ಮಾರ್ಕ್ಸ್ ನ ತಗೊಂಡ್ಬಿಟ್ಟಿದೆ. ನೆಕ್ಸ್ಟ್ moral thinkers. Philosophers, great leaders, reformers. Raja Ram Mohan Rai, Savitribai Phule. Reformers are
ಅವ್ರ ಮೇಲೆ ಸರ್ ಕ್ವಶನ್ಸ್ ಬಂದಿದ್ದಾರೆ ಯಾವಾಗ 20 ಮಾರ್ಕ್ಸ್ 20 ಮಾರ್ಕ್ಸ್ ಅದ್ರ ಕೆಳಗಡೆ ಬರ್ಕೊಳ್ಳಿ. ಗಾಂಧಿ, ತಿರುವಲ್ಲರ್, ವಿವೇಕಾನಂದ, ಬುದ್ಧ, ಸಾಕ್ರೆಟಿಸ್, ಪ್ಲಾಟೋ, ಅರಿಸ್ಟಾಟಲ್, ಕೌಟಿಲ್ಯ, ನೆಪೋಲಿಯನ್, ಅಬ್ದುಲ್ ಕಲಾಂ, ಅಬ್ರಾಹಂ ಲಿಂಕನ್, ವಾರನ್ ಬಫೆಟ್, ಶೇರ್ ಮಾರ್ಕೆಟ್ ಕೇಳಿದ್ರ ಹಿಂಗಿರು ವಾರನ್ ಬಫೆಟ್. ಇವ್ರುಗಳ ಮೇಲೇನು ಕ್ವಶನ್ಸ್ ಬರುತ್ತೆ ಸರ್. ಒಂದು ಇವ್ರು ಹೇಳಿರೋ ಮಾತು ಅಥವಾ ಅವ್ರ ಸ್ಟೇಟ್ಮೆಂಟ್ಸ್, ಮೊದಲನೇದು ಅವ್ರ ಬಗ್ಗೆನೇ ಕೇಳ್ಬೋದು. 20 ಮಾರ್ಕ್ಸ್ ಎಕ್ಸ್ಪೆಕ್ಟ್. ಇದು ನಾನು PYQs ನೋಡಿ ನಿಮ್ಗೆ ಹಿಂಟ್ ಕೊಡ್ತೇನೆ ಈ ರೀತಿ ಬರುತ್ತೆ ಅಂತ. ಏನಾ ಒಂದು 67-8 ಇಯರ್ಸ್ ಪೇಪರ್ ಈ ತರ ಇದೆ, ಅದನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಅಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಇಮೋಷನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಇಮೋಷನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಒನ್ ಇಮೋಷನಲ್ ಇಂಟೆಲಿಜೆನ್ಸ್. 10 ಮಾರ್ಕ್ಸ್ ಫಿಕ್ಸ್. 10 ಮಾರ್ಕ್ಸ್. ಕೆಳಗೆ ಬರ್ಕೊಳ್ಳಿ. ಕಾನ್ಸೆಪ್ಟ್ ಅಂಡ್ ರಿಲೆವೆನ್ಸ್. Second one, application in governance. ಆಯ್ತಾ? ನೆಕ್ಸ್ಟ್ attitude. Concept and function. ಇದು 10 ಮಾರ್ಕ್ಸ್ ಬರುತ್ತೆ. ಒಂದು ಕ್ವಶನ್ 10 ಮಾರ್ಕ್ಸ್. Concept and function. Second point, social influence and persuasion. So, ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ದೀನಿ ನಾನು? 100 ಮಾರ್ಕ್ಸ್. ಇದಿಷ್ಟು ಕೂಡ ನನ್ನ ಥಿಯರಿ ಪಾರ್ಟ್ಸ್ ಅಲ್ಲಿ ಬರುವಂತ ಕ್ವಶನ್. ಅಪ್ಲಿಕೇಶನ್ ಹೋಗಿಲ್ಲ ನಾನು. ನಾನು ಫಸ್ಟ್ ಹೇಳಿದ್ರಲ್ಲ ಥಿಯರಿ 1 to 5 ಯೂನಿಟ್ಸ್ ಇಷ್ಟು ಕ್ವಶನ್ಸ್ ಬರ್ತಾ ಇದೆ. ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ ನೀವು PYQs ನೋಡ್ಬೇಕು. ಕೆಲವು ಕ್ವಶನ್ಸ್ ನಾನು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಗೊತ್ತಾಯ್ತಾ? ಸೊ ಈಗ ಆಪ್ಟಿಟ್ಯೂಡ್ ಅಂತ ಹಾಕೊಳ್ಳಿ. ಆಪ್ಟಿಟ್ಯೂಡ್ ಬಗ್ಗೆ ಬರ್ಸಿಲ್ಲ, ಬರೀ ಎಥಿಕ್ಸ್ ಬಗ್ಗೆ ಮಾತ್ರ ಬರ್ಸಿದ್ದಲ್ಲ ನಾನು. ಆಪ್ಟಿಟ್ಯೂಡ್ it is a specialized skill sets. It is a specialized skill sets, proficiency in a specific area. Acquired by birth or in a process. Aptitude is different from intelligence. Example, Bangalore RCB stampede. Example. Second example, farmers with respect to crops. Stampede ಬರ್ಸ್ಬೇಕಾ? ಹಿಸ್ಟರಿ ಅಲ್ಲ, ಅದಾಗುತ್ತಲ್ಲ ಎಲ್ಲರಿಗೂ. Farmers with respect to crops. Ethics ಬರ್ಸಿಲ್ಲ? Descriptive code ಅಂದ್ರೆ examples ಬರ್ಸಿಲ್ಲ. Examples, Ravana, a duty of lawyer with respect to rape victim. A doctor's duty. ಎಷ್ಟು ಬರ್ಕೊಂಡಿದ್ದೀರಾ? A duty of lawyer with respect to WRT. Rape victim. Third one. Next one, doctor's duty. ಇದು ethics ಬರುತ್ತೆ. The next one, integrity.
ಇದನ್ನ ವಿಡಿಯೋ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ. ಹೇಳಿದ್ನಲ್ಲ 2012 ಬೇಸ್ ಬ್ರೇಕ್ ಕೊಟ್ಟಿದ್ದೀನಲ್ಲ ಅವಾಗ ನೋಡಿ. ಪಾತ್ ಆಫ್ ರೈಟ್ನೆಸ್ followed across time and space. Followed across time and space. SPACE. The example 1. Satish Dhawan responsibility with respect to failure of satellite launch in 1979. ಇದೇನ್ ತೋರಿಸುತ್ತೆ? ಲೀಡರ್ಶಿಪ್, ರೆಸ್ಪಾನ್ಸಿಬಿಲಿಟಿ ಅಸಂಪ್ಷನ್ ಬಗ್ಗೆ ತೋರಿಸುತ್ತೆ. ಸೆಕೆಂಡ್ ಎಕ್ಸಾಂಪಲ್ 2, ಇಂಟಿಗ್ರಿಟಿ. Example 2. Story of Abel Mutai, Muthai, and Ivan Alai, Anaya. Runner-up won the race of integrity. ಈ 1 hour ನಾವು ಎಥಿಕ್ಸ್ ಪೇಪರ್ ಹೇಗಿರುತ್ತೆ, ಏನೇನು ಓದ್ಬೇಕಾಗುತ್ತೆ, ಹೆಡ್ಡಿಂಗ್ ಅಂದ್ರೆ ಏನು, ಹೆಡ್ಡಿಂಗ್ ಏನ್ ಡಿಫೈನ್ ಮಾಡುತ್ತೆ ಅಷ್ಟನ್ನು ಓದಿದ್ವಿ ಇಷ್ಟು 1 hour. ಅರ್ಥ ಆಯ್ತಾ? ಎಷ್ಟು ಮಾರ್ಕ್ಸ್? ಕೇಸ್ ಸ್ಟಡಿ ಅಂತ ಹೇಗಿರುತ್ತೆ, ಇದು ಯಾವ ಸಬ್ಜೆಕ್ಟ್ಸ್ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ಫಸ್ಟ್ ಯೂನಿಟ್ ಒಂದು ಸಣ್ಣ ಬ್ರೇಕ್ ತಗೊಂಡು ಶುರು ಮಾಡ್ಬೇಡ. ವಾಪಸ್ ಎಥಿಕ್ಸ್ ಅಂದ್ರೆ ಏನು? ಫಸ್ಟ್ ಯೂನಿಟ್ ಹೇಗೆ ಎಥಿಕ್ಸ್ ನಮ್ಮ ಜೊತೆ ಇಂಟರ್ಫೇಸ್ ಆಗಿರುತ್ತೆ ಇದ್ರ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ಸಿಲೆಬಸ್ ಇದೆ. ಸೊ ಇವೆರಡರ ಡಿಫರೆನ್ಸ್ ಕಲ್ತ್ಕೊಂಡಿರ್ಬೇಕು ಫಸ್ಟ್ ನಾವು. ಎಥಿಕ್ಸ್ ಅಂದ್ರೆ ಏನು, ಮಾರಲ್ ವ್ಯಾಲ್ಯೂಸ್. ಎಥಿಕ್ಸ್ ಬಂದು ಗ್ರೀಕ್ ವರ್ಡ್ ಎಥೋಸ್ ಇಂದ ಬಂದಿರುತ್ತೆ. ಒಂದು ಸೊಸೈಟಿ ಹೇಗೆ ಬದುಕಬೇಕು, ಸೊಸೈಟಿದು ನಾರ್ಮ್ಸ್, ರೂಲ್ಸ್ ಅಂಡ್ ಪ್ರಿನ್ಸಿಪಲ್ ಹೇಗೆ ಬದುಕಬೇಕು ಅದನ್ನ ಹೇಳುತ್ತೆ ಎಥಿಕ್ಸ್. ಮಾರಲ್ ವ್ಯಾಲ್ಯೂಸ್ ಬಂದು ಲ್ಯಾಟಿನ್ ವರ್ಡ್. ಇದೇ ಹೇಳುತ್ತೆ ಆಸ್ ಎ ಇಂಡಿವಿಜುವಲ್ ಇನ್ ಕಾನ್ಶಿಯಸ್ಗೆ ಹೇಗೆ ಬದುಕಿದ್ಯಾ ಅದನ್ನ ಹೇಳುತ್ತೆ ಮಾರಲ್. ಬಟ್ ಪೀಟರ್ಸ್ ಇಂದ ಹೇಳ್ತಾರೆ ಇವೆರಡು ಸಿಮಿಲರ್ ಇದೆ. ದೇರ್ ಇಸ್ ಸಮ್ ಕನೆಕ್ಷನ್ ಬಿಟ್ವೀನ್ ಎಥಿಕ್ಸ್ ಅಂಡ್ ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಈಗ ಗೊತ್ತಾಯ್ತು ನಿಮ್ಗೆ, ಎಥಿಕ್ಸ್ ಅಂತಂದ್ರೆ ಇಟ್ ಈಸ್ ಎ ರೂಲ್ ಆಫ್ ಪ್ರಿನ್ಸಿಪಲ್ ವೇರ್ ಇನ್ ಸೊಸೈಟಿ ಇಟ್ ಈಸ್ ಫಾಲೋಡ್. ಎಥಿಕ್ಸ್ ಮಾರಲ್ ಆಗಲ್ಲ, ಇಂಡಿವಿಜುವಲ್. ನಮ್ಗೆ ಏನ್ ಸರಿ, ಯಾವ್ದು ರೈಟ್, ಯಾವ್ದು ರಾಂಗ್ ಡಿಸಿಷನ್ ಬರ್ತೀವಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ವ್ಯಾಲ್ಯೂ ಬೇಸ್ಡ್ ಅದರ ಮೇಲೆ ನಾವು ಮಾರಲ್ ಅಂತೀವಿ. ಪೀಟರ್ ಸಿಂಗರ್ ಹೇಳ್ತಾರೆ ಇದರ ಮಧ್ಯ ಒಂದು ರಿಲೇಶನ್ಶಿಪ್ ಇದೆ, ಥಿನ್ ಲೈನ್ ಇದೆ, ಅದು ನಾವು ಕಂಡಿಡ್ಕೋಬೇಕು. ಗೊತ್ತಾಯ್ತಾ? ಮಾರಲ್ ಅಂಡ್ ಎಥಿಕ್ಸ್ ಅಂದ್ರೆ ಏನ್ ಡಿಫ್ರೆನ್ಸ್ ಗೊತ್ತಾಯ್ತಾ? ನಾವು ಸ್ಕೂಲಲ್ಲಿ ಓದಿದ್ದು ಯಾವ್ದು? ಮಾರಲ್ ಸೈನ್ಸ್. ಅಲ್ಲಿ ಎಲ್ಲೂ ನಾವು ಎಥಿಕ್ಸ್ ಅಂತ ಓದಿಲ್ಲ, ಹೌದಾ? ಸೊ ಎಥಿಕ್ಸ್ ಮತ್ತೆ ಮಾರಲ್ ಹೇಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ, ಪ್ಯಾರಾಮೀಟರ್ಸ್ ಬರ್ಕೊಂಡು. ದ ಫಸ್ಟ್ ಒನ್ ಕಾನ್ಸೆಪ್ಟ್, ಯಾವ್ದು ಇಂಡಿವಿಜುವಲ್, ಯಾವ್ದು ಇಂಡಿವಿಜುವಲ್ ರಿಲೇಟೆಡ್. ಯಾವ್ದು ಸೊಸೈಟಿಯಲ್, ಹಾಗಾದ್ರೆ ಸೋರ್ಸ್ ಏನು? ಸೋರ್ಸ್ ಆಫ್ ಎಥಿಕ್ಸ್ ಅಂಡ್ ಮಾರಲ್ ಯಾವುದು? ಎಕ್ಸ್ಟರ್ನಲ್ ಸೋರ್ಸ್. ಎಥಿಕ್ಸ್ ಇಸ್ ಎಕ್ಸ್ಟರ್ನಲ್ ಸೋರ್ಸ್. ಎಕ್ಸಾಂಪಲ್ Covered up. Code of ethics. And he is he takes a oath. Okay. ನಾನು ಇನ್ನೂ ಸಿಂಪಲ್ ಆನ್ಸರ್ GS2 ಅಲ್ಲಿ ಯಾವ್ದೊಂದು ಟಾಪಿಕ್ ಆಗಿತ್ತಲ್ಲ, ಯಾವ್ದು ಕಾನ್ಸ್ಟಿಟ್ಯೂಷನ್ ಅಬೌಟ್ 90 hours ಆಗಿತ್ತಲ್ಲ ಕ್ಲಾಸ್. ಸೋರ್ಸ್ ಅಲ್ವಾ, ಎಕ್ಸ್ಟರ್ನಲ್ ಸೋರ್ಸ್ ಅಲ್ವಾ, ಹೇಗಿರ್ಬೇಕು ಅಂತ. ತಪ್ಪು ಮಾಡಿದ್ರೆ ಶಿಕ್ಷೆ ಅಂತ ಹೇಳ್ತಾವ ಆರ್ಟಿಕಲ್ಸ್ ಅಲ್ಲಿ.
ಯಾವ್ದು ರೈಟ್, ಯಾವ್ದು ಫಂಡಮೆಂಟ್ ಡ್ಯೂಟೀಸ್, ಯಾವ್ದು PPSP, ಯಾವ್ದು ಫಂಡಮೆಂಟ್ ರೈಟ್, ಯಾವ್ದು ಇವೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಎಕ್ಸ್ಟರ್ನಲ್ ಸೋರ್ಸ್ಗಳು. ಹಾಗಾದ್ರೆ ಇದು ಇಂಟರ್ನಲ್. ಒಂದು ಫ್ಯಾಮಿಲಿಯಿಂದ ಬರುತ್ತೆ, ಫ್ರೆಂಡ್ಸ್ ಗ್ರೂಪ್ ಇಂದ ಬರುತ್ತೆ, ಕೆಲವು ಗ್ರೇಟ್ ಸ್ಟೋರಿಗಳನ್ನ ಓದ್ತಾ ಬರುತ್ತೆ, ಬೈಬಲ್ ಬುಕ್ಸ್ಗಳನ್ನ, ಪುರಾಣ, ಭಗವದ್ಗೀತಾ, ಮಹಾಭಾರತ, ರಾಮಾಯಣ, ಇದೆಲ್ಲ ಓದ್ತಾ ನಿಮ್ ಇನ್ನರ್ ಕಾನ್ಶಿಯಸ್ ಒಂದು ವಿಷಯ ಹೇಳುತ್ತಲ್ಲ, ಇದು ಸರಿ, ಇದು ತಪ್ಪು. ಯಾವಾಗ್ಲೂ ಇಂಟರ್ನಲ್. ಏನಕ್ಕೆ ಫಾಲೋ ಮಾಡ್ತೀವಿ ಇದನ್ನ ನಾವು? ವೈ ಡು ವಿ ಫಾಲೋ ದೆಮ್? ವಾಟ್ ಇಫ್ ವಿ ಡಿವಿಯೇಟ್? ಇದರಿಂದ ಹೊರ ಬಂದ್ರೆ ಏನಾಗುತ್ತೆ? ಇದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ನೀವು ಸೊಸೈಟಿಲಿ ಬೇರೆ ತರ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತೀರಾ, ಹೌದಾ? ಎಕ್ಸ್ಕ್ಲೂಷನ್ ಆಗ್ತದೆ. ಅದೇ ರೀತಿ ಮಾರಲ್ ಆಗಿ ತಪ್ಪುಗಳು ಮಾಡಿದಾಗ ಕಾಡಕ್ ಶುರು ಆಗುತ್ತಾ? ಗಿಲ್ಟ್ ಫೀಲ್ ಶುರು ಆಗುತ್ತೆ, ಮಾಡಬಾರ್ದಿತ್ತು, ಹೌದಲ್ಲ? ಮಾರಲ್ ವ್ಯಾಲ್ಯೂಷನ್ ತಪ್ಪು ಮಾಡಿದಾಗ ನಮ್ಗೆ ಅನ್ಸುತ್ತಲ್ಲ, ಡಿವೇಟ್ ಆದಾಗ ಗಿಲ್ಟ್. ಫ್ಲೆಕ್ಸಿಬಿಲಿಟಿ ಹೇಗೆ? ಇದು ಯಾವಾಗ್ಲೂ ಆಬ್ಜೆಕ್ಟಿವ್ ಡ್ರಿವನ್. ಈ ಕೆಲಸ ಮಾಡ್ಬೇಕು ನೀನು ಅಷ್ಟೇ. ಡಾಕ್ಟರ್ ಆದ್ಮೇಲೆ ನಿನ್ ಕರ್ತವ್ಯ ಮಾಡ್ಬೇಕು, ಲಾಯರ್ ಆದ್ಮೇಲೆ ನಿನ್ ಕರ್ತವ್ಯ ಮಾಡ್ಬೇಕು, ಪೊಲೀಸ್ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಈ ವಿಷಯದಲ್ಲಿ. ಯಾವಾಗ್ಲೂ ನಿಮ್ಗೆ ಆಬ್ಜೆಕ್ಟಿವ್ ಡ್ರಿವನ್. ಇದು ಸಬ್ಜೆಕ್ಟಿವ್ ಡ್ರಿವನ್. ಹಾಗಾದ್ರೆ ವೈ ಡು ವಿ ಫಾಲೋ ದೆಮ್? ಒಂದು ಆನ್ಸರ್ ಬರ್ಬೋದಾ? ಇಷ್ಟು ವಿಷಯ ಹೇಳಿ. ಎಥಿಕ್ಸ್ ನಿಮ್ಮ ಹತ್ರ ಇದೆ ಆನ್ಸರ್, ಅದನ್ನ ಹೊರಗಡೆ ತರಕ್ಕೆ ಕ್ಲಾಸ್ ಹೇಳಿರೋದು. ಸೊಸೈಟಿ ಅಲ್ಲ, ಎಕ್ಸ್ಟರ್ನಲ್ ರಿಸೋರ್ಸ್, ಎಕ್ಸ್ಕ್ಲೂಷನ್ ಆಗ್ತೀರಾ ಅಥವಾ ಪನಿಷ್ಮೆಂಟ್ ಏನೋ ಮತ್ತೊಂದು ಇರುತ್ತೆ. ಇಲ್ಲಿ ಆಬ್ಜೆಕ್ಟಿವ್ ಡ್ರಿವನ್, ಇಂಡಿವಿಜುವಲ್, ಇಂಟರ್ನಲ್, ಗಿಲ್ಟ್ ಮತ್ತೊಂದು ಫೀಲ್ ಆಗುತ್ತೆ, ಸಬ್ಜೆಕ್ಟಿವ್. ವೈ ಡು ವಿ ಫಾಲೋ ದೆಮ್? ರೈಟ್ ಅಂಡ್ ರಾಂಗ್ ಅನ್ನೋ ಡಿಫರೆನ್ಸ್ ಮೇಲೆ ಕುತ್ಕೊಂತೀವಲ್ವಾ? ಯಾವ್ದು ರೈಟ್, ಯಾವ್ದು ರಾಂಗ್, ಅದೇ ತಾನೆ. ನಥಿಂಗ್ ಬಟ್ ಫೈನಲಿ ಇಲ್ಲಿ ಕೂಡ ಅದೇ ಅಲ್ಲ. ಸೊ ಅರ್ಥ ಆಯ್ತಾ ನಿಮ್ಗೆ? ಬೇಸಿಕ್ ಟರ್ಮ್ಸ್ ಎಥಿಕ್ಸ್ ಮತ್ತೆ ಮಾರಲ್ ಗೆ ಡಿಫರೆನ್ಸ್ ಗೊತ್ತಾಯ್ತಾ? ವಾಟ್ ಈಸ್ ಎಥಿಕ್ಸ್, ವಾಟ್ ಈಸ್ ಮಾರಲ್? ಎನಿ ಡೌಟ್ಸ್? ನಾನು ಇಷ್ಟೊತ್ತು ಓದಿದೆ ಎಥಿಕ್ಸ್ ಅಂಡ್ ಮಾರಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರು. ಎಥಿಕ್ಸ್ ಅಂಡ್ ಮಾರಲ್ ಒಂದು ಹೇಳಿದೆ, ಒಂದು ಸಬ್ಜೆಕ್ಟಿವ್, ಒಂದು ಆಬ್ಜೆಕ್ಟಿವ್. ಸೋರ್ಸ್ ಹೇಳಿದೆ, ಒಂದು ಎಕ್ಸ್ಟರ್ನಲ್ ಸೋರ್ಸ್, ಒಂದು ಇಂಟರ್ನಲ್ ಸೋರ್ಸ್. ಯಾವುದೇ ಸೋರ್ಸ್ ಬರ್ಬೇಕಂದ್ರೂ ಒಂದು ಫೌಂಡೇಶನ್ ಇರುತ್ತಲ್ಲ, ಅದು ವ್ಯಾಲ್ಯೂ ಬೇಸ್ ಸಿಸ್ಟಮ್ ಅಂತ ಇರುತ್ತಲ್ಲ, ಆ ವ್ಯಾಲ್ಯೂ ಈಸ್ ದ ಫೌಂಡೇಶನ್. ಕಾರ್ಪೊರೇಟ್ ಎಥಿಕ್ಸ್ ಏನ್ ಹೇಳುತ್ತೆ, ಕಾರ್ಪೊರೇಟ್ ವ್ಯಾಲ್ಯೂ ಏನ್ ಹೇಳುತ್ತೆ? ಕೆಲಸ ಮಾಡ್ಬೇಕು. ಅವ್ರ ಮೆಡಿಕಲ್ ಎಥಿಕ್ಸ್ ಏನ್ ಹೇಳುತ್ತೆ? ಕೆಲಸ ಮಾಡ್ಬೇಕು. ಇನ್ನ ಇನ್ನರ್ ಕಾನ್ಶಿಯಸ್ ಏನ್ ಹೇಳುತ್ತೆ? ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು, ಹೌದಾ? ಇದು ಇಂಟರ್ನಲ್, ಒಂದು ಎಕ್ಸ್ಟರ್ನಲ್. ಯಾವ ವ್ಯಾಲ್ಯೂ ನಮ್ಮನ್ನ ಎಥಿಕ್ಸ್ ನ ಮಾಡುತ್ತೆ? ಸೊಸೈಟಿಯಲ್ ವ್ಯಾಲ್ಯೂಸ್. ಸೊಸೈಟಿಯಲ್ ವ್ಯಾಲ್ಯೂಸ್. ಇಲ್ಲಿ ಯಾವ ವ್ಯಾಲ್ಯೂಸ್ ನಮ್ಮ ಮಾರಲ್ ನ ಇಷ್ಟ ಅರ್ಥ ಆಗಿದ್ಯಾ? ಒಂದು ವ್ಯಾಲ್ಯೂ ಸಿಸ್ಟಮ್ ಎಥಿಕ್ಸ್ ನ ಮತ್ತೆ ಮಾರಲ್ ನ ಹೆಂಗ್ ಕಡಿಯುತ್ತೆ ಅಂತ. ಕಾರ್ಪೊರೇಟ್ ವ್ಯಾಲ್ಯೂ ಆಗಿರ್ಬೋದು, ಮೆಡಿಕಲ್ ವ್ಯಾಲ್ಯೂ ಆಗಿರ್ಬೋದು, ಪೊಲೀಸ್ ಸಿಸ್ಟಮ್ ವ್ಯಾಲ್ಯೂಸ್ ಆಗಿರ್ಬೋದು, IPC ಮತ್ತೊಂದು, ಇದೆಲ್ಲ ನಮ್ಗೆ ಎಥಿಕ್ಸ್ ನ ಹೇಳ್ಕೊಡುತ್ತೆ. ಮಾರಲ್ ವ್ಯಾಲ್ಯೂಸ್ ನಮ್ಮ ಫ್ಯಾಮಿಲಿ ಥ್ರೂ, ಕತೆ ಪುಸ್ತಕ ಓದಿದ್ರಿಂದ, ನಿಮ್ಮ ವಿಸ್ಡಮ್ ಇಂದ ಬರುವಂತದ್ದೇ ಮಾರಲ್ ವ್ಯಾಲ್ಯೂಸ್. ಎಲ್ಲದಕ್ಕೂ ಹೆಂಗ್ ಬರುತ್ತೆ ವ್ಯಾಲ್ಯೂಸ್? ಹೆಂಗ್ ಬರುತ್ತೆ? ನಂಬಿಕೆ, ಬಿಲೀಫ್ ಇಂದ ಬರೋದ. ಇದ್ ಮಾಡಿದ್ರೆ ಸರಿ, ಇದು ಮಾಡಿದ್ರೆ ತಪ್ಪು. ಈ ಬಿಲೀಫ್ ನಿಮ್ಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ನ ಮಾಡುತ್ತೆ. ಈಗ ಮೆಡಿಕಲ್ ಅಲ್ಲಿ ಆ ವ್ಯಾಲ್ಯೂಸ್ ಹಾಕ್ಬೇಕು ಅನ್ನೋ ನಂಬಿಕೆ ಮೇಲೆ ತಾನೇ ಹಾಕ್ಬೇಕು. ಅವನು ಸುಮ್ನೆ ಒಂದು ರ್ಯಾಂಡಮ್ ಆಗಿ ಪ್ಲೇಸ್ ಮಾಡಿರಲ್ಲ. ಒಂದು ನಂಬಿಕೆ ಇದ್ದಿದ್ದಕ್ಕೋಸ್ಕರ, ಈ ಬಿಲೀಫ್ ಇದ್ದಿದ್ದಕ್ಕೋಸ್ಕರ ಆ ವ್ಯಾಲ್ಯೂ ಸಿಸ್ಟಮ್ ನ ಡಿಪ್ಲಾಯ್ ಮಾಡ್ತಾನೆ.
ಆ ವ್ಯಾಲ್ಯೂ ಸಿಸ್ಟಮ್ ಪ್ರಕಾರ ಎಥಿಕಲಿ ಆಗಿ ಡಾಕ್ಟರ್ ನಡ್ಕೊಂತಾನೆ. ಓಕೆನಾ? ಕೆಲವು ಬಿಲೀಫ್ ಸಿಸ್ಟಮ್ ನಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿರ್ತಾರೆ, ಆ ರೀತಿ ನಾವು ಮಾರಲ್ ವ್ಯಾಲ್ಯೂಸ್ ನ ತಗೊಂಡ್ ಬರ್ತೀವಿ. ಹೌದಾ? ಸೊ ವ್ಯಾಲ್ಯೂಸ್ ಇಂಪಾರ್ಟೆಂಟಾ? ಆ ವ್ಯಾಲ್ಯೂಸ್ ಗೆ ಹಿಂದೆ ಒಂದು ಕಥೆ ಇರುತ್ತೆ, ಯಾವುದು? ಬಿಲೀಫ್ ಅನ್ನೋ ಒಂದು ಸಿಸ್ಟಮ್ ಇರುತ್ತೆ. ಈ ಎಲ್ಲದರಿಂದ ಒಂದು ಪರ್ಸನಾಲಿಟಿ ಹೊರಗಡೆ ಬರುತ್ತೆ. ಹೌದಾ? ಒಂದು ರೈಟ್ ಆರ್ ರಾಂಗ್ ಪರ್ಸನಾಲಿಟಿ. ಅದೇ ಅಟಿಟ್ಯೂಡ್. ಈಗ ಅರ್ಥ ಆಯ್ತು? ಆ ವ್ಯಾಲ್ಯೂ ಸಿಸ್ಟಮ್ ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ಬಿಲೀಫ್ ಇಂದ, ನಂಬಿಕೆಯಿಂದ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರೊಫೆಷನಲ್ ಬಂದಾಗ ಯಾವಾಗಲೂ ಎಥಿಕ್ಸ್ ಅಂತ ಕೊಡ್ತೀವಿ. ಕೋಡ್ ಆಫ್ ಎಥಿಕ್ಸ್ ಇನ್ ಡಾಕ್ಟರ್, ಪೊಲೀಸ್, ಅದು ಎಲ್ಲಿ ಬರುತ್ತೆ? ಸೊಸೈಟಲ್ ಆಗಿರುತ್ತೆ. ಫ್ಯಾಮಿಲಿ, ಎಜುಕೇಶನ್ ಸಿಸ್ಟಮ್ ಆರ್ ಕಲ್ಚರ್ ಇಂದ ಬರುತ್ತಲ್ಲ, ಅದು ಇಂಡಿವಿಜುವಲ್. ಅದೇನಾಗುತ್ತೆ? ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಅದರಿಂದ ಎಲ್ಲ ಆಗಿ ಒಂದು ಹೊರಹೊಮ್ಮುತ್ತಲ್ಲ ಪರ್ಸನಾಲಿಟಿ, ಅದನ್ನೇ ನಾವು ಆಟಿಟ್ಯೂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕನ್ಫ್ಯೂಷನ್ಸ್ ಇದೆಯಾ? ನಾಳೆ ದಿನ ಈ ಬ್ಲಾಕ್ ನಲ್ಲಿ ಬರೀಬಹುದು ಎಕ್ಸಾಮ್ ಅಲ್ಲಿ, ಇದಾದ್ರೆ ಬರ್ಕೊಳ್ಳಿ. ಅರ್ಥ ಆಯ್ತಾ? ಈ ಬ್ಲಾಕ್ ಅರ್ಥ ಆಗ್ತದೆ ತುಂಬಾ ಸಿಂಪಲ್ ಆಗಿಬಿಡುತ್ತೆ ನಿಮ್ಗೆ. ಎಥಿಕ್ಸ್ ಮತ್ತೆ ಮಾರಲ್ ವ್ಯಾಲ್ಯೂಸ್ ಅಂದ್ರೆ ಏನು ಈಗ ಬರ್ಕೊಳ್ಳಿ. ಬ್ಲಾಕ್, ಈ ಬ್ಲಾಕ್ ಮಾತ್ರ ಬರ್ಕೊಳ್ಳಿ. ಕತೆ ನೆನಪಿಸ್ಕೋಬಹುದು ನಾವು. ಹೆಂಗೆ ಅಂತ ಹೇಳಿದ್ರೆ, ಮುಂಚೆ ಕೇಳಿದೀವ 2 ಗಿಣಿಗಳ ಕತೆ. ಒಂದು ಸಜ್ಜನರ ಹತ್ರ ಹೋಗುತ್ತೆ, ಒಂದು ದುರ್ಜನರ ಹತ್ರ ಹೋಗುತ್ತೆ ಅಂತ. ಲಿಂಕ್ ಮಾಡ್ಬೋದಾ ಇಲ್ಲಿ ನೀವು? ಅದನ್ನ ಈಸಿಲಿ ಅರ್ಥ ಆಗಿದೆ, ಲಿಂಕ್ ಮಾಡ್ತೀರಾ. ಈಗ ನಾ ಹೇಳಿರೋ ಕಾನ್ಸೆಪ್ಟ್ ಅರ್ಥ ಆಗಿದೆ ಎಲ್ಲರಿಗೂ ಅಂತಂದ್ರೆ ಆ 2 ಗಿಣಿಗಳನ್ನ ಲಿಂಕ್ ಮಾಡ್ಬೋದು. ಬಿಲೀಫ್ ಸಿಸ್ಟಮ್ ಏನ್ ಸರ್? ಆ ಬೇಟೆಗಾರಂದು ಸಾಯಿಸ್ಬೇಕು, ಹೊಡಿಬೇಕು, ತಿನ್ಬೇಕು. ಹೌದಾ? ಅದು ಬೇಟೆಗಾರನ ಮೈಂಡ್ ಸೆಟ್, ತಪ್ಪಲ್ಲ, ಅದು ಬಿಲೀಫ್. ಆ ವ್ಯಾಲ್ಯೂ ಸಿಸ್ಟಮ್ ಏನ್ ಹೇಳುತ್ತೆ, ಆ ಮಾರಲ್ ಕೂಡ ಹಂಗೆ ವರ್ಕ್ ಆಗುತ್ತೆ. ಆ ವ್ಯಾಲ್ಯೂಸ್ ಎಲ್ಲಿ ಬಂದಿರುತ್ತೆ? ಆ ದುರ್ಜನ ಗಿಣಿಯಲ್ಲಿ ಬಂದಿರುತ್ತೆ. ಹೌದಾ? ಅದೇ ಸಜ್ಜನ ಗಿಣಿಯಲ್ಲಿ ಒಳ್ಳೇದ್ ಮಾಡ್ಬೇಕು. ಅದೆಲ್ಲಿಂದ ಬರುತ್ತೆ? ಇನ್ನೊಬ್ಬನ ಹತ್ರ, ಸಜ್ಜನ ಹತ್ರ ಇರುತ್ತೆ. ಆ ಬಿಲೀಫ್ ಸಿಸ್ಟಮ್, ಆ ವ್ಯಾಲ್ಯೂ ಸಿಸ್ಟಮ್, ಅಗೇನ್ ಆ ಮಾರಲ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಗಿಣಿಗಳ ಸ್ಟೋರಿ. ಆ ಸಜ್ಜನ ಮತ್ತೆ ದುರ್ಜನ ಗಿಣಿಗಳು ಕೇಳಿದ್ದೀರಾ? ಅದ್ರ ಹೆಸರೇನ್ ಹೇಳ್ಬೋದಾ? ಸ್ಕೂಲಲ್ಲ ಇದ್ದಿದ್ದು? ರಾಮ ಲಕ್ಷ್ಮಣನ ಇನ್ಕ್ಲೂಡ್ ಮಾಡ್ಬೋದಾ? ಈ ಸ್ಟೋರಿ ಗೊತ್ತಾದ್ರೆ, ಸಾರಿ, ಕಾನ್ಸೆಪ್ಟ್ ಗೊತ್ತಾದ್ರೆ ಆ ಸ್ಟೋರಿ ಲಿಂಕ್ ಮಾಡ್ಕೋಬೋದಾ ನಾವು? ಒಂದು ಬಿಲೀಫ್ ಸಿಸ್ಟಮ್ ಹೆಂಗ್ ಮಾಡುತ್ತೆ ಅಂತ. ಅದೇ ರೀತಿ ರಾವಣನ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದಾ ನಾವು? ಎಥಿಕ್ಸ್ ಏನೋ ಒಂದು ಬ್ರಾಹ್ಮಣನಾಗಿ ತನ್ನ ಕೆಲಸ ಮಾಡ್ಬೇಕು ರಾಮನ್ಗೋಸ್ಕರ, ಅವ್ನು ಕೇಳಿದ ಕೆಲ್ಸನ. ಬಟ್ ನನ್ನ ಒಳಗಡೆ ಏನ್ ಹೇಳ್ತಾ ಇದೆ, ಅವನ್ನ ಡಿಫೀಟ್ ಮಾಡ್ಬೇಕು ನಾನು. ಅದು ಅವ್ನು ಕೊಟ್ಟಿರೋ ನಂಬಿಕೆ ಅಲ್ಲ, ಒಂದು ವ್ಯಾಲ್ಯೂಸ್. ಈ ಸ್ಟೋರಿಗಳನ್ನ ಲಿಂಕ್ ಮಾಡ್ಬೋದಾ? ನಾಳೆ ದಿನ ಹೊಸ ಈ ತರ ವಿಷಯಗಳು ಬರುತ್ತದೆ, ಕ್ವಶನ್ ಬರುತ್ತೆ. ಆ ಕ್ವಶನ್ ಬಂದಾಗ ಈ ಡಯಾಗ್ರಾಮ್ ಹಾಕಿ ರೆಪ್ರೆಸೆಂಟ್ ಮಾಡಿದ್ರೆ ಇವ್ಯಾಲ್ಯೂಟರ್ ತುಂಬಾ ಖುಷಿ ಆಗುತ್ತೆ, ಮಾರ್ಕ್ಸ್ ಕೂಡ ಎನ್ಹಾನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಪಲ್. ಈಗ ಅನ್ಕೊಳ್ಳೋಣ, ವ್ಯಾಲ್ಯೂ, ಆಬ್ಜೆಕ್ಟಿವ್, ಪೀಸ್ ಅಂತ ಕೇಳಿದಿರ, ಶಾಂತಿ. ಇದು ಒಂದು ವ್ಯಾಲ್ಯೂವಾ? ಪೀಸ್ ಅನ್ನೋದು ಒಂದು ವ್ಯಾಲ್ಯೂ. ಆಬ್ಜೆಕ್ಟಿವ್ ಏನು? ಪ್ರೊಟೆಸ್ಟ್, ಪ್ರತಿಭಟನೆ ಮಾಡ್ಬೇಕು ನಾನು. ನನಗೆ ಪ್ರಾಬ್ಲಮ್ ಆಗಿದೆ, KPSC ಎಕ್ಸಾಮ್ಸ್ ಎಲ್ಲ ತೊಂದರೆ ಆಗಿದೆ, ಕರಪ್ಷನ್ ಆಗಿದೆ, ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ? ಪೀಸ್ ಪ್ರೊಟೆಸ್ಟ್. ಇದು ಯಾವ ಆಟಿಟ್ಯೂಡ್ ಬರುತ್ತೆ ಇದು ಇವಾಗ ಫೈನಲಿ? ಇದು ವ್ಯಾಲ್ಯೂ ಅಲ್ಲಪ್ಪ. ಆಬ್ಜೆಕ್ಟಿವ್ ಒಂದು ವಿಷಯ ಇದೆ ನನ್ನ ತಲೆಯಲ್ಲಿ, ಏನು ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಇದು ನಾನು ಕಲ್ತಿರೋ ವ್ಯಾಲ್ಯೂ. ನನ್ನ ಮಾರಲ್ ಸಿಸ್ಟಮ್ ಹೇಳ್ತಾ ಇರಲಿಲ್ಲ. ರಿಸಲ್ಟ್ ಏನಾಗುತ್ತೆ? ಆಟಿಟ್ಯೂಡ್ ಆಗಿ ನಾನು ಹೇಳ್ತಾ ಒಂದು ಪರ್ಸನಾಲಿಟಿ ರಿಸಲ್ಟ್ ಆಗಿ ಏನ್ ಕೂತ್ಕೊಳ್ಳುತ್ತೆ. ಈಗ ನಾನು KPSC ಎಕ್ಸಾಮ್ ಬರೆದಿದ್ದೀನಿ, ತೊಂದರೆ ಆಗಿದೆ. ಬಟ್ ನನಗೆ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಗಲಾಟೆ ಮಾಡಬಾರ್ದು, ಪೀಸ್ ಆಗಿರ್ಬೇಕು, ಮಾಬಿಂಗ್ ಮಾಡಬಾರ್ದು. ಬಟ್ ಉದ್ದೇಶ ನಂದು, ಆಬ್ಜೆಕ್ಟಿವ್ ಏನು? ಪ್ರೊಟೆಸ್ಟ್ ಮಾಡ್ಬೇಕು KPSC ಎದುರುಗಡೆ. ನನ್ನ ವ್ಯಾಲ್ಯೂ ಸಿಸ್ಟಮ್ ಪೀಸ್ ಇದೆ. ನಾನು ಹೆಂಗ್ ಪ್ರೊಟೆಸ್ಟ್ ಮಾಡ್ತೀನಲ್ಲ ಹೋಗಿ? ಹೇಳಿದ ಅರ್ಥ ಆಯ್ತಾ ಎಲ್ಲರಿಗೂ? ನನ್ನ ವ್ಯಾಲ್ಯೂ ಸಿಸ್ಟಮ್ ಪೀಸ್, ಶಾಂತಿ. ಬಟ್ ನನ್ನ ಆಬ್ಜೆಕ್ಟಿವ್ ಏನು? ನಾನು ಫೈಟ್ ಮಾಡ್ಬೇಕು, KPSC ಮಾಡಿದ್ರೆ ತೊಂದರೆ ಮಾಡಿದ್ರೆ ಅಂತ ಹೋಗ್ಬಿಟ್ಟು ಮಾಡ್ತೀನಿ. ಆಬ್ಜೆಕ್ಟಿವ್ ಗೊತ್ತಾಯ್ತು, ಪ್ರೊಟೆಸ್ಟ್. ವ್ಯಾಲ್ಯೂ ಸಿಸ್ಟಮ್ ಪೀಸ್. ನನ್ನ ಆಟಿಟ್ಯೂಡ್ ಹೇಗಿರುತ್ತೆ, ಪರ್ಸನಾಲಿಟಿ, ಅಲ್ಲಿ
KPSC ಆಫೀಸ್ ಮುಂದೆ ಪೀಸ್ ಪ್ರೊಟೆಸ್ಟ್ ಅಂದ್ರೆ ಶಾಂತಿಯುತವಾಗಿ ನಾನು ಅಲ್ಲಿ ಧರಣಿ ಕೂರ್ತೀನಿ. ಹೌದಾ? ಈಗ ಅರ್ಥ ಆಯ್ತಾ ವ್ಯಾಲ್ಯೂ ಕಲ್ತ್ವಲ್ಲ. ವ್ಯಾಲ್ಯೂಸ್ ಅಂದ್ರೆ ಏನು ಕಲ್ತಲ್ಲ, ವ್ಯಾಲ್ಯೂಸ್ ಹೆಂಗೆ ಎಥಿಕ್ಸ್ ಮಾಡುತ್ತೆ, ವ್ಯಾಲ್ಯೂಸ್ ಹೆಂಗೆ ಮಾರಲ್ ವ್ಯಾಲ್ಯೂಸ್ ಲಿಂಕ್ ಆಗುತ್ತೆ. ಅದೇ ರೀತಿ ಇನ್ನೊಂದು ವಿಸಿಟಿಂಗ್ ಕುಂಭಮೇಳ ರೀಸೆಂಟ್ ಆಗಿ ನಡೀತಲ್ಲ ಪ್ರಯಾಗ್ರಾಜ್. ರಿಲಿಜಿಯಸ್ ಅದು ಕೂಡ ಒಂದು ವ್ಯಾಲ್ಯೂ ಸಿಸ್ಟಮ್ ತಂದು ಕೊಡುತ್ತೆ ನನಗೆ. ಆನ್ಸರ್ ಏನಾಗ್ಬೋದು? ಈ ರೀತಿ ತುಂಬಾ ವ್ಯಾಲ್ಯೂಸ್ ಮೇಲೆ ಕ್ವಶನ್ಸ್ ಡೈನಾಮಿಕ್ಸ್ ಇಟ್ಬಿಟ್ಟು ಎಕ್ಸಾಮ್ಸ್ ಕ್ವಶನ್ ಬರುತ್ತೆ. ಸೊ ನಿಮ್ಗೆ ಇಂಟಿಗ್ರೇಟ್ ಮಾಡಕ್ ಗೊತ್ತಿರ್ಬೇಕು. ಅದು ಎಲ್ಲಿ ಗೊತ್ತಾಗುತ್ತೆ ನಾನು ಫಸ್ಟ್ ಹೇಳಿದ್ನಲ್ಲ, ವ್ಯಾಲ್ಯೂ ಇಂದ ನಮ್ಗೆ ಮಾರಲ್ ವ್ಯಾಲ್ಯೂಸ್ ಬರುತ್ತೆ, ಎಥಿಕಲ್ ವ್ಯಾಲ್ಯೂಸ್ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ? ಒಂದು ಬಿಲೀಫ್ ಇಂದ ಬರುತ್ತೆ. ಯಾವ ರಿಲಿಜಿಯನ್ ಇಂಟಾಲರೆಂಟ್ ಬಿಹೇವಿಯರ್ ಮಾಡ್ಬೇಕು ಅಂತ ಹೇಳ್ತಾ ಟಾಲರೆನ್ಸ್ ಹೇಳ್ಕೊಡುತ್ತೆ, ಇಂಟಾಲರೆನ್ಸ್ ಹೇಳ್ಕೊಡುತ್ತಾ? ಟಾಲರೆನ್ಸ್ ಹೇಳ್ಕೊಡುತ್ತೆ. ತಪ್ಪು ಮಾಡು ಅಂತ ಹೇಳ್ಕೊಡುತ್ತಾ? ಯಾರು ಹೇಳ್ಕೊಡಲ್ಲ, ಯಾವ ಬುಕ್ಸ್ ಅಲ್ಲಿ ಹೇಳ್ಕೊಡಲ್ಲ. ಆಬ್ಜೆಕ್ಟಿವ್ ಏನ್ ನಂದು? ವಿಸಿಟ್ ಮಾಡೋದು ಯಾವ ಪ್ಲೇಸ್ ಅನ್ಕೊಂಡ ಕುಂಭಮೇಳ, ಮೆಕ್ಕಾ, ಮದೀನಾ ಯಾವ್ದು ಹೇಳ್ಬೋದು ಏನೋ. ಹೇಗ್ ನಾವ್ ಇರ್ತೀವಿ ವಿಸಿಟ್ ಮಾಡಿದಾಗ, ರಿಲಿಜಿಯಸ್ ಹೇಗ್ ಹೋಗ್ಬೇಕು ಹಾಗೆ ಇರ್ತೀವಿ. ಅದು ನಮ್ಮ ವ್ಯಾಲ್ಯೂ ಸಿಸ್ಟಮ್. ಈ ರೀತಿ ಕ್ವಶನ್ಸ್ ತುಂಬಾ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ವ್ಯಾಲ್ಯೂ, ಮಾರಲ್, ಎಥಿಕ್ಸ್ ಈ ಮೂರು ಇಂಟಿಗ್ರೇಷನ್ ಇರೋ ಕ್ವಶನ್ಸ್ ಬರುತ್ತೆ. ಈಗ ಹೇಳಿದ ಅಷ್ಟೇ ನಿಮ್ಗೆ ಆ ಬ್ಲಾಕ್ಸ್ ಬರುತ್ತಲ್ಲ, ಆ ಬ್ಲಾಕ್ಸ್ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ ಸರ್. PY ಕಿಸ್ ನೋಡಿದ್ರೆ ಸಿಗುತ್ತೆ. ಆ ಹೆಂಗ್ ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಆ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ಆ ಬಿಲೀಫ್ ಹೆಂಗೆ ಬರುತ್ತೆ ಅಂತ ನೆಕ್ಸ್ಟ್ ಮಾತಾಡೋಣ. ಈಗ ಅರ್ಥ ಆಯ್ತಾ ಬೇಸಿಕ್ ನಿಮ್ಗೆ? ಆ ಬ್ಲಾಕ್ ಡಯಾಗ್ರಾಮ್ ಅರ್ಥ ಆಯ್ತಾ ಏನು ಅಂತ? ಅದಾದ್ಮೇಲೆ 2 ಎಕ್ಸಾಂಪಲ್ ಕೊಟ್ಟೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೇಳಿದೆ ಇದು ಬಿಲೀಫ್ ಸಿಸ್ಟಮ್. ಇದರಿಂದ ವ್ಯಾಲ್ಯೂ ಬರುತ್ತೆ, ವ್ಯಾಲ್ಯೂ ಇಂದ ಮಾರಲ್ ಬರುತ್ತೆ, ಎಥಿಕ್ಸ್ ಬರುತ್ತೆ. ಇದ್ರ ಬಗ್ಗೆ ಈಗ ಮಾತಾಡ್ತೀವಿ. ಬಿಲೀಫ್ ಸಿಸ್ಟಮ್ ಯಾವಾಗ್ಲೂ ಸ್ಟ್ಯಾಟಿಕ್ ಡೈನಾಮಿಕ್ ಅಂತ ಕ್ವಶನ್. ಒಬ್ರು ಬಿಲೀಫ್ ಇದೆಯಲ್ಲ, ಅದು ಸ್ಟ್ಯಾಟಿಕ್ ಡೈನಾಮಿಕ್ ಅಂತ ಹೇಳಕ್ಕಾಗಲ್ಲ ಸರ್. ಕೆಲವು ವಿಷಯದಲ್ಲಿ ಅದು ಸ್ಟ್ಯಾಟಿಕ್ ಇರುತ್ತೆ, ಕೆಲವು ವಿಷಯದಲ್ಲಿ ಅದು ಡೈನಾಮಿಕ್ ಇರುತ್ತೆ. ನಿಮ್ಮನ್ನ ಕೇಳ್ತೀನಿ, ಪೆಟ್ರಾಟಿಕ್ ಇದೆಯಲ್ಲ ಎಲ್ಲರೂ, ಅದು ಸ್ಟ್ಯಾಟಿಕ್ ಡೈನಾಮಿಕ್? ದೇಶದ ಬಗ್ಗೆ ಅಭಿಮಾನ ಚೇಂಜ್ ಆಗ್ತಾನೆ ಇರುತ್ತಾ ಅಥವಾ ಯಾವಾಗ ಒಂದೇ ತರ ಇರುತ್ತಾ? ಸ್ಟ್ಯಾಟಿಕ್ ಅಲ್ಲ ಅದು. ಪೆಟ್ರಿಯಾಟಿಸಮ್ ಈಸ್ ಸ್ಟ್ಯಾಟಿಕ್. ಹೌದಾ? ಅದೇ ರೀತಿ ಡೈನಾಮಿಕ್ ಅಂತ ಹೇಳಿದ್ರೆ ನಿಮ್ಮಲ್ಲಿ ವ್ಯಾಲ್ಯೂಸ್ ಇರುತ್ತೆ, ಬಟ್ ಕೆಲವು ಪ್ರೆಷರ್, ಕೆಲವು ಹಂಟಿಂದ ಅದನ್ನ ಮರ್ತೋಗಿರ್ತೀರಾ. ಎಕ್ಸಾಂಪಲ್, ಅಶೋಕ ಕಳಿಂಗ ಮೇಲೆ ಯುದ್ಧಕ್ಕೆ ಹೋಗಿದ್ದ ಅಂತ ಕೇಳಿದ್ದೀರಾ? ಅಲ್ಲಿ ಹೋದಾಗ ಅವನು ಪೀಸ್ ಅಂತ ವಾಪಸ್ ಬರ್ತಾನೆ, ಧಾಮ ಅಂತ ಬರ್ತಾನೆ. ಅವನಲ್ಲಿ ಇತ್ತದು ವ್ಯಾಲ್ಯೂ, ಬಟ್ ಮರ್ತೋಗಿದ್ದ ಬಿಕಾಸ್ ಆಫ್ ಪ್ರೆಷರ್. ಆ ಡೈನಾಮಿಕ್ಸ್ ಅವನ್ನ ಚೇಂಜ್ ಮಾಡ್ತು, ವಾಪಸ್ ಅವನು ಒಳ್ಳೆ ರೀತಿ ಆಗಕ್ ಮಾಡ್ತ. ಎಕ್ಸಾಂಪಲ್ ಆಫ್ ಅಶೋಕ. ಅರ್ಥ ಆಯ್ತಾ ವ್ಯಾಲ್ಯೂ ಸಿಸ್ಟಮ್ ಹೆಂಗ್ ಬಂತು ಅಂತ? ಒಂದು ಸ್ಟ್ಯಾಟಿಕ್ ಪೆಟ್ರಿಯಾಟಿಸಮ್, ಎರಡನೇದು ಅಶೋಕ. ನಿಮ್ಗೆ ಅಶೋಕ ಅರ್ಥ ಆಗಿಲ್ಲ ಅಂತ ಇನ್ನೊಂದು ಹೇಳ್ತೀನಿ. ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಯಾವಾಗ್ಲೂ, ಒಬ್ಬ ಸಿವಿಲ್ ಸರ್ವೆಂಟ್. ಬುಕ್ಸ್ ಓದಿನೋ ಏನೋ ಮೂವಿ ನೋಡಿನೋ ಮತ್ತೊಂದು ಜ್ಞಾನೋದಯ ಆಗುತ್ತೆ, ನಾನು ಮಾಡ್ತಾ ಇದ್ದೀನಿ ತಪ್ಪಪ್ಪ ಅಂತ. ಆ ಡೈನಾಮಿಕ್ ಚೇಂಜ್ ಆಗುತ್ತೆ ಗೊತ್ತಾ? ಪರ್ಸನಾಲಿಟಿ ವಾಪಸ್ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಬರುತ್ತಲ್ಲ, ಸೊ ಅದನ್ನ ಕರಿಬೋದಾ ನಾವು ಡೈನಾಮಿಕ್ಸ್ ಅಂತ. ಇದು ನಮ್ಮ ಬಿಲೀಫ್ ಸಿಸ್ಟಮ್, ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್. ಅರ್ಥ ಆಯ್ತಾ? ದ ನೆಕ್ಸ್ಟ್ ಒನ್, ಕಲ್ಚರ್ ಸ್ಪೆಸಿಫಿಕ್ ಅಂಡ್ ಯೂನಿವರ್ಸ್. ಕಲ್ಚರ್ ಸ್ಪೆಸಿಫಿಕ್ ಅಂತ ಹೇಳಿದ್ರೆ ವೆಸ್ಟರ್ನ್ ಕಂಟ್ರೀಸ್ ಮತ್ತೆ ನಮ್ಮಲ್ಲಿ ಕಲ್ಚರ್ ಗಳು ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ? ಯಾವ್ಯಾವ ರೀತಿ ಡಿಫ್ರೆನ್ಸ್ ಇದೆ ಸರ್?
ಫುಡ್ ಹ್ಯಾಬಿಟ್ಸ್ ಕಲ್ಚರಲಿ, ಹೌದಾ? ಸೊ ಅವರು ತುಂಬಾ ಕನ್ಸ್ಯೂಮರಿಸಮ್, ನಾವು ಕೋಪರೇಟಿವ್, ಅವರು ತುಂಬಾ ಇಂಡಿವಿಜುವಲ್. ಇದು ವೆಸ್ಟರ್ನ್ ಕಂಟ್ರೀಸ್ ಹಾಕೊಳ್ಳೋಣ, ಇದು ಇಂಡಿಯಾ ಅಂತ ಹಾಕೊಳ್ಳೋಣ. ನಾವು ಸ್ವಲ್ಪ ಕೋಪರೇಟಿವ್, ಅವರು ಇಂಡಿವಿಜುವಲಿಸಮ್. ಇದನ್ನ ಎಲ್ಲಿ ಓದ್ತೀವಿ ಗೊತ್ತಾ? ಓದಿದ್ರಾ ನಿಯಾಬಲಲ್ಲಿ? ಸೋಷಿಯಲಿಸ್ಟಿಕ್ ಅಂತ ಆಡ್ ಮಾಡಿದ್ರು ಗೊತ್ತಾ? ಇವರೆಲ್ಲ ಕ್ಯಾಪಿಟಲಿಸ್ಟಿಕ್ಗಳು. ಎಕನಾಮಿಲಿ ಓದ್ತೀರಾ ಡಿಫರೆನ್ಸ್ ಬಿಟ್ವೀನ್ ಸೋಷಿಯಲಿಸ್ಟಿಕ್ ಅಂಡ್ ಕ್ಯಾಪಿಟಲಿಸ್ಟಿಕ್ ಅಂತ. ಈ ಮೈಂಡ್ ಸೆಟ್ ಇರುತ್ತೆ. ನಾವು ರಿಲಿಜಿಯಸ್ ಕಂಪೇರ್ಡ್ ಟು ವೆಸ್ಟರ್ನ್ ನೇಷನ್ಸ್, ಅವರು ಸೆಕ್ಯುಲರ್. ಈ ಡೈನಾಮಿಕ್ಸ್ ಇದೆಯಾ ಅಲ್ಲಿ? ನಮಗೂ ಮತ್ತೆ ಅವ್ರಿಗೂ ಇದೆಯಾ? ಕಲ್ಚರಲ್ಲಿ ಈ ಬಿಲೀಫ್ ಸಿಸ್ಟಮ್ ಅವ್ರಿಗೆ ಕೆಲವು ವ್ಯಾಲ್ಯೂಸ್ ತಂದ್ಕೊಟ್ಟಿರುತ್ತೆ. ಈ ಬಿಲೀಫ್ ಸಿಸ್ಟಮ್ ವ್ಯಾಲ್ಯೂ ತಂದ್ಕೊಟ್ಟಿರುತ್ತೆ. ಬಟ್ ಯೂನಿವರ್ಸಲ್ಲಿ ಹೇಳುತ್ತೆ ಪ್ರೀತಿ ಎಲ್ಲಾ ಕಡೆ ಒಂದೇನಾ? ಲವ್, ಹ್ಯಾಪಿನೆಸ್ ಎಲ್ಲಾ ಕಡೆ ಒಂದೇನಾ? ಹ್ಯಾಪಿನೆಸ್ ಅಂದ್ರೆ ಸೊ ಈ ವ್ಯಾಲ್ಯೂ ಸಿಸ್ಟಮ್ಸ್ ಹೆಂಗ್ ಬರುತ್ತೆ ಅಂದ್ರೆ, ನಾನು ಹೇಳಿದಲ್ಲ ಬಿಲೀಫ್ ಅಂತ. ಮೊದಲನೇದು ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್, ಎರಡನೇದು ಕಲ್ಚರ್ ಸ್ಪೆಸಿಫಿಕ್ ಅಂಡ್ ಯೂನಿವರ್ಸ್. ಲವ್ ಮತ್ತೆ ಹ್ಯಾಪಿನೆಸ್ ಯೂನಿವರ್ಸ್ ಅಲ್ವಾ ಸರ್? ಎಲ್ಲಾ ಕಡೆ ಒಂದೇ ರೀತಿ ಕಾಣುತ್ತಲ್ವಾ? ಅಲ್ವಾ? ಸೊ ಇದನ್ನ ಡಿಫೈನ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಅಬ್ಸಲ್ಯೂಟ್ ಅಂಡ್ ರಿಲೇಟಿವ್. ಕೆಲವರು ಹೇಳ್ತಾರೆ ಸತ್ಯ ಯಾವತ್ತಿದ್ರು ಸತ್ಯ, ಅದ್ ಹೇಳಿದ್ರು ಸತ್ಯ, ಹೇಳಿಲ್ಲ ಅಂದ್ರೂ ಸತ್ಯ, ಹೌದಾ? ಸುಳ್ಳು ಯಾವತ್ತಿದ್ರು ಸುಳ್ಳು. ಕರೆಕ್ಟ್. ಈ ವಿಷಯ ಇನ್ನು 10 ವರ್ಷ ಆದ್ರೂ ಇದೇ ಆಗಿರುತ್ತೆ, ರೈಟ್ ಥಿಂಗ್. ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಅವಾಗ ಹಂಗಾಗಿತ್ತು, ಅದೇ ಇವತ್ತಿಗೂ ಸರಿ. ರೈಟ್ ಈಸ್ ರೈಟ್ ಎನಿ ಟೈಮ್. ಅಂದ್ರೆ ಒಂದು ವಿಷಯ ಸರಿ ಅನ್ನೋದು ಇನ್ನೂ 10 ವರ್ಷ, ಇನ್ನೂ 100 ವರ್ಷ ಹೋದ್ರೆ ಅದೇ ಸರಿ ಅಂತ ಹೇಳ್ತಾರೆ. ಅದನ್ನೇ ಅಬ್ಸಲ್ಯೂಟಿಸಮ್ ಅಂತ ಹೇಳ್ತೀವಿ. ರಿಲೇಟಿವ್ ಅಂತಂದ್ರೆ ಚೇಂಜಸ್, ಬದಲಾವಣೆ. ಕೆಲವು ವಿಷಯಗಳು ಎಲ್ಲಾ ಸರಿ ಅಲ್ಲ, ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನೇ ರಿಲೇಟಿವ್. ಈ ಮೂರು ಬಿಲೀಫ್ ಸಿಸ್ಟಮ್. ಅರ್ಥ ಆಯ್ತಾ? ನಾನು ಹೇಳಿದೆ ಗೊತ್ತಾ, ಬಿಲೀಫ್ ಯಾವ್ದಕ್ಕೆ ಇನ್ಪುಟ್? ವ್ಯಾಲ್ಯೂ. ಈ ತರ ಬಿಲೀಫ್ಸ್ ನಮ್ಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ನ ಮಾಡ್ಕೊಡುತ್ತೆ. ಅದರ ಮೇಲೆ ಲಾ ಮತ್ತೆ ಪ್ರಿನ್ಸಿಪಲ್ಸ್ ಮಾಡ್ತಾರಲ್ಲ, ಅದನ್ನ ಏನ್ ಹೇಳ್ತಾರೆ ನಾವು? ಎಥಿಕ್ಸ್ ಅಂತ ಹೇಳ್ತೀವಿ. ಇನ್ನರ್ ಕಾನ್ಶಿಯಸ್ ಬರುತ್ತಲ್ಲ, ಅದನ್ನ ಏನ್ ಹೇಳ್ತೀವಿ ನಾವು? ಮಾರಲ್ ಅಂತ ಹೇಳ್ತೀವಿ. ಓಕೆ, ಈಗ ಅಬ್ಸಲ್ಯೂಟ್ ಅಂತ ಹೇಳಿದೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ರು ಸನ್ಯಾಸಿ ಇರ್ತಾರೆ, ಅವರಿಂದ ಆ ಊರಿಗೆಲ್ಲ ಒಳ್ಳೇದಾಗ್ತಾರೆ. ಅವ್ರೇನ್ ಹೇಳಿದ್ರು ಕರೆಕ್ಟ್ ಆಗ್ತದೆ, ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ. ಏನು ಅಂದ್ರೆ ಇವ್ರು ತುಂಬಾ ಒಳ್ಳೆ ರೀತಿ ಹೇಳ್ತಾರೆ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಆ ಊರಲ್ಲಿ ಏನಾಗುತ್ತೆ, ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಂದು ಮಾಪ್ ಮತ್ತೆ ಒಂದು ಫ್ಯಾಮಿಲಿ ಮಧ್ಯೆ. ಆ ಮಾಪ್ ಏನ್ ಮಾಡುತ್ತೆ, ಮನೆಗೆ ಬಂದು ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾನೆ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಮನೇಲಿರೋ ಗಂಡು ಹೊಡಿತಾನೆ ಅವ್ರಿಗೆ, ರಿವರ್ಸ್ ಏನೋ ಸಿಕ್ಕಿ ಸಲಾಕೆ ಹೊಡೆದ್ಬಿಡ್ತಾನೆ. ಅದರಲ್ಲಿ ಒಬ್ಬ ಸುತ್ತೋಗ್ತಾನೆ, ಮೊಬೈಲ್ ಒಬ್ಬ ಸುತ್ತೋಗ್ಬಿಡ್ತಾನೆ. ಈ ಮೊಬೈಲ್ ಮಾಡುತ್ತೆ, ಅವ್ನು ಅಡ್ಸಕ್ ಶುರು ಮಾಡಿ ಇವ್ನು ಓಡೋಗ್ಬಿಡ್ತಾನೆ. ಅಲ್ಲಿ ಓಡಿ 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 ಸ್ಟೇಜ್ ಹತ್ರ ಬಂದು ಕುತ್ಕೋಬಿಡ್ತಾನೆ. ಸ್ಟೇಜ್ ಹತ್ರ ಬಂದು ಕುತ್ಕೋತಾನೆ, ಔಸ್ಕೊಂತಾನೆ. ಮಾಪ್ ಕೇಳುತ್ತೆ ಇಲ್ಲಿದ್ದಾರೆ, ಸ್ಟೇಜ್ ಹೇಳ್ತಾನೆ, ಇಲ್ಲಿ ಹೇಳ್ತಾನೆ, ಅವನು ಹಿಡ್ಕೊಟ್ಬಿಡ್ತಾನೆ. ಅವನ ಇಂಟೆನ್ಷನ್ ಏನು? ನಾನು ಸತ್ಯ ಹೇಳಿದ್ದೀನಿ, ಯಾರ್ದು? ಸ್ಟೇಜ್. ಬಟ್ ಅಲ್ಲಿ ಇನ್ನೊಂದು ಡೆತ್ ಆಗುತ್ತೆ, ಬಿಕಾಸ್ ಆ ಮಾಪ್ ಕೈಲಿ ಆ ಎಲಿಮಿಕಲ್ ಸಿಕ್ಕಾಕೊಂಡಿಲ್ಲ. ಇದನ್ನೇ ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಎಲ್ಲಾ ಟೈಮು ಅಬ್ಸಲ್ಯೂಟಿಸಮ್ ಇರಬಾರ್ದು, ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಬೇಕು. ಆ ಬಿಲೀಫ್ ಸಿಸ್ಟಮ್ ಅಬ್ಸಲ್ಯೂಟ್ ಅಲ್ಲಿ ಹೇಳ್ತೀವಿ. ರಿಲೇಟಿವ್, ರಾಬಿನ್ ಹುಡ್ ಅಂತ ಕೇಳಿದ್ದೀರಾ? ಬ್ಯಾಂಕ್ ಇಂದ ಹಣ ತೆಗೆದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತಾನೆ. ಅವನ್ ಹೇಳ್ತಾನೆ ಎಲ್ಲಾ ರೈಟ್ ಅಲ್ಲ, ಆಲ್ವೇಸ್ ರೈಟ್ ಆಗಿರಲ್ಲ. ಅದು ಅಪೋಸಿಟ್ ಅಬ್ಸಲ್ಯೂಟ್ ಥಿಯರಿ ಅಲ್ವಾ? ಯಾರು? ರಾಬಿನ್ ಹುಡ್ ಸ್ಟೋರಿ. ಸೇಜ್ ಏನ್ ಹೇಳ್ತಾನೆ ಹೇಳಿ? ಅಬ್ಸಲ್ಯೂಟಿಸಮ್ ಕುತ್ಕೊಳ್ತಾನೆ. ಅದೇ ರಾಬಿನ್ ಹುಡ್ ರಿಲೇಟಿವ್ ಥಿಯರಿ ಕುತ್ಕೊಂತಾನೆ. ಈ ಎಲ್ಲಾ ವಿಷಯಗಳು ಬಂದು ಒಂದು ವ್ಯಾಲ್ಯೂ ಸಿಸ್ಟಮ್ ಆಗಿದೆ ಸರ್. ಪ್ರತಿಯೊಬ್ಬರು ಯಾವ್ಯಾವ್ದನ್ನ ತಗೊಂತಾರೆ ಅವ್ರ ಮೇಲೆ ಡಿಪೆಂಡ್ಸ್. ಆ ವ್ಯಾಲ್ಯೂ ಸಿಸ್ಟಮ್ ನಮ್ಗೆ ಈ ಎರಡು ವಿಷಯಗಳು ಕುತ್ಕೊಳ್ಳುತ್ತೆ. ಕೊನೆಗೆ ಕುತ್ಕೊಳ್ಳೋದು ಯಾವುದು?
ಒಂದು ಪರ್ಸನಾಲಿಟಿ, ದಟ್ ಈಸ್ ಕಾಲ್ಡ್ ಆಟಿಟ್ಯೂಡ್. ಅರ್ಥ ಆಯ್ತಾ? ಈಗ ಫಸ್ಟ್ ನಾವು ತಿಳ್ಕೊಂಡ್ವಿ ವಾಟ್ ಈಸ್ ಎಥಿಕ್ಸ್. ಎಥಿಕ್ಸ್ ಎಲ್ಲಿಂದ ಬಂತು? ಗ್ರೀಕ್. ಎಥಿಕ್ಸ್ ಅಂದ್ರೆ ಏನಾದ್ರು ಸೋಷಿಯಲ್ ನಾರ್ಮ್, ಪ್ರಿನ್ಸಿಪಲ್ ಆರ್ ಲಾಸ್ ಶುಡ್ ಬಿ ಫಾಲೋಡ್ ಬೈ ಎವ್ರಿ ಒನ್. ನೆಕ್ಸ್ಟ್ ಒನ್ ಯಾವುದು? ಮಾರಲ್ ವ್ಯಾಲ್ಯೂಸ್ ಬಿ ಇನ್ಕಲ್ಕೇಟೆಡ್ ಟು ದ ಪ್ರೊಸೆಸ್ ಆಫ್ ಲೈಫ್ ಬೈ ಅನ್ ಇಂಡಿವಿಜುವಲ್. ಹೌದಾ? ಅದು ಯಾವ ತರ ಆಗಿರ್ಬೋದು, ಯಾವ್ದ್ರಿಂದ ಬಂದಿರ್ಬೋದು, ಫ್ಯಾಮಿಲಿಯಿಂದ ಬಂದಿರುತ್ತೆ, ಇನ್ಸ್ಟಿಟ್ಯೂಷನ್ ಇಂದ ಬಂದಿರುತ್ತೆ, ಎಕ್ಸೆಟ್ರಾ. ಅದನ್ನ ಪೀಟರ್ ಸಿಂಗರ್ ಹೇಳಿದ ಇದ್ರ ಮಧ್ಯೆ ಒಂದು ಥೀನ್ ಲೈನ್ ಇದೆ, ಡಿಫರೆನ್ಸ್ ಇದೆ, ತುಂಬಾ ಜಾಸ್ತಿ ಡಿಫರೆನ್ಸ್ ಇಲ್ಲ, ಮಾರಲ್ ಮತ್ತೆ ಎಥಿಕಲ್ ವ್ಯಾಲ್ಯೂಸ್ ಅಂತ ಮಾತಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ವಿ, ಈ ಮಾರಲ್ ಮತ್ತೆ ಎಥಿಕಲ್ ವ್ಯಾಲ್ಯೂ ಎಲ್ಲಿಂದ ಹುಟ್ಕೋತು ಅಂತ ಬಂದ್ವಿ. ಹುಟ್ಕೊಳ್ಳೋಕ್ ಕಾರಣ ಯಾವುದು? ಒಂದು ವ್ಯಾಲ್ಯೂ ಸಿಸ್ಟಮ್. ಆ ವ್ಯಾಲ್ಯೂ ಸಿಸ್ಟಮ್ ಇನ್ಪುಟ್ ಯಾವುದು ಸರ್? ಬಿಲೀಫ್. ಆ ಬಿಲೀಫ್ ಯಾವುದು ಇಲ್ಲಿ? ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್. ಎರಡನೇದು ಯೂನಿವರ್ಸಲ್ ಅಂಡ್ culturally specific. The third one, absolute and relative. ಈ ಬಿಲೀಫ್ಸ್ ಒಂದು ವ್ಯಾಲ್ಯೂ ಸಿಸ್ಟಮ್ ಅಂತ ಹೋಗ್ಬಂತು. ಅದರಿಂದ ಒಬ್ಬ ವ್ಯಕ್ತಿ ಕಾಣ್ತಾನಲ್ಲ, ಅದನ್ನ ಪರ್ಸನಾಲಿಟಿ ಅಂತ ಕರಿತೀವಿ ಆರ್ ಆಟಿಟ್ಯೂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಷ್ಟಿಂದ ಕ್ಲಿಯರ್ ಆಗಿದ್ಯಾ? ಅರ್ಥ ಆಯ್ತಾ? ಈ ಬ್ಲಾಕ್ಸ್ ಏನು ಅಂತ ಅರ್ಥ ಆಯ್ತಾ? ಈಗ ಬರ್ಕೊಳಕ್ ಶುರು ಮಾಡಿ. ಯೂನಿಟ್ 1. ಯೂನಿಟ್ 1 ಇಲ್ಲಿಗೆ ಸಾಕ. ಇಷ್ಟೇ ಅಂತಂದ್ರೆ ಏನೇನ್ ನ್ಯೂಸ್ ಪೇಪರ್ ಹೋಗ್ತೀರಾ ಅದನ್ನೆಲ್ಲ ನೀವು ನಾಳೆ ದಿನ ಓದ್ತಾ ಈಗ ಸೇರ್ಸ್ಕೊಂತ ಹೋಗ್ಬೇಕು. ಯಾವ್ದಾದ್ರು ಡೈನಾಮಿಕ್ ಬಗ್ಗೆ ಬಂತ ಎಕ್ಸಾಂಪಲ್, ಯಾವ್ದೋ ಸ್ಟ್ಯಾಟಿಕ್ ಬಗ್ಗೆ ಬಂತ, ಕಲ್ಚರ್ ರಿಲೇಟಿವ್ ಬಂತ, ಯೂನಿವರ್ಸಲ್ ಬಂತ, ಅಬ್ಸಲ್ಯೂಟ್ ಬಂತ, ರಿಲೇಟಿವ್ ಬಂತ, ಇದೆಲ್ಲ ಕರೆಂಟ್ ಅಫೇರ್ಸ್ ನ ನ್ಯೂಸ್ ಪೇಪರ್ ಓದಾಕ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಆರ್ಟಿಕಲ್ಸ್ ಓದಾಕ್ ಸಿಗುತ್ತೆ ಹಿಂದೂ ಪೇಪರ್ ಅಲ್ಲಿ. ನಾನು ಬರೀ ಹೇಳಿದೀನಿ, ಕೆಲವುದನ್ನ ನಾನು ಕೇಸ್ ಸ್ಟಡಿ ಡಿಸ್ಕಸ್ ಮಾಡ್ತೀನಿ. ಸರ್ ಹೇಳಿದ್ರು ಹೇಮಂತ್ ನರ್ಸ್ ಸ್ಟೋರಿ ನಡೀತಿದ್ರು ಮೊನ್ನೆ, ಅವಳನ್ನ ಬೆಲ್ಗ್ ಹಾಕ್ಬೇಕು ಅಂತಿದ್ದಾರೆ, ಕೇಸ್ ಸ್ಟಡಿ ಡಿಸ್ಕಸ್ ಮಾಡುವ. ಆ ತರ ಸ್ಟೋರೀಸ್ ಬಂದಾಗ ದಯವಿಟ್ಟು ಪಿನ್ ಪಾಯಿಂಟ್ ಮಾಡ್ಕೊಳ್ಳಿ. ನಿಮಗ್ ಸಿಗ್ಲಿಲ್ಲ ಅಂದ್ರೆ ಅನಾಲಿಸಿಸ್ ನನ್ನ ತಗೋಬೇಕು. ನಿಮ್ ಕರ್ತವ್ಯ ಅದಾಗಿರ್ಬೇಕು. ಫಸ್ಟ್ ನ್ಯೂಸ್ ಪೇಪರ್ ಓದಿ ಈ ತರ ವ್ಯಾಲ್ಯೂಸ್ ತಗೊಳ್ತಾ ಇರ್ಬೇಕು. ನಿಮ್ಮಲ್ಲಿ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ. ಈಗ ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫೇಸ್, ಯೂನಿಟ್ 1, ಎಥಿಕ್ಸ್ ಅಂಡ್ ಹ್ಯೂಮನ್ interface. Ethics and human interface. First one, the word ethics. The word ethics comes from Greek word ethos, 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 comma. It means character. It means character. Refers to a set of rules or principles that guide what is right or wrong. What is right or wrong in a professional, comma, social or philosophically. Next, moral. The word moral comes from Latin mores, M-O-R-E-S, mores, comma, meaning it means custom. It means custom. Okay. ಇಲ್ಲಿ ಏನ್ ಹೇಳುತ್ತೆ? ಗ್ರೀಕ್ ವರ್ಡ್ ಇದನ್ನ ಕ್ಯಾರೆಕ್ಟರಾ? ಇಲ್ಲಿ ಲ್ಯಾಟಿನ್ ವರ್ಡ್ ಏನ್ ಹೇಳುತ್ತೆ? ಕಸ್ಟಮ್. ನೆಕ್ಸ್ಟ್ ಈ ಡೆಫಿನೇಷನ್ ಬರ್ಕೊಳ್ಳಿ. The term ethics and morality are closely related. We now
often refers to ethical judgment, or moral judgment. In this sense, in this sense, ethics is ethics is equivalent to moral philosophy. Ethics equivalent to moral philosophy by Peter Singer. By Peter Singer. ಈ ಡೆಫಿನೇಷನ್ ಎಲ್ಲಿ ಯೂಸ್ ಮಾಡ್ಕೋಬಹುದು ಗೊತ್ತಾ? ಒಂದು ಟಾಪಿಕ್ ಬರುತ್ತೆ, ಅಲ್ಲಿ ನಿಮ್ಗೆ ಮಾರಲ್ ಬೇಕು, ಎಥಿಕ್ಸ್ ಬೇಕು, ವ್ಯಾಲ್ಯೂಸ್. ಅಲ್ಲಿ ಒಂದ ಕನ್ಫ್ಯೂಷನ್, ಒಂದ ಇಂಟ್ರಡಕ್ಷನ್ ಆಫ್ ಎ ಆನ್ಸರ್ ಅಲ್ಲಿ ಈ ಡೆಫಿನೇಷನ್ ನ ಪ್ಲೇಸ್ ಮಾಡಬಹುದು. ಪ್ಲೇಸ್ ಮಾಡಿ ನಿಮ್ಮ ರೀಸನಿಂಗ್ ಕೊಡ್ತಾ ಹೋಗ್ಬೋದು ಕ್ವಶನ್ ಏನ್ ಬೇಕು, ಏನೋ ಅದು ಫ್ಯೂಚರ್ ಕ್ಲಾಸಸ್ ಅಲ್ಲಿ ಡಿವೈ ಕ್ವಶನ್ ಹೆಂಗ್ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆನ್ಸರ್ difference between ethics and moral. First concept: what is right thing to do? What is right thing to do for an actor? For an actor in a situation. In a situation. Morally, standard of behavior. Standard of behavior. Individual as for him or herself with respect to rightness or wrongness of an act. External or society. Really? Internal or individual. Next, why do we follow them? Because society says it is the right thing to do. Is the right thing to do morally, because we think it is the right thing to do. What if we deviate? It may lead to social boycott. It may lead to social boycott. Morally, it may lead to feeling of guilt, anxiety. The next one, flexibility. Since it is collective proposition of society. Hence relatively more objective than moral. It varies from individual to individual. Hence it is highly subjective. Next word, calling meaning of ethics. James Madison
James Madison, fourth president of US. James Madison, fourth president of USA, says, says, double coronary, says, if, if men were angels, if men were angels, no government, no government would be necessary, would be necessary, would be necessary. ಅರ್ಥ ಆಗಿದಲ್ಲ? ಎಥಿಕ್ಸ್ ಏನಕ್ಕೆ ಮಾಡ್ತಾರೆ? ಲಾ ಪ್ರಿನ್ಸಿಪಲ್ಸ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಈ ಡಿಫೈನ್ ನ ಸಾರಿ ಕೋರ್ಟ್ ನ ನೀವು ಡಿಫೈನ್ ಮಾಡ್ಬೋದು ಎಕ್ಸಾಮಿನೇಷನ್. ಸೆಕೆಂಡ್ ಒನ್ ಇದೇ ರೀತಿ ಕೋರ್ಟ್ ಅಲ್ಲಿ ಶುರು ಮಾಡಿ. ಸೆಕೆಂಡ್ ಒನ್, ಎ ಬಾಡಿ ಆಫ್ a body of a body of prescription, a body of prescription and prohibitions of do's and don'ts, do's and don'ts by by Johnson, JONSON, Johnson and Helger, HELLEGER, Helger. ಇದನ್ನೆಲ್ಲ ನೀವು ಇಂಟ್ರೊಡಕ್ಷನ್ ಯೂಸ್ ಮಾಡ್ಕೋಬಹುದು. ಆನ್ಸರ್ ಬಳಸ್ತಾರೆ ಕೋರ್ಸ್ ನೆಲ್ಲ. ನೆಕ್ಸ್ಟ್ ಒನ್ ಬರ್ಕೊಡಿ. ಎಥಿಕ್ಸ್ ಮೇ ಬಿ styled as the art of ethics may be styled as the art of self-government by Jeremy Bentham, JEREMY Bentham, BENTHAM. ಇವರು ಬಂದು ಇಂಗ್ಲಿಷ್ ಫಿಲಾಸಫರ್ Jeremy Bentham. ಲಾಸ್ಟ್ ಒನ್ ಬರ್ಕೊಳ್ಳಿ, double column. The standard of conduct derived from the cultural tradition of the society. Last one is double column opposite. Ethics is concerned about what is right, comma, just or good, comma, about what we ought to do, OUGHT, ought to do. ಅದು ಕೆಳಗಡೆ ಇನ್ನೊಂದು ಬರ್ಕೊಳ್ಳಿ, ಪ್ರೊಫೆಷನಲ್ ಎಥಿಕ್ಸ್ ವರ್ಸಸ್ ಪ್ರೊಫೆಷನಲ್ ಮಾರಲ್. Professional ethics versus professional moral. 1970 onwards, professional disciplines such as engineering, medicine, etc. started emphasizing on ethics that was more focused on profession and how the profession was carried out. Therefore, professionals separated ethics from moral. Next, ethics refers to the branch of philosophy that is concerned with
concerned with human conduct. Next to value system. Value system. ಅಪ್ಲೋಡ್ ಬರ್ಕೊಂಡು ಅಲ್ಲಿ ಆಗ್ಲೇ ಬರ್ಸಿದ್ನಲ್ಲ ಇಲ್ಲಿ ಬರ್ಕೊಂಬೋದಲ್ಲ ಅವಕಾಶ ಯೂನಿವರ್ಸಿಟಿ ವ್ಯಾಲ್ಯೂ ಬೇಶೋ ethics and moral beliefs. Values are values are deeply values are deeply held beliefs PELIFs which principles principles or standards standards that guide individuals and society in determining what is right, good and desirable ಅದಕ್ಕೆ ಬುಲೆಟ್ ಪಾಯಿಂಟ್ಸ್ ಬರ್ತೀವಿ generally determine the behavior second one largest canvas which can subsume SUM all other concepts. Third point, worth that you allocate to something. Next one, static versus dynamic. Very good question. It is the source of our identity. Next point. It involves investment. It involves investment with respect to cost, time, energy, emotions. Hence, it is relatively permanent. Yeah. First one. Static under one example of patriotism. Patriotism. I'll get a question, but 10 marks question. In defense services, laying down one's life for nation is considered patriotism. Full stop. What is patriotism? According to you in everyday life. ಇದು ಸ್ಟಾಟಿಕ್ ಡೈನಾಮಿಕ್ ಕ್ವಶನ್ ಸ್ಟಾಟಿಕ್ ಫಸ್ಟ್ ಏನ್ ಹೇಳ್ತಾರೆ
ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಅಲ್ಲಿ ಮಾತ್ರ ಇರೋದು ಒಂದು ಪೇಟ್ರಿಯಾಟಿಕ್ ಭಾಗ. ಸೆಕೆಂಡ್ ಕ್ವಶನ್ ಏನ್ ಹೇಳ್ತಾರೆ, ನಿಮ್ಮ ಡೈಲಿ ಲೈಫ್ ಅಲ್ಲಿ ಎಷ್ಟು ಪೇಟ್ರಿಯಾಟಿಕ್ ಇದ್ದೀರಾ ಅಂತ ಆನ್ಸರ್ ಬರಿಬೋದಾ? ಹೇಳಿ ನೋಡೋಣ. ಏನ್ ಬರಿಬಹುದು ಅಂತ ಹೇಳಿ ನೋಡೋಣ. ಈ ಕ್ವಶನ್ಗೆ ಆನ್ಸರ್ ಬೇಕು ನಮ್ಗೆ ಕ್ಲಾಸ್. ಡೈಲಿ ಲೈಫ್ ಅಲ್ಲಿ ಇದೆಯಲ್ಲ, ಏನ್ ಬರಿಬಹುದು? ಹೀರೋ ಪೇಟ್ರಿಯಾಟಿಸಮ್ ಅಂದ್ರೆ ಗೊತ್ತಾ? ಡೈಲಿ ಲೈಫ್ ಅಲ್ಲಿ ಹೆಂಗ್ ಪೇಟ್ರಿಯಾಟ್ ಆಗ್ಬೋದು ನೀವು? ಅವ್ರು ಹೇಳ್ತಾ ಇದಾರೆ, ಯುದ್ಧ ಭೂಮಿಲಿ ಹೋಗಿ ಸಾಯೋದನ್ನ ಪೇಟ್ರಿಯಾಟಿಸಮ್ ಅಂತ ಆಮೇಲೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ದಿನನಿತ್ಯದ ಬದುಕಿನಲ್ಲಿ ಪೇಟ್ರಿಯಾಟಿಸಮ್ ಹೇಗ್ ತೋರಿಸ್ತೀರಾ ನೀವು ಕಾಮನ್ ಮ್ಯಾನ್ ಆಗಿ ಅಂತ ಕ್ವಶನ್. ಈಗ ಮಾರ್ಕ್ಸ್ ಕ್ವಶನ್ ಇದು, ಹೌದಾ? ಇದನ್ನ ಬಿಲೀಫ್ ಸಿಸ್ಟಮ್ ಅಂತ ನಾನು ಹೇಳಿದೆ ನಿಮ್ಗೀಗ ಸ್ಟಾರ್ಟಿಂಗ್ ಅಂತ ಹೇಳಿದೆ. ಹೇಗ್ ತೋರಿಸ್ತೀರಾ? ಸಿಂಪಲ್ ಸರ್, ತುಂಬಾ ಸಿಂಪಲ್ ಇದೆ ಆನ್ಸರ್ ಇದೆ. ನಾವು ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂತೀವಿ. ಹೇಳಿ ನೋಡೋಣ. Towards the economic growth of the country. Like looking towards the economic growth of the country. It's your duty. It's not patriotism. GDP ನ ಇನ್ಕ್ರೀಸ್ ಮಾಡೋದು ನಿಮ್ಮ ಡ್ಯೂಟಿ. ಸರ್ವಿಸ್ ಸೆಕ್ಟರ್ ಅಥವಾ ಸೆಕೆಂಡರಿ ಸೆಕ್ಟರ್ ಅಥವಾ ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್ ಇವರಿಂದ ವರ್ಕ್ ಮಾಡ್ತೀರಾ, ಅದರಿಂದ ಎಕನಾಮಿಕ್ಸ್ ಕೊಡ್ತೀರಾ, GDP ಇನ್ಕ್ರೀಸ್ ಆಗುತ್ತೆ. ನೆಟ್ GDP ನಾಮಿನಲ್ GDP ಏನೋ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೆಲ್ಲ ಅದು ನಿಮಗೋಸ್ಕರ ನೀವು ಮಾಡ್ತಾ ಇರೋದು. ಪೇಟ್ರಿಯಾಟಿಸಮ್ ಏನ್ ಮಾಡ್ಕೊಳ್ಳಿ, ನಿಮ್ ಸರ್ವೈವಲ್ ಮಾಡ್ತಾ ಇದ್ರೆ ದೇಶ ಬೆಳೀತಾ ಇದೆ, ನಾಮಿನಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಡ್ಯೂಟೀಸ್ ಸಿಂಪಲ್ ಅಲ್ಲ? ಫಂಡಮೆಂಟಲ್ ಡ್ಯೂಟೀಸ್ ನ ಫಾಲೋ ಮಾಡ್ಬೇಕಲ್ಲ ನಾವು. ಅದ್ರ ಜೊತೆ ಅದ್ರಲ್ಲಿ ಹೇಳಿದ್ದಲ್ಲ, ಎನ್ವೈರನ್ಮೆಂಟ್ ನ ಕಾಪಾಡ್ಬೇಕು, ಆರ್ಕಿಟೆಕ್ಚರ್ ನ ಕಾಪಾಡ್ಬೇಕು, ಡೆಸ್ಟ್ರಾಯ್ ಮಾಡಬಾರ್ದು, ಇದನ್ನೆಲ್ಲ ಡ್ಯೂಟೀಸ್ ಅಲ್ಲಿ ಹೇಳಿದ್ದಲ್ಲ, ಅದನ್ನ ಸೇರ್ಸ್ಕೋಬಹುದಲ್ಲ ನಾವು ಆನ್ಸರ್ ರೈಟಿಂಗ್ ಅಲ್ಲಿ. ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂತ ಭಾವಿಸ್ಕೊಂಡು ಕೇಳ್ತಾ ಇದೀನಿ ಕ್ವಶನ್ ನ, ಇನ್ಕ್ಲೂಡ್ ಮಾಡ್ಕೋಬಹುದಾ? ಎಷ್ಟು ಡ್ಯೂಟೀಸ್ ಇದೆ? 11th ಡ್ಯೂಟಿ ಅದು ಎಜುಕೇಶನ್. ವೋಟಿಂಗ್ ಇಸ್ ಫಂಡಮೆಂಟಲ್ ಡ್ಯೂಟಿ ಆರ್ ರೈಟ್? ಇಸ್ ಕಾನ್ಸ್ಟಿಟ್ಯೂಷನ್ ರೈಟ್. ಅದು ಯಾವ ಫಂಡಮೆಂಟಲ್ ರೈಟು ಅಲ್ಲ, ಫಂಡಮೆಂಟಲ್ ಡ್ಯೂಟಿನೂ ಅಲ್ಲ, ಮಾಡ್ಬೇಕು ಅಂತಿಲ್ಲ. ಅರ್ಥ ಆಯ್ತಾ? ಸ್ಟ್ಯಾಟಿಕ್ ಅಲ್ಲಿ ಏನ್ ಕ್ವಶನ್ಸ್ ಬರುತ್ತೆ ಅಂತ. ಡೈನಾಮಿಕ್ ಬರ್ತೀವಿ. ಡೈನಾಮಿಕ್ ಎಕ್ಸಾಂಪಲ್ ಕಿಂಗ್ ಅಶೋಕ. ಎಕ್ಸಾಂಪಲ್ ಕಿಂಗ್ when there is a sudden experience, when there is a sudden experience in life, when there is a sudden experience in life, dynamic beliefs come into place. Come into place. Come into place. Come into place. Next one, culture, specific and universal. Culture, specific and universe. Values are the values are the adhesive. Values are the adhesive. Values are the adhesive. Which binds people together. Which binds people together. Which binds people together. ಅಂದ್ರೆ ಏನೋ ಒಂದು ಅಂಶ ಎಲ್ಲರನ್ನೂ ಒಗ್ಗೂಡಾಗಿ ಮಾಡುತ್ತೆ, ಹೌದಾ? ಆ ಅಂಶ ಯಾವುದು? ಬಿಲೀಫ್. ಇಲ್ಲಿ ಬರ್ಕೊಳ್ಳಿ, ಡಿಫರೆನ್ಸ್ ಬರ್ಕೊಳ್ಳಿ. ಇಂಡಿಯನ್ ಅಂಡ್ ವೆಸ್ಟರ್ನ್. Indian and Western. Indian society and Western society. Indian society ಕೆಳಗಡೆ collectivism, ಅಲ್ಲಿ individualism, ಇಲ್ಲಿ cooperative, ಅಲ್ಲಿ ಕಾಂಪಿಟೇಟಿವ್. ಅದು ಸೈಕಾಲಜಿಲಿ ಎಷ್ಟು ಕೆಲಸ ಮಾಡಿದ್ರು ನೋಡಿ. ಇಲ್ಲಿ ಕೋಪರೇಟಿವ್, ಇಲ್ಲಿ ಕಾಂಪಿಟೇಟಿವ್. ರೀಸನ್, ಒಂದು ಸಮಾಜ ಅಥವಾ ಒಂದು ದೇಶ ಬೆಳಿಬೇಕಂದ್ರೆ ಒಗ್ಗೂಡಿನ ಬೆಳೆಯುತ್ತೆ ಸರ್.
ನಾವೇ ಇಂಡಿವಿಜುವಲ್ ಆಗಿ ಬೆಳಿಬೇಕು ಅಂದ್ರೆ ಎಲ್ಲರೂ ಬೇಕಾಗಿರುತ್ತೆ. ಬೆಳೆದಾದ್ಮೇಲೆ ನಾವು ಕಾಂಪಿಟೇಷನ್ ಬೀಳ್ತೀವಿ. ಒಂದು ಬೇಸ್ ಚೆನ್ನಾಗಿದೆ ಅಂತ ಕಾಂಪಿಟೇಷನ್ ಬೀಳ್ತೀವಿ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 18th ಸೆಂಚುರಿ ಆಯ್ತಾ, ಎಕನಾಮಿ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಅದಾದ್ಮೇಲೆ ಕಾಂಪಿಟೆನ್ಸಿ ಬಂದು. ಬಟ್ ನಮ್ಮ ದೇಶ ಇಂಡಿಯನ್ ಸೊಸೈಟಿ ಈಗ 75 ಇಯರ್ ಯಂಗ್ ಓಲ್ಡ್ ಇಂಡಿಯಾ. ಸೊ ನಾವು ಇವಾಗ ಬೆಳೀತಾ ಇದ್ವಿ. ನಾವು ಪ್ಲಾನ್ಸ್ ಫ್ರೇಮ್ ಮಾಡ್ಕೊಂಡು ಕಲೆಕ್ಟಿವ್ ಡಿಸಿಷನ್ಸ್ ತಗೊಂಡು ಅದಾಯ್ತಾ. ಈ ಕೋಪರೇಟಿವ್ ಏನಕ್ಕೆ ಬರ್ತಾ ಇದೆ, ಕಾಂಪಿಟೇಟಿವ್ ಏನಕ್ಕೆ ಬರ್ತಾ ಇದೆ ಇನ್ ಟರ್ಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ? ಬಿಕಾಸ್ ಡೆವಲಪ್ಮೆಂಟ್ ಆಗ್ಲೇ ನೋಡಿ, ಹ್ಯೂಮನ್ ಸೈಕಾಲಜಿನೂ ಹಾಗೆ ಅಲ್ಲ ಸರ್. ಒಂದು ರೀತಿ ಬೆಳೆಯೋ ತನಕ ಎಲ್ಲರೂ ಬೇಕಾಗಿತ್ತು ನಮ್ಗೆ. ಬೆಳೆದಾದ್ಮೇಲೆ ನೀನ್ ಯಾರೋ ಒಂಥರ ಕ್ವಶನ್ ಬರುತ್ತಲ್ಲ, ನೋಡಿದಿರಾ ಟೆಂಡೆನ್ಸಿ ನೋಡಿದಿರಾ? ಇವ್ರು ಹೇಳ್ತಾರೆ ಬೆಳೆದ್ಮೇಲೆ ನೋಡಿ ಮಾತಾಡಿಸ್ತಾ ಇದೀವಿ. ನಥಿಂಗ್ ಬಟ್ ಅದು ಇದೇ ರೀತಿ. ಅದು ಎಲ್ಲಿ ಸ್ಟಾರ್ಟ್, ದೇಶಗಳ ಮಧ್ಯೆನೂ ಸ್ಟಾರ್ಟ್ ಆಗುತ್ತೆ ಕಾಂಪಿಟೇಟಿವ್. ಆಮೇಲೆ ಆಗುತ್ತೆ ಕಂಟ್ರೋಲ್ ಮಾಡ್ಬೇಕು, ವರ್ಲ್ಡ್ ಕಂಟ್ರೋಲ್ ಮಾಡ್ಬೇಕು. ಇವಾಗ ಚೈನಾ ಓಡ್ತಾ ಇದೆ ಗೊತ್ತಾ, ಎಕನಾಮಿ ಚೆನ್ನಾಗಾಯ್ತು, ಅಮೆರಿಕ ಜೊತೆ ಕಾಂಪೀಟ್ ಮಾಡ್ಬೇಕು. ಮುಂಚೆ ತನ್ನ ಜನನ ಕಾಪಾಡ್ಬೇಕು ಅಂತ ಓಡ್ತಾ ಇದೆ ಚೈನಾ. ಇವತ್ತು ವರ್ಲ್ಡ್ ಕಾಂಪಿಟೇಷನ್ ಬಿದ್ದಿದ್ದಾರೆ, ನಂಬರ್ 1 ಆಗ್ಬೇಕು. ಫಸ್ಟ್ ಒನ್ ಕೋಪರೇಟಿವ್, ಇದು ಮತ್ತೆ ಇದಾಯ್ತು ಇಂಡಿವಿಜುವಲಿಸಮ್, ಮತ್ತೆ ನಮ್ದು ಯಾವುದು ಕಲೆಕ್ಟಿವಿಸಮ್. ಥರ್ಡ್ ಒನ್ ಸ್ಟ್ರಾಂಗ್ ರಿಲಿಜಿಯಸ್ ಓರಿಯಂಟೇಶನ್. ಸ್ಟ್ರಾಂಗ್ ರಿಲಿಜಿಯಸ್ ಓರಿಯಂಟೇಶನ್. ಸ್ಟ್ರಾಂಗ್ ರಿಲಿಜಿಯಸ್ ಓರಿಯಂಟೇಶನ್ ಇಂಡಿಯನ್ ಸೊಸೈಟಿಗೆ. ವೆಸ್ಟರ್ನಲ್ಲಿ ಸೆಕ್ಯುಲರೈಸೇಷನ್ ಆಫ್ ಸೊಸೈಟಿ. ಸೆಕ್ಯುಲರೈಸೇಷನ್ ಆಫ್ ಸೊಸೈಟಿ. ಸೆಕ್ಯುಲರೈಸೇಷನ್ ಆಫ್ ಸೊಸೈಟಿ ಇದು ಕಲ್ಚರ್ ಸ್ಪೆಸಿಫಿಕ್. ನೆಕ್ಸ್ಟ್ ಯೂನಿವರ್ಸ್, ಅದ್ರ ಕೆಳಗಡೆ ಯೂನಿವರ್ಸ್. However, there are some values which transcends the boundary of societies and are universal. Boundaries of society and are universal. Example: love, happiness, compassion, etc. ಕಂಪ್ಯಾಷನ್ ಅಂದ್ರೆ ಗೊತ್ತಾ ನಿಮ್ಗೆ? ಏನ್ ಹೇಳಿ? ನಂದ್ರಿ ಎಕ್ಸಾಕ್ಟ್ಲಿ. ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ, ನೋಡ್ಬಿಟ್ಟು ಅಯ್ಯೋ ಆಗ್ಬಾರ್ದಿತ್ತು ಅನ್ಸಲ್ಲ, ಅದನ್ನ ಸಿಂಪತಿ ಅಂತ ಹೇಳ್ತೀವಿ. ಹಿಂಗಾಗಿದೆಯಲ್ಲ ಒಂದ್ಸತಿ ಕಾಲ್ ಮಾಡೋಣ ಆಂಬುಲೆನ್ಸ್ಗೆ ಹೋಗಿ ಅಂತ, ಅದನ್ನ ಎಂಪಾತಿ ಅಂತ ಹೇಳ್ತೀವಿ. ಕರ್ಕೊಂಡೋಗಿ ನಾವೇ ಹಾಸ್ಪಿಟಲ್ ಸೇರಿಸ್ತೀವಲ್ಲ, ಅದನ್ನೇ ಕಂಪ್ಯಾಷನ್ ಅಂತ ಹೇಳ್ತೀವಿ. ಅದು ಯೂನಿವರ್ಸಲ್ ಅಂತ ಆಯ್ತಾ. ಥರ್ಡ್ ಒನ್ ಅಬ್ಸಲ್ಯೂಟ್ ಅಂಡ್ ರಿಲೇಟಿವ್. ಥರ್ಡ್ ಒನ್ absolute and relative. Absolute and relative. Absolute can be truth. Truth is a truth. Truth is a truth. Even if no one speaks. Even if no one speaks. Speaks. Speak. S-P-E-A-K. Lie is a lie, even if everyone. Next one. If something is right, it is right for all time to come. Example: a story of sage. A sage mentality. He takes pride for his truth. Next, relative. Nothing is right for all time to come. Example: Robin Hood.
ರಾಬಿನ್ ಹುಡ್. ಇದ್ರ ಜೊತೆ ಇವತ್ತು ಸೊಸೈಟಿಲಿ ಕೆಲವು ಪ್ರಾಬ್ಲಮ್ಸ್ ಕಾಣ್ತಾರೆ. ಈ ರಿಲೇಟಿವ್ ಅಲ್ಲಿ ಹೇಳ್ಬೋದು, ಈ ಮೆಡಿಕಲ್ ಟರ್ಮಿನೇಷನ್ ಅಂತ ಕೇಳಿದಿರ? ಆ ಬಿಲ್ US ಅಲ್ಲಿ ಪಾಸ್ ಆಯ್ತು, ಗಲಾಟೆ ಆಯ್ತು, ರೇಪ್ ವಿಕ್ಟಿಮ್ ಅಲ್ಲಿ ಇರ್ತಾರಲ್ಲ, ಆ ಭ್ರೂಣನ ಟರ್ಮಿನೇಟ್ ಮಾಡೋದಕ್ಕೆ ಬಿಫೋರ್ ಇಟ್ ವಾಸ್ ಅಬ್ಸಲ್ಯೂಟ್, ಅವಕಾಶ ಇರ್ಲಿಲ್ಲ ತೆಗಿಯೋದಿಕ್ಕೆ ಭ್ರೂಣನ. ಇವತ್ತು ತೆಗಿಬಹುದು ಅಪ್ ಟು 28 ವೀಕ್ಸ್ ತನಕ ಹೊಟ್ಟೆಲ್ ಬೆಳೀತಾ ಇದ್ರೆ ಅದನ್ನ ಟರ್ಮಿನೇಟ್ ಮಾಡ್ಬೋದು. ಅದೆಲ್ಲ ರಿಲೇಟಿವ್ ಅಲ್ಲಿ ಬಂದಿದೆ. ಮುಂಚೆ ಅಬ್ಸಲ್ಯೂಟ್ ಇತ್ತು. ಕೆಲವೊಂದು US ಅಲ್ಲಿ ಕೂಡ ಇವತ್ತು ಅಬ್ಸಲ್ಯೂಟ್ ಇದೆ, ಅದು ತೆಗಿಬೇಕು ಅಂತ ಹೋರಾಡ್ತಾ ಇದೆ. ಇಂಡಿಯಾದಲ್ಲಿ ರಿಲೇಟಿವ್ ಇದೆ. ಇನ್ನೊಂದು ಇವತ್ತಿನ ಕಲ್ಚರ್ ಶುರು ಆಗಿದೆ, ಲಿವಿಂಗ್ ಕಲ್ಚರ್. ಮದುವೆಗಿಂತ ಮುಂಚೆ ಇದು ಕೂಡ ರಿಲೇಟಿವ್ ಕಲ್ಚರ್, ಹೌದಾ? ಇದನ್ನೆಲ್ಲ ನೀವು ಸೊಸೈಟಿನ ಇನ್ಕ್ಲೂಡ್ ಮಾಡ್ಕೊಬಹುದು, ಸೊಸೈಟಿಯಲ್ ಟಾಪಿಕ್ಸ್ ನ. ಹೋಗ್ತಾ ಅರ್ಥ ಆಗುತ್ತೆ. ಸೊಸೈಟಿಲಿ ಮಾತಾಡ್ತಿರ್ತೀರಲ್ಲ, ಸೊಸೈಟಿ ತುಂಬಾ ಇಂಪಾರ್ಟೆಂಟ್ ಇದೆ. ಜೊತೆ ಓದ್ಬೇಕಾದ್ರೆ ಸೊಸೈಟಿ ತುಂಬಾ ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಮೈನ್ ಸೊಸೈಟಿ ಬರುತ್ತಲ್ಲ, GS1 ಅದನ್ನ ತುಂಬಾ ಇನ್ಕ್ಲೂಡ್ ಮಾಡ್ಕೋಬಹುದು. ಇಲ್ಲಿ ರಿಲೇಶನ್ಶಿಪ್, ಮೆಡಿಕಲ್ ಡಾಮಿನೇಷನ್ ಇದೆಲ್ಲ ಇವತ್ತು ರಿಲೇಟಿವ್ ಆಗಿದೆ, ಅಬ್ಸಲ್ಯೂಟ್ ಇಲ್ಲ. ಎಥಿಕ್ಸ್ ನ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಇವತ್ತಿಗೆ ಇಷ್ಟು ಟಾಪಿಕ್ಸ್ ನ ಮಾಡಿ ನಾವು ಕನ್ಕ್ಲೂಡ್ ಮಾಡ್ತಾ ಇದೀವಿ. ಸೊ ನಾವು ಎಥಿಕ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೇಸ್ ಸ್ಟಡಿ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಬಂದ್ವಿ ನಾವು ಡೈರೆಕ್ಟ್ ಎಥಿಕ್ಸ್ ಅಂತ ಬಂದ್ವಿ. ಓಕೆನಾ? ಗ್ರೀಕ್ ವರ್ಡ್ ಇಂದ ಬರುತ್ತೆ, ಇದೊಂದು ಕ್ಯಾರೆಕ್ಟರ್ ಅಂತ. ಸೊ ವಾಟ್ ಈಸ್ ಎಥಿಕ್ಸ್? ಎಥಿಕ್ಸ್ ಕ್ಲಾಸ್ ಹಿಂಗೆ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಹೋದಾದ್ಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದು ತಪ್ಪಾಗುತ್ತೆ. ಎಥಿಕ್ಸ್ ಅಂದ್ರೆ ಏನು? ಡಿಸೈಡ್ ಮಾಡೋದು ಎಥಿಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾ ಪ್ರಿನ್ಸಿಪಲ್ಸ್ ಬ್ಯಾಕಪ್ ಮಾಡಿರುತ್ತೆ ಅಲ್ಲ, ಅದನ್ನ ಎಥಿಕ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಮಾರಲ್ ವ್ಯಾಲ್ಯೂಸ್? ನೀವೇ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನೋ ಥಿಂಕಿಂಗ್ ಬರುತ್ತಲ್ಲ, ಅದನ್ನೇ ನಾವು ಮಾರಲ್ ವ್ಯಾಲ್ಯೂಸ್. ಇವೆರಡನ್ನು ಸಿಮಿಲಾರಿಟಿ ಇದೆ, ಒಂದು ಥಿನ್ ಲೈನ್ ಗ್ಯಾಪ್ ಇದೆ ಅಂತ ಹೇಳೋದು ಯಾರು? ಪೀಟರ್ ಸಿಂಗರ. ಅವ್ರು ಹೇಳ್ತಾರ ಇದೆರಡು ಕೂಡ ರಿಲೇಟಿವ್ ಇದೆ ಅಂತ. ಇದರಲ್ಲಿ ಸಬ್ಜೆಕ್ಟಿವ್ ಯಾವುದು? ಮಾರಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಆನ್ಸರ್ ಚೇಂಜ್ ಮಾಡ್ಬೋದಾ? ಯಾವುದು ಸಬ್ಜೆಕ್ಟಿವ್? ಮಾರಲ್. ಆಬ್ಜೆಕ್ಟಿವ್ ಯಾವುದು? ಎಥಿಕ್ಸ್. ಯಾವುದು ಇಂದ ನಾವು ತಪ್ಪಾದಾಗ ಆಂಗ್ಸೈಟಿ, ಡಿಪ್ರೆಷನ್ ಈ ರೀತಿ ಎಲ್ಲ ಬರುತ್ತೆ, ಮಾರಲ್ ವ್ಯಾಲ್ಯೂನ ಮಿಸ್ಟೇಕ್ ಆದಾಗ. ಒಂದು ವ್ಯಾಲ್ಯೂ ಸಿಸ್ಟಮ್ ಡೆವಲಪ್ ಆಗುತ್ತಲ್ಲ, ಯಾವುದು? ಎಥಿಕ್ಸ್ ಮತ್ತೆ ಮಾರಲ್ಗೆ ಒಂದು ವ್ಯಾಲ್ಯೂ ಸಿಸ್ಟಮ್ ಡೆವಲಪ್ ಮಾಡುತ್ತೆ. ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು? ಬಿಲೀಫ್ಸ್. ಬಿಲೀಫ್ಸ್ ಅಲ್ಲಿ ಯಾವ ಬಿಲೀಫ್ ಪ್ರೊಸೆಸ್ ಅಲ್ಲಿ ಹೋಗ್ತಾ ಹೋಗ್ತಾ ಚೇಂಜಸ್ ಮಾಡ್ಕೊಬಹುದು ಅಂತ ಹೇಳಿದ್ರೆ ಡೈನಾಮಿಕ್. ಸ್ಟಾಟಿಕ್ ಕಾನ್ಸ್ಟೆಂಟ್. ಎಕ್ಸಾಂಪಲ್ ಅಬ್ಜೆಕ್ಟಿವ್ ರಿಲಿಜಿಯಸ್ ಬಿಲೀಫ್. ಡೈನಾಮಿಕ್ ಒಂದು ಎಕ್ಸಾಂಪಲ್ ಕೊಡಿ. ಕರಪ್ಷನ್. ಅದು ಬಿಟ್ಟು ಇಂಟರ್ನ್ಯಾಷನಲ್ ನಡೀತಾ ಇದೆ, ವಾರ್ಗಳೆಲ್ಲ ನಡೀತಾ ಇದೆ, ಕೆಲವು ವಾರ್ಗಳು ಅದು ಬೇಡ ಅಂತ ಅನಿಸಿದೆ, ಅದನ್ನ ಇನ್ಕ್ಲೂಡ್ ಮಾಡ್ಕೊಬಹುದು ಎಥಿಕ್ಸ್ ಅಲ್ಲಿ. ಇಂಡಿಯಾ ಪಾಕ್, ಉಕ್ರೇನ್ ಮತ್ತೆ ರಷ್ಯಾ ನಿಲ್ತಾ ಇಲ್ಲ, ಇರಾನ್ ಅಂಡ್ USA, ಇಸ್ರೇಲ್, ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊ. ಇದನ್ನ ಹೇಳಿದ್ದು ಇಂಟಿಗ್ರೇಷನ್ ಬರ್ಬೇಕು. ನಾನ್ ಸಬ್ಜೆಕ್ಟ್ ಎಲ್ಲಾದ್ರೂ ನಾನು ಹೇಳಕ್ಕಾಗುತ್ತಾ ಇದೆ, ಹೇಳೋ 72 hours ಎಥಿಕ್ಸ್ ಮುಗಿಸಕ್ಕಾಗತ್ತೆ, ವರ್ಷ ಇಡೀ ಆದ್ರೂ ಮುಗಿಸಲ್ಲ ಎಥಿಕ್ಸ್. ನಾ ಹೇಳಿರ್ತೀನಿ, ಅದನ್ನ ಇಂಟಿಗ್ರೇಟ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂಸ್ ಕಲ್ತಿ ಯಾವುದು? ಯೂನಿವರ್ಸ್ ಅಂಡ್ ಕಲ್ಚರಲ್ ಸ್ಪೆಸಿಫಿಕ್. ಕಲ್ಚರಲ್ ಸ್ಪೆಸಿಫಿಕ್ ಅಲ್ಲಿ ಯಾವುದು ಕಲೆಕ್ಟಿವಿಸಮ್ ಬರುತ್ತೆ, ಯಾವುದು ಇಂಡಿವಿಜುವಲ್ ಬರುತ್ತೆ? ಸತೀಶ್ ಧವನ್ 1979 ಸ್ಯಾಟಲೈಟ್ ಫಾಲೋ ಆದಾಗ ಬರ್ತಾರಲ್ಲ, ಅದು ಯಾವ ವ್ಯಾಲ್ಯೂ? ಇಂಟಿಗ್ರಿಟಿ.
ಇಂಟಿಗ್ರಿಟಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ ಇಂಟಿಗ್ರಿಟಿಗೆ? ಹಾ, ಹೇಳ್ತಾ ಇದ್ರಿ ಮ್ಯಾರಥಾನ್, ಸ್ಪ್ಯಾನಿಷ್ ಅಂಡ್ ಸೀನಿಯರ್ ಪರ್ಸನ್. ಹಾಗಾದ್ರೆ ಆಪ್ಟಿಟ್ಯೂಡ್ ಅಂದ್ರೆ ಏನು? ವಾಟ್ ಇಸ್ ಆಪ್ಟಿಟ್ಯೂಡ್? ಸ್ಕಿಲ್ಸ್, ಸ್ಪೆಷಲೈಸ್ ಸ್ಕಿಲ್ಸ್. ಮ್ಯಾಂಗೋ ಮತ್ತೆ ಲೆಮನ್ ಟ್ರೀ ಬೇಸಿಕ್ ಎಕ್ಸಾಂಪಲ್. ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಆಪ್ಟಿಟ್ಯೂಡ್ಗೆ ಆಪ್ಟಿಟ್ಯೂಡ್ ಅರ್ಥ ಆಗಿದ್ಯಾ? ಅಂದ್ರೆ ಈ ವಿಷಯ ಇದೆ, ಇದಕ್ಕೆ ಸೇರಿಸ್ಬೇಕು ನಾವು, ಅದ್ ಬಿಟ್ಟು ಬೇರೆ ತಪ್ಪಲ್ಲಿ ಮಾಡಬಾರ್ದು ಅನ್ನೋದನ್ನ ಆಪ್ಟಿಟ್ಯೂಡ್ ಅಂತ ಹೇಳ್ತೀವ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲ್ತ್ವಿ? ಸ್ಟಾರ್ಟಿಂಗ್ ಇಂದ ಬನ್ನಿ. ಫಸ್ಟ್ ಒನ್ ನಾವೇನ್ ಕಲ್ತ್ವಿ? ಆಪ್ಟಿಟ್ಯೂಡ್, ರೈಟ್? ನೆಕ್ಸ್ಟ್ ಎಥಿಕ್ಸ್. ಇಲ್ಲಿ ನಾವು ರಾವಣನ್ ಬಗ್ಗೆ ಮಾತಾಡ್ತೀವಿ, ಡಾಕ್ಟರ್ ಬಗ್ಗೆ ಮಾತಾಡ್ತೀವಿ, ಪೊಲೀಸ್ ಮ್ಯಾನ್ ಬಗ್ಗೆ ಮಾತಾಡ್ತೀವಿ, ಹೌದಾ? ಲಾಯರ್ ಬಗ್ಗೆ ಮಾತಾಡ್ತೀವಿ. ಇಂಟಿಗ್ರಿಟಿ, ಪ್ರಾಮಾಣಿಕತೆ, ಈ ಮೂರು ಹೆಡ್ಡಿಂಗ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೈನ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ವಿ ಡಿಫರೆನ್ಸ್ ಬಿಟ್ವೀನ್ ಎಥಿಕ್ಸ್ ಅಂಡ್ ಮಾರಲ್. ಹೌದಾ? ಯಾವ್ದು ಸಬ್ಜೆಕ್ಟಿವ್, ಯಾವ್ದು ಆಬ್ಜೆಕ್ಟಿವ್, ಯಾವ್ದು ಕಾನ್ಸ್ಟಿಟ್ಯೂಷನ್ ಇಂದ ಫಾಲೋ ಮಾಡ್ತೀವಿ, ಯಾವ್ದು ನಮ್ಮ ಇನ್ನರ್ ಕನ್ಸೈನ್ಸ್ ಇಂದ ಫಾಲೋ ಮಾಡ್ತಿಲ್ಲ. ಅದಾದ್ಮೇಲೆ ಇದಕ್ಕೆ ಬೇಸ್ ಯಾವ್ದು ಅಂತ ಗೊತ್ತಾಯ್ತಾ? ವ್ಯಾಲ್ಯೂ ಸಿಸ್ಟಮ್. ಅದಕ್ಕೆ ಇನ್ಪುಟ್ ಎಲ್ಲಿಂದ ಅಂತ ಗೊತ್ತಾಯ್ತಾ? ಯಾವ್ದದು? ಸ್ಟಾಟಿಕ್ ಅಂಡ್ ಡೈನಾಮಿಕ್, ಯೂನಿವರ್ಸಲ್ ಅಂಡ್ ಕಲ್ಚರ್ ಸ್ಪೆಸಿಫಿಕ್, ಅಬ್ಸಲ್ಯೂಟ್ ಅಂಡ್ ರಿಲೇಟಿವ್. ಅದರಿಂದ ಬರುತ್ತಲ್ಲ ಸರ್ ಒಂದು ಪ್ರಾಡಕ್ಟ್, ಅದೇ ಆಟಿಟ್ಯೂಡ್. ಗೊತ್ತಾಯ್ತಾ? ಸೊ ಎಥಿಕ್ಸ್ ಏನು ಅಂತ ಅರ್ಥ ಆಯ್ತಾ? ಎಥಿಕ್ಸ್ ಇನ್ನು ಆಕ್ಚುಲಿ ಇದು ಬೇಸಿಕ್ಸ್, ಇನ್ನು ಸಬ್ಜೆಕ್ಟ್ ಇಳಿದಿಲ್ಲ ನಾವು. ಇವತ್ತು ನಿಮ್ಗೆ ಅರ್ಥ ಆಗಿ ಅಂತ ಬೇಸಿಕ್ಸ್ ನ 2-3 ಸತಿ ತಿರ್ಗಾ ಮಾಡಿದ್ರೆ ಆಚೆ ಈಚೆ ಹೊಡಿತಾ ಇದೀವಿ ನಾನು. ಇದು ಬೇಸಿಕ್ಸ್, ಫಸ್ಟ್ ಸ್ಟೆಪ್. ನಾಳೆಯಿಂದ ಕೋರ್ ಎಂಟ್ರಿ ಆಗ್ತೀವಿ ನಾವು. ಸೋರ್ಸಸ್ ಆಫ್ ಎಥಿಕ್ಸ್, ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್, ಯಾರ್ಯಾರು ಏನೇನು ಹೇಳಿದ್ರು, ಯಾಕೋಸ್ಕರ ಫಾಲೋ ಮಾಡ್ತೀವಿ, ವಿತ್ ಕ್ವಶನ್ ಆನ್ಸರ್ಸ್ ನಾವು ಡಿಸ್ಕಸ್ ಮಾಡಿ. ಸೊ ಇವತ್ತೇನು ಡೌಟ್ಸ್ ಇಲ್ಲ ಅಂತ ಹೌಸ್ ಬೋಲ? Aptitude specialized user confidence area, but very fast. Engineers or doctors ಆತನ example. ಸರ್ ಈಗ ನೋಡಿ, ನಾನು ಆಗ್ಲೇ ಹೇಳಿದೆ, ಒಬ್ಬ IPS ಆಫೀಸರ್ನ ಏನ್ ಸಸ್ಪೆಂಡ್ ಮಾಡೋದು ಕಷ್ಟ. ಅವನಿಗೆ ಆಪ್ಟಿಟ್ಯೂಡ್ ಇರಬೇಕು, ಆ ಸ್ಕಿಲ್ಸ್ ಹೇಳ್ಕೊಟ್ಟಿರ್ತಾರೆ. ಕೆಲಸ ಮಾಡ್ಲಿಲ್ಲ ಅಂತಾಗ ಅವನ ತಪ್ಪು ಅಂತ ಹೇಳ್ಬೋದು. ಆಪ್ಟಿಟ್ಯೂಡ್ ತಾನೇ ಸೆಲೆಕ್ಟ್ ಮಾಡೋದು, ಅದಕ್ಕೋಸ್ಕರ ನಾವು ಕೆಲಸ ಅಸೈನ್ ಮಾಡೋದು. ಸೊ ಆ ಪ್ರೊಸೆಸ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ದು, ಬೈ ಬರ್ಸ್ ಕೆಲವ್ರಿಗೆ ಇರುತ್ತೆ, ಕೆಲವರು ಆ ಪ್ರೊಸೆಸ್ ಅಲ್ಲಿ ಕಲಿತಾರೆ. ಇಲ್ಲ ನಾಳೆ ದಿನ IPS ಆದ್ರಿಂದ ಹೈದ್ರಾಬಾದ್ ಅಲ್ಲಿ ಹೇಳ್ಕೊಡ್ತಾರೆ, ನೀವು IPS ಅಲ್ಲ IAS ಆಗ್ತದೆ, ನಿಮಗೆ 2 ನಂಗೆ ಪುಷ್ಪ ಹೇಳ್ಕೊಡ್ತಾರೆ. ಇದನ್ನ ಹೇಳ್ಕೊಡ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಆ ಇಂಟೆಲಿಜೆನ್ಸ್ ಇಲ್ಲ ಅಂತಂದ್ರೆ ಸಸ್ಪೆನ್ಷನ್ ಅಂತ ಮಾಡ್ತಾರೆ. ತಿಳ್ಕೊಳ್ಳಿ ವಾಪಸ್, ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಿ ಅಷ್ಟೇ. ನಾ ಬೇರೆ ಯಾರಿಗಾದ್ರು ಸರಿ, ಥ್ಯಾಂಕ್ ಯು.